ನಾಗರಾಜ್ ಸರ್, ರೆಕಾರ್ಡಿಂಗ್ ಸ್ಟಾರ್ಟ್ ಆಗಿದೆ ಸರ್. ಓಕೆ ಓಕೆ. ಓಂ ಗುರು ಬಸವಲಿಂಗಾಯ ನಮಃ. ಪ್ರಾರಂಭದಲ್ಲಿ ಬಸವಾದಿ ಪ್ರಮಥರನ್ನ ಮಂದಿರದಲ್ಲಿ ಪ್ರತಿಷ್ಠಾಪಿಸುತ್ತಾ ವಚನ ಅಧ್ಯಯನ ವೇದಿಕೆ, ಬಸವಾದಿ ಶರಣರ ಚಿಂತನಕೂಟ ಹಾಗೂ ಅಕ್ಕನ ಅರಿವು ಸಂಘಟನೆಗಳಿಂದ ಶರಣೆ ಅಕ್ಕ ಮಹಾದೇವಿ ತೆಗ್ಗಿ ಅವರ ತಾಯಿ ಸಿದ್ಧಲಿಂಗವ್ವ ಮಲ್ಲಪ್ಪ ತೆಗ್ಗಿ ಅವರ ಹೆಸರಿನಲ್ಲಿ ವಿಶೇಷ ದತ್ತಿ ಉಪನ್ಯಾಸ ಕಾರ್ಯಕ್ರಮಕ್ಕೆ ಎಲ್ಲರನ್ನೂ ಕೂಡ ಈ ಸಂದರ್ಭದಲ್ಲಿ ಸ್ವಾಗತವನ್ನ ಕೋರ್ತಾ, ಮನೆಯೊಳಗೆ ಮನೆಯೊಡೆಯನಿದ್ದಾನೋ ಇಲ್ಲವೋ, ಹೊಸ್ತಿಲಲ್ಲಿ ಹುಲ್ಲು ಹುಟ್ಟಿ ಮನೆಯೊಳಗೆ ರಜ ತುಂಬಿ ಮನೆಯೊಳಗೆ ಮನೆಯೊಡೆಯನಿದ್ದಾನೋ ಇಲ್ಲವೋ, ತೊನುವಿನೊಳಗೆ ಹುಸಿ ತುಂಬಿ ಮನದೊಳಗೆ ವಿಷಯ ತುಂಬಿ ಮನೆಯೊಳಗೆ ಮನೆಯೊಡೆಯನಿಲ್ಲ ಕೂಡಲ ಸಂಗಮ ದೇವ ಎನ್ನುವ ವಚನವನ್ನ ಹೇಳ್ತಾ ಇಂದಿನ ಕಾರ್ಯಕ್ರಮವನ್ನ ಪ್ರಥಮವಾಗಿ ಪ್ರಾರ್ಥನೆಯೊಂದಿಗೆ ಪ್ರಾರಂಭ ಮಾಡೋಣ. ವಚನ ಪ್ರಾರ್ಥನೆ ಶರಣೆ ವಿದ್ಯಾ ಮಗ್ದುಮ್ ಇವರಿಂದ. ಎಲ್ಲರಿಗೂ ಅನಂತ ಶರಣಾರ್ಥಿಗಳು. ಎಲ್ಲ ಪುರಾತರ ಚರಣಕ್ಕೆ, ಎಲ್ಲ ಪುರಾತರ ಚರಣಕ್ಕೆ ಇಲ್ಲಿದ್ದೆ ಶರಣೆಂದೊಡೆ, ಇಲ್ಲಿದ್ದೆ ಶರಣೆಂದೊಡೆ, ಸಾಲದೆ 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 ಎಲ್ಲ ಪುರಾತರ ಚರಣಕ್ಕೆ, ಎಲ್ಲರ ಹೃದಯದಲ್ಲಿ ಜ್ಯೋತಿಯಂತೆ ಬೆಳಗುತ್ತಿರ್ಪ, ಎಲ್ಲರ ಹೃದಯದಲ್ಲಿ ಜ್ಯೋತಿಯಂತೆ ಬೆಳಗುತ್ತಿರ್ಪ, ಮಹಾಮಹಿಮ ನೀನಾಗಿ, ಮಹಾಮಹಿಮ ನೀನಾಗಿ, ಮಹಾಮಹಿಮ ನೀನಾಗಿ, ಬಸವ ಪ್ರಿಯ ಕೂಡಲ ಚನ್ನ ಸಂಗಯ್ಯನಲ್ಲಿ, ಆ ಬಸವ ಪ್ರಿಯ ಕೂಡಲ ಚನ್ನ ಸಂಗಯ್ಯನಲ್ಲಿ, ಬಸವಾ ಬಸವಾ ಬಸವಪ್ಪ ಶರಣೆಂದೊಡೆ, ಸಾಲದೆ ಶರಣೆಂದೊಡೆ, ಸಾಲದೆ 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 ಎಲ್ಲ ಪುರಾತರ ಚರಣಕ್ಕೆ. ಎಲ್ಲರಿಗೂ ಶರಣಾರ್ಥಿಗಳು. ಬಹುತೇಕ ಪ್ರತಿ ಶನಿವಾರದ ಕಾರ್ಯಕ್ರಮಗಳಂದು ಪ್ರಾರ್ಥನೆ ಅಂತಕ್ಕಂಥದ್ದು ಶರಣೆ ವಿದ್ಯಾ ಮುಗ್ದಮ್ ಅವರಿಗೆ ಲಭಿಸುತ್ತೆ. ಬಹುತೇಕ ವಚನ ಪ್ರಾರ್ಥನೆಯನ್ನ ಗೈದಂತಹ ಶ್ರೀಮತಿ ವಿದ್ಯಾ ಮುಗ್ದಮ್ ಅವರಿಗೆ ಹೃತ್ಪೂರ್ವಕವಾಗಿರ್ತಕ್ಕಂತಹ ಶರಣಾರ್ಥಿಗಳು. ಹಾಗೆ ಈ ಮುಂದಿನ ಹಂತ ಸ್ವಾಗತ ಮತ್ತು ಪ್ರಾಸ್ತಾವಿಕ ಹಾಗೂ ಪರಿಚಯದ ನುಡಿಗಳನ್ನ ನುಡಿಯಲು ಬರುತ್ತಿದ್ದಾರೆ ಶರಣೆ ಗೌರಮ್ಮ ನಾಶಿ ಇವರಿಂದ. ಶ್ರೀ ಗುರು ಬಸವಲಿಂಗಾಯ ನಮಃ. ಉಪಸ್ಥಿತರಿರುವ ಎಲ್ಲ ಶರಣ ಬಂಧುಗಳಿಗೆ ಶರಣಾರ್ಥಿಗಳು. ಬಸವ ಚಿಂತನೆ, ಬಸವ ತತ್ವ ಪ್ರಚಾರ ಸೇವೆ ಮಾಡುತ್ತಾ ಬಸವ ಬೆಳಗಿನೊಳು ಬೆಳಗಾದ ಶರಣೆ ಅಕ್ಕ ಅನ್ನಪೂರ್ಣ ತಾಯಿಯವರ ಆತ್ಮಕ್ಕೆ ಶಾಂತಿಯನ್ನು ಕೋರುತ್ತಾ, ಇಂದು ನಮ್ಮ ವೇದಿಕೆಯಿಂದ ಹಮ್ಮಿಕೊಂಡ ಈ ಉಪನ್ಯಾಸ ಕಾರ್ಯಕ್ರಮದ ರೂವಾರಿಗಳಾದ ಶರಣ ಡಾಕ್ಟರ್ ಶಶಿಕಾಂತ್ ಪಟ್ಟಣ್ ಸರ್ ಅವರನ್ನು ಪ್ರಥಮವಾಗಿ ವೇದಿಕೆಗೆ ಸ್ವಾಗತಿಸುವೆ. ಅದರಂತೆ ನಮ್ಮ ಈ ಸಂಘಟನೆಯಲ್ಲಿ ಸಕ್ರಿಯವಾಗಿ ಕಾರ್ಯನಿರ್ವಹಿಸುತ್ತಿರುವ ಸಂಯೋಜಕರು, ಸಂಘಟಕರು, ಕಾರ್ಯಕ್ರಮ ನಿರೂಪಕರು, ಶರಣು ಸಮರ್ಪಣೆ ಮಾಡಲಿರುವ, ತಾಂತ್ರಿಕ ಸೇವೆಯನ್ನು ಒದಗಿಸುತ್ತಿರುವ, ವಚನ ಪ್ರಾರ್ಥನೆ ಹಾಗೂ ವಚನ ಮಂಗಳ ಮಾಡಲಿರುವ ಶರಣೆಯರಿಗೂ ಹಾಗೂ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ಎಲ್ಲ ಶರಣ ಬಂಧುಗಳಿಗೂ ಈ ವೇದಿಕೆಗೆ ಹೃತ್ಪೂರ್ವಕವಾಗಿ ಸ್ವಾಗತವನ್ನ ಕೋರುವೆ. ಇಂದಿನ ವಿಶೇಷ ಉಪನ್ಯಾಸದ ದತ್ತಿದಾನಿಗಳಾದ
ಶರಣೆ ಅಕ್ಕಮಹಾದೇವಿ ತೆಗ್ಗಿ, ನಮ್ಮ ಅಕ್ಕನರಿವಿನ ಹಿರಿಯ ಸದಸ್ಯರು. ಅವರು ತಮ್ಮ ಮಾತೋಶ್ರೀಯವರಾದ ಲಿಂಗೈಕ್ಯ ಸಿದ್ಧಲಿಂಗಮ್ಮ ಮಲ್ಲಪ್ಪ ತೆಗ್ಗಿ ಇವರ ಸ್ಮರಣಾರ್ಥ ದತ್ತಿಯನ್ನು ನೀಡಿದ್ದು, ಅವರಿಗೂ ಹಾಗೂ ಉಪಸ್ಥಿತರಿರುವ ಅವರ ಎಲ್ಲ ಬಂಧು ಬಾಂಧವರಿಗೂ ಹೃತ್ಪೂರ್ವಕವಾದ ಸ್ವಾಗತ ಕೋರುತ್ತಾ ಅನಂತ ಕೃತಜ್ಞತೆಗಳನ್ನ ಸಲ್ಲಿಸುವೆ. ವಿಶೇಷವಾಗಿ ಇಂದಿನ ಉಪನ್ಯಾಸಕರಾಗಿ ಆಗಮಿಸಿ ಕ್ರಾಂತಿಕಾರಿ ಸ್ವಾತಂತ್ರ್ಯ ಯೋಧ ವಿರೂಪಾಕ್ಷಪ್ಪ ಅಂಗಡಿಯವರನ್ನು ಕುರಿತು ಉಪನ್ಯಾಸ ನೀಡಲಿರುವ ಶರಣೆ ಅನಿತಾ ಕಾರಾಜನಿಗೆಯವರನ್ನು ವೇದಿಕೆ ಪರವಾಗಿ ಹಾಗೂ ತಮ್ಮೆಲ್ಲ ಶರಣ ಬಂಧುಗಳ ಪರವಾಗಿ ತುಂಬು ಹೃದಯದಿಂದ ಸ್ವಾಗತಿಸುವೆ. ನಿರಂತರ ನಮ್ಮ ವೇದಿಕೆಯ ಮೂಲಕ ಸಂಪನ್ಮೂಲ ವ್ಯಕ್ತಿಗಳಿಂದ ವಿಶೇಷ ಉಪನ್ಯಾಸಗಳು, ಅಂದರೆ ಸಾವಿಲ್ಲದ ಶರಣರು, ಶಿವಯೋಗ ಸಾಧಕರ ಕುರಿತಾದ ಅಲ್ಲದೆ ಬಸವಾದಿ ಶರಣರ ಪರಿಚಯ, ವಚನ ವಿಶ್ಲೇಷಣೆ ಕುರಿತಾದ ಉಪನ್ಯಾಸಗಳು, ಲೇಖನಗಳು, ಗ್ರಂಥ ಪ್ರಕಟಣೆ ಇಂಥ ಕಾರ್ಯಗಳು ನಡೆಯುತ್ತಿರುವುದು ನಿಜಕ್ಕೂ ಹೆಮ್ಮೆ ಹಾಗೂ ಸಂತೋಷದ ವಿಷಯ. ಅದಕ್ಕಾಗಿ ಶರಣರಾದ ಡಾಕ್ಟರ್ ಪಟ್ಟಣ್ ಸರ್ ಅವರು ಪಡುವ ಶ್ರಮಕ್ಕೆ ಬೆಲೆ ಕಟ್ಟಲಾಗದು. ಅದಕ್ಕೆಲ್ಲ ನಾವುಗಳು ಸಹ ಕೈ ಜೋಡಿಸೋಣ ಅಂತ ವಿನಂತಿಸಿಕೊಳ್ಳುತ್ತಾ, ಇನ್ನು ಇಂದಿನ ಉಪನ್ಯಾಸಕರಾಗಿ ಆಗಮಿಸಿದ ಶ್ರೀಮತಿ ಅನಿತಾ ಕಾರಾಜನಿಗೆಯವರನ್ನು ಕುರಿತು ಕಿರು ಪರಿಚಯ. ಶರಣೆ ಅನಿತಾ ಕಾರಾಜನಿಗೆಯವರು ಈಗಾಗಲೇ ನಮ್ಮ ವೇದಿಕೆಯಲ್ಲಿ ತಮ್ಮದೇ ಆದ ಸಂಶೋಧನಾ ಅಧ್ಯಯನದ ವಿಷಯವಾದ ಇಂಚಿಗೇರಿ ಸಂಪ್ರದಾಯದ ಮಹಾದೇವರು ಅವರನ್ನು ಕುರಿತು ಉಪನ್ಯಾಸ ನೀಡಿದ್ದು ನಮಗೆಲ್ಲ ಚಿರಪರಿಚಿತರಾಗಿದ್ದಾರೆ. ಶರಣೆ ಅನಿತಾ ಅವರು ಗಡಿನಾಡ ಕನ್ನಡ ಭಾಗದ ಜತ್ತ ತಾಲೂಕಿನ ಸೋನ್ಯಾಳ ಗ್ರಾಮದ ಪ್ರಗತಿಪರ ರೈತ ಮನೆತನದಲ್ಲಿ ಜನಿಸಿದವರು. B.Ed ಮುಗಿಸಿ ಪ್ರಾಥಮಿಕ ಶಾಲಾ ಶಿಕ್ಷಕರಾಗಿ ಸೇವೆ ಸಲ್ಲಿಸುತ್ತಾ ಪದವಿ ಹಾಗೂ ಸ್ನಾತಕೋತ್ತರ ಪದವಿಯನ್ನು ಮುಗಿಸಿ ತಮ್ಮ ಸೇವೆಯೊಂದಿಗೆ ಪ್ರಸ್ತುತ ಅಹಿಲ್ಯಾದೇವಿ ಹೋಳ್ಕರ್ ಸೋಲಾಪುರ್ ವಿಶ್ವವಿದ್ಯಾಲಯದ ಸಂಶೋಧನಾ ವಿದ್ಯಾರ್ಥಿಯಾಗಿ ಅಧ್ಯಯನ ಮುಂದುವರಿಸಿದ್ದಾರೆ. ಕನ್ನಡಾಭಿಮಾನಿಗಳಾದ ಇವರ ಜೀವನ ಸಾಹಸಮಯವಾದುದು. ಇಷ್ಟಲ್ಲದೆ ಇಂಚಿಗೇರಿ ಸಂಪ್ರದಾಯದ ಭಕ್ತಿ ಮನತನದಲ್ಲಿ ಹುಟ್ಟಿ ಬೆಳೆದ ಇವರು ಆಧ್ಯಾತ್ಮದತ್ತ ಒಲವು ಉಳ್ಳವರು. 2007ರಲ್ಲಿ ಶಾಲಾ ಶಿಕ್ಷಕಿಯಾಗಿ ಸೇವೆ ಸಲ್ಲಿಸುವುದರೊಂದಿಗೆ ಸೋಲಾಪುರದ ನೆಹರು ನಗರದ ಇಂಚಿಗೇರಿ ಮಠದಲ್ಲಿ ಅವ್ಯಾಹತವಾಗಿ 10 ವರ್ಷ ಸೇವೆ ಸಲ್ಲಿಸಿದ ಅನುಭವಿಗಳೆಂದು ಹೇಳಲು ತುಂಬಾ ಸಂತೋಷವೆನಿಸುತ್ತದೆ. ಅವರೀಗ ಪ್ರಸ್ತುತ ಉಪನ್ಯಾಸ ನೀಡಲಿರುವ ವಿಷಯ ಕ್ರಾಂತಿಕಾರಿ ಸ್ವಾತಂತ್ರ್ಯ ಯೋಧ ಶ್ರೀ ವಿರೂಪಾಕ್ಷಪ್ಪ ಅಂಗಡಿ ಅವರನ್ನು ಕುರಿತು ಈ ಮೂಲಕ ತಮ್ಮ ಅನಿಸಿಕೆಗಳನ್ನು ನಮ್ಮೊಡನೆ ಹಂಚಿಕೊಳ್ಳಲಿದ್ದಾರೆ. ಶರಣೆ ಅನಿತಾ ಕಾರಾಜನಿಗೆಯವರಿಗೆ ಮತ್ತೊಮ್ಮೆ ಹೃತ್ಪೂರ್ವಕವಾಗಿ ವೇದಿಕೆಗೆ ಸ್ವಾಗತಿಸುತ್ತಾ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ, ಸುಸ್ವಾಗತ, ಧನ್ಯವಾದಗಳು. ಈ ಅಧ್ಯಯನ ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ಎಲ್ಲ ವಿದ್ವಾಂಸರುಗಳನ್ನ ಹೃತ್ಪೂರ್ವಕವಾಗಿ ಸ್ವಾಗತಿಸಿದ ಹಾಗೂ ಪ್ರಾಸ್ತಾವಿಕ ನುಡಿಗಳನ್ನ ನುಡಿದಂತಹ ಶರಣೆ ಗೌರಮ್ಮ ನಾಶಿ ಇವರಿಗೆ ಎಲ್ಲರ ಪರವಾಗಿ ಹೃತ್ಪೂರ್ವಕವಾಗಿರ್ತಕ್ಕಂತಹ ಶರಣಾರ್ಥಿಗಳನ್ನ ಹೇಳ್ತಾ, ಮುಂದಿನ ಹಂತ, ಈಗಾಗಲೇ ಶರಣೆ ಅನಿತಾ ಕಾರಾಜನಿಗೆ ಅವರು ಈ ವೇದಿಕೆಗೆ ಹೊಸಬರೇನಲ್ಲ. ಈಗಾಗಲೇ ಇಂಚಿಗೇರಿ ಮಠದ ಶ್ರೀ ಮುರುಗೋಡು ಮಹಾದೇವರ ಕುರಿತು ಮಾರ್ಚ್ 30ನೇ ತಾರೀಕಿನಂದು ಈಗಾಗಲೇ ಉಪನ್ಯಾಸವನ್ನ ನೀಡಿದ್ದಾರೆ. ವಿರೂಪಾಕ್ಷಪ್ಪ ಅಂಗಡಿಯವರ ಕುರಿತು ಬಹುತೇಕ ಇವರು ಕೂಡ ಸ್ವಾತಂತ್ರ್ಯ ಕುಟುಂಬದ ಹಿನ್ನೆಲೆ ಬಂದಿರತಕ್ಕಂತಹ ಶ್ರೀಯುತರು. ಅವರ ಬಗ್ಗೆ ಈಗಾಗಲೇ ನಾವು ಸಂಕ್ಷಿಪ್ತವಾಗಿ ತಿಳಿದುಕೊಂಡಿದ್ದೇವೆ. ಸಾರ್ವಜನಿಕರ ಭೂಮಿಯನ್ನ ಕೊಟ್ಟಿರ್ತಕ್ಕಂತಹ ಅಥವಾ ಜತ್ತ, ಅಕ್ಕಲಕೋಟ, ಗಡ್ಡ, ಹಿಂಗ್ಲಜ್, ಸಂಕ, ಸೊಲ್ಲಾಪುರ, ಸಾಂಗ್ಲಿ ಈ ಭಾಗದಲ್ಲಿ ಈ ಯೋಧ ವಿರೂಪಾಕ್ಷಪ್ಪ ಅಂಗಡಿ ಅಂದ್ರೆ ಎಲ್ರಿಗೂ ಚಿರಪರಿಚಿತ. ನಾವೆಲ್ಲರೂ ಕೂಡ ಗಾಂಧಿ, ನೆಹರು, ಗೋಖಲೆ, ಆಜಾದ್, ನವರೋಜಿ ಇವರೆಲ್ಲರೂ ಗೊತ್ತಿರೋ ಹಾಗೆ ಆ ಭಾಗದ ಶ್ರೀ ವಿರೂಪಾಕ್ಷಪ್ಪ ಅಂಗಡಿಯವರ ಬಗ್ಗೆ ಇನ್ನೂ ವಿಶೇಷವಾಗಿರ್ತಕ್ಕಂತಹ ಅವರು ಯಾವ್ಯಾವ ರೀತಿ ಸ್ವಾತಂತ್ರ್ಯದ ಧುಮುಕಿಗೆ ಸ್ವಾತಂತ್ರ್ಯವನ್ನ ಪಡೆಯುವಲ್ಲಿ ನಮಗೂ ಕೂಡ ಸಹಕಾರಿಯಾಗಿದ್ರು ಅಂತಕ್ಕಂಥ ವಿಷಯವನ್ನ ಶರಣೆ ಅನಿತಾ ಕಾರಾಜನಿಗೆ ನಾವು ಹೆಚ್ಚು ತಿಳ್ಕೊಳ್ಳೋಣ. ಈಗ ವೇದಿಕೆಯನ್ನ ಶರಣೆ ಅನಿತಾ ಕಾರಾಜನಿಗೆ ಅವರಿಗೆ ಬಿಟ್ಟುಕೊಡುತ್ತಾ ಇದ್ದೇವೆ. ಶರಣೆ ಅನಿತಾ ಕಾರಾಜನಿಗೆ ಇವರಿಂದ. ಶರಣಾರ್ಥಿಗಳು. ಸೌಂಡ್ ಚೆನ್ನಾಗಿ ಕೇಳ್ತಾ ಇದೆ. ಹಲೋ, ಕ್ಲಿಯರ್ ಇದೆ, ಸ್ವಲ್ಪ ಡಿಸ್ಟರ್ಬ್ ಇದೆ, ಹೊರಗಡೆ ಬರ್ರಿ.
ಕಟ್ 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 ಆಗತ್ತೆ ಆಗ್ತಾ ಇದೆ ಕಟ್ ಕಟ್ ಆಗ್ತಾ ಇದೆ. ಇದೇ ಕೂತಿರಲ್ಲ ಮೇಡಮ್, ಫಸ್ಟ್ ಸ್ಟಾರ್ಟಿಂಗ್ ಚೆಕ್ ಮಾಡೋ ಮುಂದೆ ಅದೇ ಪ್ಲೇಸ್ ಅಲ್ಲಿ ಕೂತ್ಕೊಡ್ರಿ, ಕರೆಕ್ಟ್ ಬರ್ತಾ ಇದೆ ಅಲ್ಲಿ. ಫಸ್ಟ್ ಟೈಮ್ ಮಾತಾಡಿದ್ರಲ್ಲ. ಅಲ್ಲೇ ಇದೆಯಲ್ರಿ ಮೇಡಮ್? ಈಗ ಹಾ ಈಗ ಕ್ಲಿಯರ್ ಕ್ಲಿಯರ್ ಇದೆ. ಈಗ ಕ್ಲಿಯರ್ ಇದೆ. ಈ ಕ್ಲಿಯರ್ Yes, ಇದೆಯಲ್ಲ? ma'am. ಹಾ ಕ್ಲಿಯರ್ ಇದೆ. ಮೇಡಮ್ ಮಾತಾಡಿ, ಕೇಳಿಸ್ತಾ ಇಲ್ಲ. ಮಾತಾಡ್ತೀನಿ. ನಿರ್ಮಲ ಕರ್ಮವದು ಸದ್ಗತಿಗೆ ಸಾಧನ ನೋಡ. ನಿರ್ಮಲ ಕರ್ಮವದು ಜ್ಞಾನಕ್ಕೆ ವರ್ಧನೆ ನೋಡ. ನಿರ್ಮಲ ಕರ್ಮವದು ಕಪಿಲ ಸಿದ್ಧ ಮಲ್ಲಿಕಾರ್ಜುನನ ಇರುವ ಕೂಟ ನೋಡ. ವಚನ ಅಧ್ಯಯನ ವೇದಿಕೆ ಬಸವಾದಿ ಶರಣರ ಚಿಂತನ ಕೂಟ ಹಾಗೂ ಅಕ್ಕನಡಿಯು ಸಂಘಟನೆಗಳಿಂದ ಶರಣೆ ಅಕ್ಕಮಹಾದೇವಿ ತೆಗ್ಗಿಯವರ ತಾಯಿ ಸಿದ್ಧಲಿಂಗವ್ವ ಮಲ್ಲಪ್ಪ ತೆಗ್ಗಿಯವರ ಹೆಸರಿನಲ್ಲಿ ಹಮ್ಮಿಕೊಳ್ಳಲಾಗಿರುವ ವಿಶೇಷ ದತ್ತಿ ಉಪನ್ಯಾಸದಲ್ಲಿ ಪಾಲ್ಗೊಂಡಿರುವ ಎಲ್ಲ ಶರಣ ಬಂಧು ಭಗಿನಿಯರಿಗೂ ನನ್ನ ಸುಮನ ನಮನಗಳನ್ನ ಸಲ್ಲಿಸ್ತೇನೆ. ಕರ್ನಾಟಕದಲ್ಲಿ ಹುಟ್ಟಿ ತಮ್ಮ ಬದುಕಿನ ಸುಮಾರು 16 ವರ್ಷಗಳ ಅವಧಿಯನ್ನ ಉತ್ತರ ಭಾರತದಲ್ಲಿ ಸಾರ್ಥಕವಾಗಿ ಸವಿಸಿದವರು, ದೇಶದ ಸ್ವಾತಂತ್ರ್ಯಕ್ಕಾಗಿ ಹಗಲು ರಾತ್ರಿಗಳನ್ನ ಒಂದು ಮಾಡಿದವರು, ಕಠಿಣ ಶಿಕ್ಷೆಯನ್ನ ಅನುಭವಿಸಿದವರು, ಸುಮಾರು 14 ವರ್ಷ ಸೆರೆಮನೆ ವಾಸ, ಉಪವಾಸ ಸತ್ಯಾಗ್ರಹ, ಬದುಕು ಸಾವಿನ ನಡುವೆ ಹೋರಾಟ ಮಾಡಿದಂಥವರು, ತಮ್ಮ ಕೌಟುಂಬಿಕ ಜೀವನವನ್ನು ಲೆಕ್ಕಿಸಿ ಬೇಸಾಯ ಸಂಘಗಳನ್ನು ಸ್ಥಾಪಿಸುವ ಸಲುವಾಗಿ ದುಡಿದವರು, ಕನ್ನಡ ನಾಡು ನುಡಿಗಾಗಿ ಹೋರಾಟ ಮಾಡಿದವರು, ಅವರೇ ನಮ್ಮ ಹಾವೇರಿಯ ವಿರೂಪಾಕ್ಷಪ್ಪ ಗುರುಬಸಪ್ಪ ಅಂಗಡಿಯವರು. ವಿರೂಪಾಕ್ಷಪ್ಪನವರ ತಂದೆ ಗುರುಬಸಪ್ಪನವರು ಹಾವೇರಿ ಜಿಲ್ಲೆಯ ಸವಣೂರು ಗ್ರಾಮದವರು. ಅಲ್ಲಿಯೇ ಶಿಕ್ಷಕರಾಗಿ ಸೇವೆ ಸಲ್ಲಿಸುತ್ತಾ ಇದ್ರು. ಅವರ ಮೊದಲ ಹೆಂಡತಿ ಒಂದು ಮಗುವನ್ನು ಹೆತ್ತು ತೀರಿ ಹೋಗಿದ್ದಳು. ಆದ್ದರಿಂದ ಗುರುಬಸಪ್ಪನವರು ಹಾವೇರಿಯ ಬಸಪ್ಪ ಇಂಗಳಿಗೆಯವರ ಮಗಳು ಬಸವ್ವನನ್ನು ಮದುವೆ ಮಾಡಿಕೊಳ್ತಾರೆ. ಅವರ ದಾಂಪತ್ಯ ಜೀವನದಲ್ಲಿ 2 ಗಂಡು 1 ಹೆಣ್ಣು ಮಗುವನ್ನ ಪಡೆಯುತ್ತಾರೆ. ಆ 2 ಗಂಡು ಮಕ್ಕಳ ಪೈಕಿ 2ನೇ ಚಿಕ್ಕ ಮಗು ವಿರೂಪಾಕ್ಷಪ್ಪನವರು. ಅವರು ಜನಿಸಿದ್ದು 27 ಮಾರ್ಚ್ 1915ರಂದು. ಮಗು ಹುಟ್ಟಿದಾಗ ಸಣಕಲು ತೆಳ್ಳಗೆ ಇದ್ದುದನ್ನು ಕಂಡು ತಾಯಿ ವಿಶೇಷ ಕಾಳಜಿಯಿಂದ ಮಗುವನ್ನು ಸಾಕುವಂತವರಾಗ್ತಾರೆ. 3 ತಿಂಗಳು ತುಂಬಿದ ನಂತರ ತವರು ಮನೆಯಿಂದ ಎಲವಿಗೆ ಹೋಗ್ತಾರೆ. ಅಶಕ್ತ ಮಗು ಯಾವತ್ತೂ ಕಿರಿಕಿರಿ ತಪ್ಪಿದ್ದಲ್ಲ. ಹೀಗೆ ಮಗುವಿಗೆ 9 ತಿಂಗಳು ತುಂಬಿದಾಗ ಬೇಸಿಗೆ ರಜೆಗೆ ಹಾವೇರಿಗೆ ಬರ್ತಾರೆ. ಮಗುವಿನ ಆರೈಕೆಯಲ್ಲಿ ತಾಯಿ ಸೋತು ಹೋಗಿರ್ತಾರೆ. ತಾಯಿಗಿಂತ ಮಗು ಅಶಕ್ತ, ಮಗುವಿಗಿಂತ ತಾಯಿ ಅಶಕ್ತ. ಇಂತಹ ಪರಿಸ್ಥಿತಿಯಲ್ಲಿ ವಿಧಿಯ ಕೈವಾಡ ಒಂದು ಘಟನೆ ಸಂಭವಿಸ್ತದೆ. ತಾಯಿ ಬಸವ ಪ್ಲೇಗ್ ಮಾರಿಗೆ ಬಲಿಯಾಗಿ ತೀರಿ ಹೋಗ್ತಾರೆ. ಹೀಗಾಗಿ ವಿರೂಪಾಕ್ಷಪ್ಪನ ತಾಯಿಯ ಅಕ್ಕ ದೊಡ್ಡಮ್ಮ ಬಸವಣ್ಣವ್ವ ಅವರನ್ನು ಜೋಪಾನ ಮಾಡುವಂತವಳಾಗ್ತಾಳೆ. ಇನ್ನ ಈ ಬಸವಣ್ಣವ್ವನವರದು ದೊಡ್ಡ ಒಕ್ಕಲತನ ಮನೆತನ, ಮನೆ ತುಂಬಾ ದನಗಳು, ಒಕ್ಕಲುತನದಲ್ಲಿ ತುಂಬಾ ಕೆಲಸ. ಇಂಥ ಒಂದು ವಾತಾವರಣದಲ್ಲಿ ಚಿಕ್ಕ ವಿರೂಪಾಕ್ಷಪ್ಪ ಬೆಳೆಯುವಂತವನಾಗ್ತಾರೆ. ವಿದ್ಯಾವಂತನಾಗಬೇಕೆಂಬ ಹಂಬಲನೂ ಕೂಡ ಇರ್ತದೆ. ದನ ಕಾಯುವ ಕೆಲಸದ ಭಾರ ಹೆಚ್ಚಾಗಿ ಒಕ್ಕಲು ಮಕ್ಕಳಿಗೆ ಒತ್ತಾಯದ ಶಿಕ್ಷಣ ವ್ಯರ್ಥ ಅನ್ನಿಸುವಂತಹ ಕಾಲವದು. ಹೀಗೆ ಹಾವೇರಿಯಲ್ಲಿ ವಿರೂಪಾಕ್ಷಪ್ಪನವರು ಬೆಳೆಯುವಾಗ ಅವರ ತಂದೆ ಯಲವಗಿಯಲ್ಲಿ ಮತ್ತೊಂದು ಮದುವೆಯನ್ನ ಮಾಡಿಕೊಳ್ತಾರೆ. ವಿರೂಪಾಕ್ಷಪ್ಪನವರು 10 ವರ್ಷದವನಾದಾಗ ಅವರ ತಂದೆ ವರ್ಗಾವಣೆಗೊಂಡು ಹಾವೇರಿಗೆ ಬರ್ತಾರೆ. ತಂದೆಯ ಕೈಯಲ್ಲಿ 4ನೇ ಇಯತ್ತೆ ಕಲಿತು ಅದೇ ವರ್ಷ ವಿರೂಪಾಕ್ಷಪ್ಪನವರು ಸ್ಕಾಲರ್ಶಿಪ್ ಪರೀಕ್ಷೆಯಲ್ಲಿ ತೇರ್ಗಡೆ ಆಗ್ತಾರೆ. ತಿಂಗಳಿಗೆ 10 ರೂಪಾಯಿ ಸ್ಕಾಲರ್ಶಿಪ್ ಪಡೆಯುತ್ತಾರೆ. ಹೀಗಾಗಿ
ವಿರೂಪಾಕ್ಷಪ್ಪನವರ ಶಿಕ್ಷಣ ಅಡೆತಡೆ ಇಲ್ಲದೆ ಸಾಗುತ್ತದೆ. ಜಾಣ ವಿದ್ಯಾರ್ಥಿ ಎಂದು ಗುರುತಿಸಲ್ಪಡುವ ವಿರೂಪಾಕ್ಷಪ್ಪನವರಿಗೆ ಇಂಗ್ಲಿಷ್ ಶಾಲೆಗೆ ಸೇರಿಸ್ತಾರೆ. ಇಂಗ್ಲಿಷ್ 2ನೇ ಇಯತ್ತೆ ಕಲಿಯುವಾಗ ಅವರ ತಂದೆ ಮನೆಗೆ ಹೋಗ್ತಾರೆ. ಈಗಾಗಲೇ 3 ಮಕ್ಕಳು ಮನೆಯಲ್ಲಿರುವ ಕಾರಣ ಅವರ ಮಲತಾಯಿ ವಿರೂಪಾಕ್ಷಪ್ಪನಿಗೆ ಕಿರುಕುಳ ಕೊಡ್ಲಾರಂಭಿಸ್ತಾಳೆ. ಊಟಕ್ಕೆ ಕುಂತರೆ ರೊಟ್ಟಿ ಕಸಿದುಕೊಳ್ತಾಳೆ, ಕಪಾಳಕ್ಕೆ ಹೊಡೆದು ಹೊರಗೆ ಹಾಕ್ತಾಳೆ. ಹೀಗಾಗಿ ವಿರೂಪಾಕ್ಷಪ್ಪ ಮತ್ತೆ ಅವರ ದೊಡ್ಡಮ್ಮ ಬಸವಣ್ಣವನ ಕಡೆಗೆ ಹೋಗಿ ಖಾಯಂ ಆಗಿ ಅಲ್ಲಿಯೇ ನಿಲ್ಲುವಂತವರಾಗ್ತಾರೆ. ವಿರೂಪಾಕ್ಷಪ್ಪ ಇಂಗ್ಲಿಷ್ 4ನೇ ಇಯತ್ತೆ ಕಲಿಯುವಾಗ ಬೈಲಿ ಬೇನೆ ಬರ್ತದೆ. ಹೀಗಾಗಿ ದೊಡ್ಡಮ್ಮ ಅವರಿಗೆ ತುಂಬಾ ಉಪಚಾರವನ್ನು ಮಾಡ್ತಾಳೆ. ಹೀಗಾಗಿ 4ನೇ ಇಯತ್ತೆಯಲ್ಲಿ ಅವರು ಪಾಸ್ ಆಗ್ತಾರೆ. ಮುಂದೆ 5ನೇ ಇಯತ್ತೆ ಓದುವಾಗ ಅವರ ಶಾಲೆಯಲ್ಲಿ ಇತಿಹಾಸದ ಶಿಕ್ಷಕರು ಎಸ್.ಎ. ಕರಜಗಿ ಅವರು ಸ್ವಾತಂತ್ರ್ಯ ಸೇನಾನಿಗಳ ಬಗ್ಗೆ, ಖುದೀರಾಮ್ ಬೋಸರ ಬಲಿದಾನದ ಬಗ್ಗೆ ರಸವತ್ತಾದ ಕಥೆಗಳನ್ನ ಹೇಳ್ತಾ ಇದ್ರು. ಹೀಗಾಗಿ ವಿರೂಪಾಕ್ಷಪ್ಪನಲ್ಲಿ ನಾನು ಕೂಡ ಅಪ್ಪಟ ದೇಶಭಕ್ತನಾಗಬೇಕು, ಕ್ರಾಂತಿಕಾರಿಯಾಗಬೇಕು, ದೇಶಕ್ಕೆ ಸ್ವಾತಂತ್ರ್ಯವನ್ನು ತಂದು ಕೊಡಬೇಕೆಂಬ ಕನಸನ್ನ ಆ ಚಿಕ್ಕ ವಯಸ್ಸಿನಲ್ಲಿ ಕಾಣತೊಡಗ್ತಾರೆ. ಹೀಗಾಗಿ ದಿನಾಲು ವ್ಯಾಯಾಮ, ಯೋಗಾಭ್ಯಾಸ ಮಾಡುತ್ತಾ ಶರೀರವನ್ನು ಸದೃಢವಾಗಿಟ್ಕೊಳ್ತಾರೆ. ಇನ್ನು ಕುಟುಂಬಕ್ಕಿಂತ ಸಮಾಜ ದೊಡ್ಡದು, ಸಮಾಜಕ್ಕಿಂತ ದೇಶ ದೊಡ್ಡದು. ಆದ್ದರಿಂದ ದೇಶ ಸೇವೆಯು ಈಶ ಸೇವೆ ಅನ್ನುವ ಅರ್ಥದಲ್ಲಿ ವಿರೂಪಾಕ್ಷಪ್ಪನವರು ಸ್ವಾತಂತ್ರ್ಯ ಚಳುವಳಿಯಲ್ಲಿ ಧುಮುಕ್ತಾರೆ. ಅವ್ರು ಯಾವ ರೀತಿ ಸ್ವಾತಂತ್ರ್ಯ ಚಳುವಳಿಯನ್ನ ಪ್ರವೇಶ ಮಾಡ್ತಾರೆ ಅನ್ನುವುದನ್ನು ನೋಡೋಣ. ಸ್ವಾತಂತ್ರ್ಯಕ್ಕಾಗಿ ಹೋರಾಡುವ ಕೈದಿಗಳನ್ನ ಜೈಲಿನಲ್ಲಿ ಗೌರವದಿಂದ ನಡೆಸಿಕೊಳ್ಳಬೇಕೆಂದು ಆಗ್ರಹಿಸಿ ಸಾಮ್ರಾಜ್ಯವಾದಿಗಳ ವಿರುದ್ಧ ಲೋಹಾರಿನ ಕೇಂದ್ರ ಸೆರೆಮನೆಯಲ್ಲಿ 63 ದಿನ ಉಪವಾಸ ಕೈಗೊಂಡು ಜತೀಂದ್ರನಾಥ್ ದಾಸರು ಹುತಾತ್ಮರಾಗಿರ್ತಾರೆ. ಅವರ ಪುಣ್ಯತಿಥಿಯನ್ನು ಶಾಲೆಯಲ್ಲಿ ಆಚರಿಸಿದ ದಿನ ವಿರೂಪಾಕ್ಷಪ್ಪನ ಸಂಗಡಿಗರೆಲ್ಲ ಕೂಡಿಕೊಂಡು ಅವರ ಬಲಿದಾನದ ನಿಷೇಧಾರ್ಥ ಸ್ಟ್ರೈಕ್ ನಲ್ಲಿ ಭಾಗವಹಿಸ್ತಾರೆ. ಅಂದಿನ ದಿನಮಾನಗಳಲ್ಲಿ ಶಾಲೆ ಕಾಲೇಜುಗಳಲ್ಲಿಯೇ ಅನೇಕ ಜನ ವಿದ್ಯಾರ್ಥಿಗಳು ಗುಂಪಾಗಿ ಸತ್ಯಾಗ್ರಹದಲ್ಲಿ ಪಾಲ್ಗೊಳ್ಳಲು ತಯಾರಾಗಿರ್ತಾರೆ. ಅದಕ್ಕೆ ಹಾವೇರಿ ಹೊರತಾಗಿರ್ಲಿಲ್ಲ. ಇನ್ನ ವಿರೂಪಾಕ್ಷಪ್ಪನ ಈ ಒಂದು ಚಳುವಳಿಯಲ್ಲಿ ಭಾಗವಹಿಸುವ ಒಲವನ್ನು ಕಂಡು ಅವರ ಶಾಲೆಯ ಮುಖ್ಯ ಗುರುಗಳು, ವಿರೂಪಾಕ್ಷಪ್ಪ ನೀನು ಚಳವಳಿ ಮಾಡ್ಬೇಡ, ನಿನಗೆ ಸಿಗುವ ಸ್ಕಾಲರ್ಶಿಪ್ ನಿಂತು ಹೋಗ್ತೈತಿ, ಮೊದಲು ಶಾಲೆ ಕಲಿ ಎಂದು ತಿಳಿಸಿ ಹೇಳಿದ್ರು. ಆದ್ರೂ ಕೇಳಂಗಿಲ್ಲ. ಕೊನೆಗೆ ಈ ಸುದ್ದಿ ಅವರ ತಂದೆಯವರಿಗೆ ತಿಳಿತೈತಿ. ಅವರು ಕೂಡ ಗದರಿಸ್ತಾರ. ಶಾಲೆ ಕಲ್ತು ಸಾಹೇಬ್ ಆಗೋದ್ ಬಿಟ್ಟು ಚಳವಳಿ ಮಾಡ್ತಾನಂತ ಹೇಳಿ ಸಿಟ್ಟಿಗೆ ಬರ್ತಾರ. ಆದ್ರೂ ಕೂಡ ವಿರೂಪಾಕ್ಷಪ್ಪನವರು ಗಟ್ಟಿಯಾದ ಧ್ವನಿಯಲ್ಲಿ ಹೇಳ್ತಾರ, ಇಲ್ಲಪ್ಪಾ ನಾನೀಗ ಚಳವಳಿ ಮಾಡಕ್ ಹೋಗವನ ಅಂತ ಹೇಳ್ತಾರ. ಆದ್ರಿಂದ ಅವರ ತಂದೆ ಮತ್ತು ಹಿರಿಯಣ್ಣ ಚನ್ನಬಸಪ್ಪ ಕೂಡ್ಕೊಂಡು 2 ದಿನ ವಿರೂಪಾಕ್ಷಪ್ಪನವರಿಗೆ ಊಟಕ್ಕೆ ಕೊಡದೆ ಒಂದು ಕೋಣೆಯಲ್ಲಿ ಉಪವಾಸ ಕೂಡ ಹಾಕ್ತಾರ. ಯಾಕಂದ್ರೆ ಸ್ವಾತಂತ್ರ್ಯ ಚಳವಳಿಯಲ್ಲಿ ಭಾಗವಹಿಸಬಾರ್ದಂತ ಹೇಳಿ. 3ನೇ ದಿನ ಅವನು ಹೊರಗೆ ತೆಗಿತಾರ. ಅವಾಗನು ಕೇಳ್ತಾರ. ಆದ್ರೂ ಕೂಡ ವಿರೂಪಾಕ್ಷಪ್ಪ ತನ್ನ ನಿರ್ಧಾರವನ್ನು ಬದಲಿಸಂಗಿಲ್ಲ. ಹೀಗಾಗಿ ತಂದೆಯವರು ಏನ್ ಮಾಡ್ತಾರ, ನೀನ್ ಹಣೆ ಬರದಾಗ ಇದ್ದಂಗ ಆಗ್ಲಿ ಅಂತ ಹೇಳಿ ವಿರೂಪಾಕ್ಷಪ್ಪನವರ ಆಶೆಯನ್ನು ಬಿಟ್ಟು ಬಿಡ್ತಾರ. ತದನಂತರ ವಿರೂಪಾಕ್ಷಪ್ಪ ತಾನು ನಿಶ್ಚಯಿಸಿದಂತೆ ಅಂಕೋಲೆಗೆ ಹೋಗುವ ಹಾವೇರಿಯ ಚಳವಳಿಗಾರರ ತಂಡವನ್ನು ಸೇರ್ಕೊಳ್ತಾರೆ. ಜನವರಿ 26, 1930 ಅಂಕೋಲೆಯಲ್ಲಿ ಗಾಂಧೀಜಿಯವರ ಕರೆಯ ಮೇರೆಗೆ ಉಪ್ಪಿನ ಸತ್ಯಾಗ್ರಹದಲ್ಲಿ ಪಾಲ್ಗೊಳ್ತಾರೆ. ಈ ತಂಡದಲ್ಲಿ ಗುಡ್ಲಪ್ಪ ಹಳ್ಳಿಕೇರಿ, ಗೋವಿಂದಾಚಾರ್ಯ, ಅಗ್ನಿಹೋತ್ರಿ ಮುಂತಾದವರೆಲ್ಲರೂ ಡಾಕ್ಟರ್ ಹರ್ಡಿಕರ್ ಮಂಜಪ್ಪನವರ ನೇತೃತ್ವದಲ್ಲಿ ಸ್ವಯಂ ಸೇವಕರಾಗಿ ಕಾರ್ಯವನ್ನು ನಿರ್ವಹಿಸ್ತಾರ. ಸುಮಾರು 30 ದಿನಗಳವರೆಗೆ ಸತ್ಯಾಗ್ರಹವನ್ನ ಮುಂದುವರಿಸ್ತಾರ. ಉಪ್ಪಿನ ಸತ್ಯಾಗ್ರಹವನ್ನು ಮುಗಿಸಿದ ನಂತರ ಎಲ್ಲರೂ ಕೂಡ್ಕೊಂಡು ಮರಳಿ ಹಾವೇರಿಗೆ ಮನೆಗೆ ಬರ್ತಾರೆ. ಆಗ ಆದಿ ಬಣಜಿಗರ ಸಮಾಜದವರೆಲ್ಲ ಇವ ಇಷ್ಟು ದಿನ ಹೋಗಿ ಯಾವ ಜಾತಿಯವ್ರ ಮನೆಯಾಗ ಉಂಡು ಬಂದಾನು ಏನು, ಅವನನ್ನ ಜಾತಿಯಿಂದ ಹೊರಗಿಡ್ರಿ, ಇಲ್ಲ ಅಂದ್ರ ಅವನನ್ನ ಅಡಗಿ ಸುಟ್ಟು ಶುದ್ಧ ಮಾಡ್ಕೊಂಡು ಒಳಗ್ ಕರ್ಕೊಳ್ರಿ ಅಂತ ಕೋಲಾಹಲವನ್ನ ಎಬ್ಬಿಸ್ತಾರ. ಇನ್ನ ವಿರೂಪಾಕ್ಷಪ್ಪನವರ ದೊಡ್ಡಮ್ಮನು ಕೂಡ
ಕರ್ಮಠಳೆ ಆಗಿರ್ತಾಳ. ಹೀಗಾಗಿ ಆ ವಿರೂಪಾಕ್ಷಪ್ಪನನ್ನು ದೇವರ ಕೋಣೆಗೆ ಅಡಿಗೆ ಮನೆಗೆ ಬರಗೊಡದೆ ಪಡಸಾಲೆಯಲ್ಲಿ ಊಟಕ್ಕೆ ಕೊಡುವುದನ್ನ ಪ್ರಾರಂಭ ಮಾಡ್ತಾಳ. ಇದನ್ನು ಕಂಡು ವಿರೂಪಾಕ್ಷಪ್ಪನವರು ಏನೂ ಮಾತನಾಡದೆ ಸುಮ್ಮನಿರ್ತಾರ. ಒಂದಿನ ಅವ್ರ ದೊಡ್ಡಮ್ಮ ತಾನಾಗಿಯೇ ವಿರೂಪಾಕ್ಷಪ್ಪನವನ ಮನೆಯಲ್ಲಿ ಕರೆದುಕೊಳ್ತಾಳ. ಇಂಥ ಪರಿಸ್ಥಿತಿಯಲ್ಲಿ ಮನೆಯಲ್ಲಿ ಇರುವಾಗಲೂ ಕೂಡ ವಿರೂಪಾಕ್ಷಪ್ಪನವರು ಬೇರೆ ಬೇರೆ ಸಾಮಾಜಿಕ ಕಾರ್ಯಗಳಲ್ಲಿ ತೊಡಗ್ತಾರ. ಮತ್ತೆ ಅವರು ಹಳ್ಳಿಕೇರಿ ಗುದ್ನಪ್ಪ, ವೆಂಕಟೇಶ್ ಮಾಗಡಿ, ಕೆ.ಎಸ್. ಪಾಟೀಲ್ ಅವರನ್ನ ಕರ್ಕೊಂಡು ಮೈಲಾರ ಮಹದೇವಪ್ಪನವರ ನೇತೃತ್ವದಲ್ಲಿ ತಂಡವೊಂದನ್ನು ರಚಿಸಿ ಜಾತ್ರೆಯಲ್ಲಿ ವೇಷಾವೃತ್ತಿಯನ್ನ ಕೈಗೊಳ್ಳುವವರ ಮನವೊಲಿಸಿ ಅವರಿಗೆ ನೂಲುವ ಕಾಯಕವನ್ನು ಹೇಳಿಕೊಟ್ಟು ಅವರಿಗೆ ಸನ್ಮಾರ್ಗದಲ್ಲಿ ಸಾಗುವ ಸಲುವಾಗಿ ಮಾರ್ಗವನ್ನು ತೋರಿಸಿಕೊಡ್ತಾರೆ. ಅವರ ಮನವೊಲಿಸುವಲ್ಲಿ ಯಶಸ್ವಿ ಆಗ್ತಾರೆ. ಅದೇ ಸಂದರ್ಭದಲ್ಲಿ 1931 ಮಾರ್ಚ್ 23ರಂದು ಕರಾಚಿಯಲ್ಲಿ ಭಗತ್ ಸಿಂಗ್, ರಾಜಗುರು, ಸುಖದೇವ್ ಅವರಿಗೆ ಗಲ್ಲು ಶಿಕ್ಷೆ ಆಗ್ತದೆ. ಈ ಘಟನೆಯಿಂದ ದೇಶದ ತುಂಬೆಲ್ಲ ಪ್ರಕ್ಷುಬ್ಧ ವಾತಾವರಣ ನಿರ್ಮಾಣವಾಗ್ತದೆ. ಈ ಸಂದರ್ಭದಲ್ಲಿ ಅವರ ಸಂಗಡಿಗರು ವಿರೂಪಾಕ್ಷಪ್ಪನವರಿಗೆ ಶಿಕ್ಷಣ ಮುಂದುವರಿಸು ಅಂತ ಹೇಳಿ ಸಲಹೆಯನ್ನ ನೀಡ್ತಾರೆ. ಮಾಗಡಿ ಮತ್ತು ಹಳ್ಳಿಕೇರಿ ಅವರು ಕೂಡಿಕೊಂಡು ಈ ಚಿಕ್ಕ ವಯಸ್ಸಿನ ಕ್ರಾಂತಿಕಾರರಾಗಿರ್ತಕ್ಕಂತಹ ವಿರೂಪಾಕ್ಷಪ್ಪ ಅಂಗಡಿ, ಕರವೀರ ಮಾಸೂರ್, ವಿನಾಯಕ್ ಗಣಪುಲೆ ಎಂಬವರನ್ನ ಮುಂದಿನ ಶಿಕ್ಷಣಕ್ಕಾಗಿ ರಾಷ್ಟ್ರೀಯ ವಿದ್ಯಾಲಯ ಬೃಂದಾವನಕ್ಕೆ ಕಳಿಸ್ತಾರ. ಅಲ್ಲಿ ಶಿಕ್ಷಣ ಹೇಗಿರ್ತದ ಅಂತಂದ್ರ ಸೈನಿಕ ಶಾಲೆ ತರ ಇರ್ತದ. ಅಲ್ಲಿ ಹಿಂದಿನ ಹಿಂದಿ ಇಂಗ್ಲಿಷ್ ಅನ್ನ ಪರ್ಫೆಕ್ಟ್ ಆಗಿ ವಿರೂಪಾಕ್ಷಪ್ಪನವರು ಕಲಿಯುವಂತವರಾಗ್ತಾರ. ಮತ್ತ 1932ರಲ್ಲಿ ಮತ್ತೆ ಸತ್ಯಾಗ್ರಹ ಪ್ರಾರಂಭ ಆಗ್ತದ. ಅದರಲ್ಲಿ ಸಾರ್ವಜನಿಕ ಸಭೆಯಲ್ಲಿ ವಿರೂಪಾಕ್ಷಪ್ಪನವರು ಭಾಗವಹಿಸ್ತಾರ. ಅವರೊಡನೆ ಇನ್ನಿಬ್ಬರು ಹಾವೇರಿ ಗೆಳೆಯರು ಕೂಡ ಇರ್ತಾರ. ಎಲ್ಲರನ್ನು ಮಥುರಾ ಕಾರ್ಯಾಗಾರಕ್ಕ ಬ್ರಿಟಿಷರು ಅವರನ್ನ ಬಂಧಿಸಿ ಒಯ್ತಾರ. ವಿರೂಪಾಕ್ಷಪ್ಪನವರು ಒಳಗೊಂಡು ಮೂವರನ್ನು ವಯಸ್ಸು ಚಿಕ್ಕದೆಂದು ಹೇಳಿ ಕ್ಷಮೆ ಯಾಚಿಸಿ ಕಳಿಸಿಬಿಡ್ತಾರ. ಕ್ಷಮೆಯನ್ನು ಬೇಡಿಕೊಳ್ಳದ ವಿರೂಪಾಕ್ಷಪ್ಪನಿಗೆ 1 ದಿನದ ಕೊಠಡಿಯಲ್ಲಿ ಇರಿಸಿ ನಂತರ ಕಳಿಸ್ತಾರ. ಮದ್ರಾಸಿ ಗೆಳೆಯರೊಡನೆ ಕೂಡಿಕೊಂಡು ಸತ್ಯಾಗ್ರಹದ ಮೆರವಣಿಗೆ ಮಾಡಿದ್ದಕ್ಕಾಗಿ 3 ತಿಂಗಳ ಕಠಿಣ ಶಿಕ್ಷೆಯನ್ನ ಮತ್ತವರಿಗೆ ವಿಧಿಸಲಾಗ್ತದ. ಸಣ್ಣ ತಪ್ಪಿಗೂ ಕೂಡ ತೀವ್ರ ಯಾತನೆಯ ಶಿಕ್ಷೆಯನ್ನು ಅನುಭವಿಸುವ ಕಾಲವದು. ಯಾವುದೇ ಓದು ಬರಹದ ಸವಲತ್ತು ಅವರಿಗೆ ಇರುವುದಿಲ್ಲ. ಅಂತ ಸಂದರ್ಭದಲ್ಲಿ ನಿಕೃಷ್ಟ ದರ್ಜೆಯ ಊಟ, ಸಾಬೂನು, ಎಣ್ಣೆ, ಪೇಸ್ಟ್ ಕೂಡ ತಮ್ಮ ಹಣದಿಂದ ಬಳಸಿಕೊಳ್ಳುವಂತಿರ್ಲಿಲ್ಲ. ಇಂತಹ ಒಂದು ಕಠಿಣ ಶಿಕ್ಷೆಯನ್ನ ಅವರು ಸುಮಾರು 14 ವರ್ಷಗಳವರೆಗೆ ತಮ್ಮ ಜೀವಿತಾವಧಿಯಲ್ಲಿ ಅನುಭವಿಸಿದರು ಅಂತ ಹೇಳಿ ಹೇಳ್ತಾರ. ಇದಲ್ದೇನೆ ಅವರು ಲೋಕಮಾನ್ಯ ತಿಲಕರ ಗೀತಾರಹಸ್ಯ, ಸ್ವಾಮಿ ವಿವೇಕಾನಂದರ ಕರ್ಮಯೋಗ, ಇದಲ್ದೇನೆ ಸರ್ಕಾರಿ ಬೇಸಾಯಗಳ ಕುರಿತು ಪುಸ್ತಕಗಳನ್ನು ಓದ್ತಾರ. ಇವು ಪುಸ್ತಕಗಳನ್ನು ಓದಿದ ನಂತರ ಗಾಂಧೀಜಿಯವರ ತತ್ವಾದರ್ಶಗಳಿಂದ ದೂರ ಸರಿದು ಕ್ರಾಂತಿಕಾರರಾಗಬೇಕೆಂದು ಅಂದುಕೊಡ್ತಾರೆ. ಹೀಗಾಗಿ ಅವರು ಮಥುರಾ ಜೈಲಿನಲ್ಲಿ ಭಗತ್ ಸಿಂಗರ ಅನುಯಾಯಿಗಳ ಸಂಪರ್ಕದಾಗ ಬರ್ತಾರ. ವಿರೂಪಾಕ್ಷಪ್ಪ ಮತ್ತೆ ಹಾವೇರಿಗೆ ಬರ್ತಾರ. 2 ವರ್ಷದ ಅಭ್ಯಾಸವನ್ನ 3 ತಿಂಗಳಲ್ಲಿ ಮುಗಿಸಿ ಮ್ಯಾಟ್ರಿಕ್ ಪರೀಕ್ಷೆಯಲ್ಲಿ ಪ್ರಥಮ ಸ್ಥಾನವನ್ನು ಪಡೆದುಕೊಳ್ತಾರ. ಪ್ರಸ್ತುತವಾಗಿ ಹಾವೇರಿಯ ಮಾಜಿದ್ ಹೈಸ್ಕೂಲಿನ ಬೋರ್ಡಿನಲ್ಲಿ ಅವರ ಹೆಸರು ಇರುವಂತದ್ದು. ಖುದಿರಾಮ್ ಬೋಸ್ ಕ್ರಾಂತಿಯ ಕೂಗು, ಭಗತ್ ಸಿಂಗರ ಬಲಿದಾನ ವಿರೂಪಾಕ್ಷಪ್ಪನ ಮನದಲ್ಲಿ ದೇಶಭಕ್ತಿ ಆತ್ಮಾಹುತಿ ಭಾವನೆಯನ್ನ ತುಂಬುತ್ತದೆ. ಹೀಗಾಗಿ ಗೆಳೆಯರ ಗುಂಪೊಂದನ್ನು ಕಟ್ಟಿಕೊಂಡು ತನ್ನ ವಿಚಾರಗಳನ್ನು ಪ್ರಚಾರ ಮಾಡುವ ಸಲುವಾಗಿ ಕ್ರಾಂತಿಯ ಕರೆ ಅಂತಕ್ಕಂತಹ ವಾರಪತ್ರಿಕೆಯನ್ನು ಹೊರಡಿಸ್ತಾರ. ಅದರಲ್ಲಿ ತಮ್ಮ ಕ್ರಾಂತಿಕಾರಕ ವಿಚಾರಗಳನ್ನ, ದೇಶ ಪ್ರೇಮದ ಬಗ್ಗೆ ಲೇಖನಗಳನ್ನ ಬರೆಯುವಂತವರಾಗ್ತಾರ. ಇದೇ ಸಂದರ್ಭದಲ್ಲಿ ಸೊಲ್ಲಾಪುರದ ಮಲ್ಲಪ್ಪ ಧನಶೆಟ್ಟಿ, ಕುರ್ಬಾನ್ ಹುಸೇನ್, ಕಿಸನ್ ಸಾರಾ, ಜಗನ್ನಾಥ್ ಶಿಂದೆ ಈ ಹುತಾತ್ಮರ ಬಲಿದಾನದಿಂದ
ಬ್ರಿಟಿಷರ ವಿರುದ್ಧ ಎಲ್ಲಾ ಕ್ರಾಂತಿಕಾರರು ತುಂಬಾ ರೊಚ್ಚಿಗೆ ಎದ್ದಿರುವಂತಹ ಸಂದರ್ಭ. ವಿರೂಪಾಕ್ಷಪ್ಪನವರು ಜನರಲ್ಲಿ ದೇಶದ ಸ್ವಾತಂತ್ರ್ಯದ ಬಗ್ಗೆ ಜಾಗೃತಿಯನ್ನ ಮೂಡಿಸುವ ಕಥೆ ಘಟನೆಗಳನ್ನ ಬರೆದು ಪ್ರಕಟಿಸತೊಡಗ್ತಾರ. ಇನ್ನು ಇತ್ತ ಕಡೆ ಮನೆಯಲ್ಲಿ ಏನ್ ಮಾಡ್ತಾರ ಅಂತಂದ್ರ ವಿರೂಪಾಕ್ಷಪ್ಪನವರು ಹಾಗೂ ಮ್ಯಾಟ್ರಿಕ್ ಮುಗಿದಿದೆ. ಹೀಗಾಗಿ ಅವರಿಗೆ ಒಂದು ಯೋಗ್ಯ ಕನ್ಯೆಯನ್ನ ನೋಡಿ ಮದುವೆಯನ್ನ ಮಾಡಬೇಕು ಅಂತೇಳಿ ಅವ್ರ ತಂದೆಯವರು ಒಂದು ಕನ್ಯೆ ಹೆಸರನ್ನು ಸೂಚಿಸ್ತಾರ. ಅವರನ್ನ ಕಂಡು ವಿರೂಪಾಕ್ಷಪ್ಪನವ್ರು ಹೇಳ್ತಾರ, ಆ ಬಾಲೆಗೆ ಇನ್ನೂ ಚಿಕ್ಕ ವಯಸ್ಸಿದೆ, ನಾನು ಈಗ ಬಾಲ್ಯ ವಿವಾಹ ಮಾಡಿಕೊಳ್ಳುವುದು ವಲ್ಲ ಅಂತ ಹೇಳಿ ಅವರು ನಿರಾಕರಿಸ್ತಾರ. ಮುಂದೆ ಸದ್ದಿಲ್ಲದ ಹಾಗೆ ಕೆಲವು ಜನ ಮಿತ್ರರನ್ನು ಕರೆದುಕೊಂಡು ದೇಸಿ ಬಾಂಬ್ ತಯಾರಿಸುವ ಪ್ರಯತ್ನವನ್ನು ಮಾಡ್ತಾರ. ಶಸ್ತ್ರಾಸ್ತ್ರಗಳನ್ನು ಸಂಗ್ರಹಿಸಲು ಅವುಗಳನ್ನು ಕರ್ನಾಟಕದಲ್ಲಿ ಬೆಳೆಸಲು ವಿರೂಪಾಕ್ಷಪ್ಪನವರು ಗೋರಖ್ಪುರಕ್ಕೆ ಹೊರಡ್ತಾರ. ಅಲ್ಲಿ ಭಗತ್ ಸಿಂಗ್ ಮತ್ತು ಚಂದ್ರಶೇಖರ್ ಆಜಾದರು ಸ್ಥಾಪಿಸಿದ ಹಿಂದೂಸ್ತಾನಿ ಸಮಾಜವಾದಿ ಪ್ರಜಾತಾಂತ್ರಿಕ ಸಂಸ್ಥೆಯಲ್ಲಿ ಕೆಲಸ ಮಾಡಲು ಪ್ರಾರಂಭಿಸ್ತಾರ. ಈ ಸಂಸ್ಥೆಯ ಮೂಲಕ ತನ್ನ ಕ್ರಾಂತಿಕಾರಿ ವಿಚಾರಗಳ ಪ್ರಚಾರವನ್ನ ಮಾಡಲು ಅವ್ರು ಏನ್ ಮಾಡ್ತಾರ ಅಂದ್ರ ಯುವಕರಿಗೆ ಶಾಲೆ ಕಾಲೇಜುಗಳಿಗೆ ಭೇಟಿ ಕೊಟ್ಟು ವಿದ್ಯಾರ್ಥಿ ಪ್ರಚೋದನೆಯನ್ನ ನೀಡುವಂತಹ ಕಾರ್ಯದಲ್ಲಿ ತೊಡಗ್ತಾರ. ಅಂದಿನ ಸಂದರ್ಭದಲ್ಲಿ ಕ್ರಾಂತಿಕಾರಿ ಹೋರಾಟದಲ್ಲಿ ವಿದ್ಯಾರ್ಥಿನಿಯರು ಕೂಡ ಪಾಲ್ಗೊಂಡ ಉದಾಹರಣೆ ಇದೆ. ಬಂಗಾಳದಲ್ಲಿ ಶಾಂತಿ ಘೋಷ್ ಮತ್ತು ಸುನೀತಾ ಚೌಧರಿ ಇಬ್ಬರು ಕೃಷಿಕರು ಕಲೆಕ್ಟರ್ನಿಗೆ ಧನ ಸಹಾಯ ಕೇಳಲು ಹೋಗಿ ತ್ರಿಪುರಾದ ಕಲೆಕ್ಟರ್ನಿಗೆ ಏನ್ ಮಾಡ್ತಾರಂದ್ರ ಅವರು ಗುಂಡು ಹಾರಿಸಿ ಕೊಂದ್ಬಿಡ್ತಾರ. ಆಗ ಆ ಇಬ್ಬರು ಬಾಲಿಕೆಯರನ್ನು ಸೆರೆ ಹಿಡಿದು ಬ್ರಿಟಿಷ್ ಸರ್ಕಾರ ಅವರಿಗೆ ಗಲ್ಲು ಶಿಕ್ಷೆಯನ್ನ ವಿಧಿಸ್ತೈತಿ ಅಂತಕ್ಕಂಥದ್ದು ಒಂದು ದುರಂತ. ವಿರೂಪಾಕ್ಷಪ್ಪನವರು ವಿಶೇಷವಾಗಿ ಉತ್ತರ ಭಾರತದ ಅನೇಕ ಸ್ಥಳಗಳಲ್ಲಿ ರಾತ್ರಿ ಹಗಲು ಕ್ರಾಂತಿಕಾರರ ಸಂಕದಲ್ಲಿ ಇರ್ತಾರ. ಸಾಮಾನ್ಯ ಒಕ್ಕಲಿಗನ ವೇಷದಲ್ಲಿ ಊರೂರು ಅಲಿತಾ ಇರ್ತಾರ. ಮುಂಬೈಯ ಕಾಂಗ್ರೆಸ್ ಅಧಿವೇಶನಕ್ಕೆ ಹೋಗಿ ಮತ್ ಹಾವೇರಿ ಬರ್ತಾರ. ಬಂದು ಬಳಗಕ್ಕ ಭೇಟಿ ಆಗ್ತಾರ. ದುರ್ದೈವ ಏನಾಗಿರ್ತದ ಅಂದ್ರ ಅವರನ್ನ ಸಾಕಿದ ತಾಯಿ ದೊಡ್ಡಮ್ಮ ಬಸವಣ್ಣವ್ವ ಶಿವಾಧೀನರಾಗಿರ್ತಾಳ. ಅವರ ಅಜ್ಜನು ಕೂಡ ತೀರಿ ಹೋಗಿರ್ತಾನ. ಮತ್ತು ತಂದೆಯನ್ನ ಭೇಟಿ ಆಗ್ಲಕ್ಕ ಎಲವಿಗೆ ಹೋಗ್ತಾರ. ತಂದೆಯವರು ಕೂಡ ನಿಶಕ್ತರಾಗಿ ಹಾಸಿಗೆಯನ್ನು ಹಿಡಿದಿರ್ತಾರ. ಅವರ ತಂದೆ ಅವರ ಒಂದು ಸ್ಥಿತಿಯನ್ನು ಕಂಡು ಅಲ್ಲಿಯೇ ಅವರ ಸೇವೆಯನ್ನು ಮಾಡ್ತಾ ಸುಮಾರು 4 ತಿಂಗಳು ಅಲ್ಲೇ ಉಳ್ಕೊತಾರ. ಅವರ ತಂದೆಯವರು ಕೂಡ ನಿಧನರಾದ ನಂತರ ಅವರು ಮತ್ತೆ ತನ್ನ ಕಾಯಕವಾಗಿರ್ತಕ್ಕಂತಹ ದೇಶ ಸೇವೆಯಲ್ಲಿ ತೊಡಗ್ತಾರ. ಏನ್ ಮಾಡ್ತಾರ ಅಂದ್ರ ಸೈಕಲ್ ಮೇಲೆ ಉತ್ತರ ಪ್ರದೇಶಕ್ಕೆ ಪ್ರಯಾಣವನ್ನ ಬೆಳೆಸ್ತಾರ. ಹಾವೇರಿಯ ಗೆಳೆಯರು ವಿರೂಪಾಕ್ಷಪ್ಪನಿಗೆ ನೀನು ಉತ್ತರಕ್ಕೆ ಹೋಗಿ ಶಸ್ತ್ರಾಸ್ತ್ರ ಕಳುಹಿಸು ಅಂತ ಹೇಳಿ ವಿನಂತಿ ಮಾಡ್ಕೊತಾರ. ಇಬ್ಬರು ಗೆಳೆಯರೊಡನೆ 20 ರೂಪಾಯಿ ತೆಗೆದುಕೊಂಡು ಹಾವೇರಿಯಿಂದ ಪ್ರಯಾಗದ ಕಡೆಗೆ ಪ್ರಯಾಣವನ್ನು ಬೆಳೆಸ್ತಾರ. 8 ದಿನದ ಪ್ರವಾಸ. ಹೋಟೆಲ್ ಊಟ ತಿಂದ್ರ ಹಣ ಸಾಲುದಿಲ್ಲ ಅಂತ ಹೇಳಿ ಬಾಟ್ಲಿ ಒಳಗ ನೀರ್ ಹಾಕೋತಾರ. ಅದ್ರೊಳಗ ಕಡ್ಲಿಕಾಳು ಹಾಕೋತಾರ. ನೀರಡಿಶ ಆದ್ರ ಬಾಟ್ಲಿ ಒಳಗೆ ನೀರ್ ಕುಡಿಯುದು, ಹಸಿವೆ ಆದ್ರ ಆ ಕಡಲೆ ಕಾಳುಗಳನ್ನು ತಿನ್ನುವುದು, ಹೀಗ್ ಮಾಡ್ಕೊತವ್ರು ತಮ್ಮ ಪ್ರಯಾಣವನ್ನು ಬೆಳೆಸ್ತಾರ. ಪ್ರಾರಂಭದಲ್ಲಿ ಮಹಾರಾಷ್ಟ್ರದ ಮಾರ್ಗವಾಗಿ ಪ್ರಯಾಣವನ್ನು ಬೆಳೆಸುವಂತವರಾಗ್ತಾರ. ಅವರೊಂದಿಗೆ ಇಬ್ರು ಮಿತ್ರರನ್ನು ಕರೆದುಕೊಳ್ತಾರ. ಟಿಕಾರಿ ಅಂತಕ್ಕಂತ ಒಬ್ಬರು ಮಿತ್ರ ಇರ್ತಾರ. ಅವರು ಕೊಲ್ಲಾಪುರದವರೆಗೆ ಸೈಕಲ್ ಮೇಲೆ ಬರ್ತಾರ. ಮುಂದ್ ಅವ್ರಿಗೆ ಎದೆನೂ ಪ್ರಾರಂಭ ಆಗ್ತತಿ. ಸೈಕಲ್ ಅನ್ನು ತಳ್ಳೋದ್ ಆಗುದಿಲ್ಲ ಅಂತ ಹೇಳಿದಾಗ ಅದೇ ಸೈಕಲ್ ಅನ್ನು ಮಾರಿ ಅವರಿಗೆ ಆ ಹಣದಿಂದ ಊರಿಗೆ ಕಳಿಸುವ ಪ್ರಯತ್ನವನ್ನ ಮಾಡ್ತಾರ. ಇನ್ನು ಯೋಗಾನ್ ಅಂತ ಹೇಳಿ ಇನ್ನೊಬ್ಬ ಗೆಳೆಯರ್ ಇರ್ತಾರ. ಅವ್ರು ವಿರೂಪಾಕ್ಷಪ್ಪನವ್ರ ಕೂಡ ಜೊತೆ ಖಂಡಾಳ ಒಂದು ಘಾಟ್ಗಳನ್ನ ದಾಟಿ ಮುಂಬೈಯನ್ನ ತಲುಪ್ತಾರ. ಅಲ್ಲಿ ಕಾರ್ಖಾನೆಯಲ್ಲಿ ಕೆಲಸ ಮಾಡುವ ಸೋಹನಿ ಎಂಬ ಮಿತ್ರರ ಮನೆಯನ್ನ ವಿಳಾಸವಿಲ್ಲದೆ ಹುಡುಕಾಡಿ ತೆಗಿತಾರ. ನೋಡ್ರಿ, ಮುಂಬೈ ಅಂತ ಪಟ್ಟಣದಲ್ಲಿ ವಿಳಾಸ ಇದ್ರ ಮನಿ ಹುಡುಕಾಡುದು ಎಂಥ ಕಷ್ಟದ ಕೆಲಸ ಅದ. ಅಂತಾದ್ರಾಗ ಅವರು ವಿಳಾಸ ಇಲ್ದೇನೆ ಏನ್ ಮಾಡ್ತಾರಂದ್ರ ಆ ಮಿತ್ರನ ಒಂದು ಮನೆಯನ್ನ ಹುಡುಕಾಡಿ ತೆಗಿತಾರ ಕಾರ್ಖಾನೆ ಸುತ್ತಮುತ್ತ. ಇನ್ನ ನಾಗಪುರದ ಕಡೆಗೆ ಪ್ರಯಾಣವನ್ನು ಬೆಳೆಸ್ತಾರ. ಬಹಳಷ್ಟು ಬಿಸಿಲಿನ ಬೇಸಿಗೆಯಿಂದ ಆ ಯೋಗಾನನ ಅಂತಕ್ಕಂತ ಒಂದ್ ಗೆಳೆಯನ ಮೂಗಿನಿಂದ ರಕ್ತ ಬರ್ತೊಡಗ್ತದ.
ಆಯಾಸ ಹೆಚ್ಚಾಗಿ ಆತನು ಕೂಡ ಸೈಕಲ್ ಮಾರಿ ಬಂದ ಹಣದಿಂದ ಹಾವೇರಿಯತ್ತ ಪ್ರಯಾಣವನ್ನ ಬೆಳೆಸುವಂತವನಾಗ್ತಾನ. ಕೊನೆಗೆ ವಿರೂಪಾಕ್ಷಪ್ಪನೊಬ್ಬರೇ ನಾಗಪುರಕ್ಕೆ ತಲುಪಿ ಅಲ್ಲಿಯ ರಾಮಕೃಷ್ಣ ಮಿಷನ್ ಗೆಳೆಯರೊಬ್ಬರನ್ನ ಭೇಟಿಯಾಗಿ ಅಲಹಾಬಾದವನ್ನು ತಲುಪ್ತಾರ. ಒಟ್ಟಿನಲ್ಲಿ ಯಾವುದೇ ಕಷ್ಟ ಬಂದರೂ ಕೂಡ ಅವರು ಚಳವಳಿ ಮಾರ್ಗದಿಂದ ವಿರೂಪಾಕ್ಷಪ್ಪ ಹಿಂದೆ ಸರಿಯುವುದಿಲ್ಲ. ಅವರ ಗಟ್ಟಿ ಮನಸ್ಸ ದಿಟ್ಟು ನಿಲ್ಲುವ ಇಲ್ಲಿ ಎದ್ದು ಕಾಣುವಂತದ್ದು. ಇನ್ನು ವಿರೂಪಾಕ್ಷಪ್ಪನವರು ತದನಂತರ ಪ್ರಯಾಗದ ಒಂದು ಕ್ರಾಂತಿಕಾರಿ ಯೋಧರ ಗುಂಪೊಂದನ್ನು ತಲುಪ್ತಾರ. ಇವರು ಕ್ರಾಂತಿಕಾರಿಗಳು ಅಷ್ಟೇ ಆಗಿರದೆ ಅಧ್ಯಾತ್ಮದತ್ತ ಕೂಡ ತಮ್ಮ ಒಲವನ್ನ ಇಟ್ಟುಕೊಂಡಿದ್ರು ಅನ್ನುವಂಥದ್ದು ತಿಳಿದು ಬರ್ತದ. ಇನ್ನವರು ಅಧ್ಯಾತ್ಮದ ಒಲವನ್ನ ನೋಡೋಣ. ವಿರೂಪಾಕ್ಷಪ್ಪನಲ್ಲಿ ಕ್ರಾಂತಿಕಾರಿ ಮನೋಭಾವನೆ ಜೊತೆಗೆ ಇನ್ನೊಂದು ಅಭಿಲಾಷೆ ಇತ್ತು. ಏನು ಅಂತಂದ್ರ ಸ್ವಾಮಿ ವಿವೇಕಾನಂದರ ಆದರ್ಶವನ್ನಿಟ್ಟುಕೊಂಡು ಸನ್ಯಾಸಿ ಆಗ್ಬೇಕಂತ ಹೇಳಿ ಅವರಲ್ಲಿ ಬಹಳ ಹಂಬಲಿತ್ತು. ಗೋರಖಪುರದಲ್ಲಿ ರಾಮತೀರ್ಥರ ಮತ್ತು ರಾಮಕೃಷ್ಣ ಪರಮಹಂಸರ ವಿವೇಕಾನಂದರ ಕೃತಿಗಳನ್ನ ಓದುತ್ತಾ ಅವರ ಮನಸ್ಸು ಅಧ್ಯಾತ್ಮದ ಕಡೆಗೆ ವಾಲ್ತೊಡಗ್ತದ. ಆದ್ದರಿಂದ ಯೋಗ್ಯ ಗುರುವಿನ ಶೋಧನೆಗಾಗಿ ಕಾಲ್ನಡಿಗೆಯಿಂದ ಕಾಶಿಗೆ ಪ್ರಯಾಣವನ್ನ ಬೆಳೆಸ್ತಾರ. ಕಾಲ್ನಡಿಗೆ ಪ್ರಯಾಣದುದ್ದಕ್ಕೂ ಯಾವುದೇ ಆಶೆ ಆಮಿಷಗಳನ್ನ ಮನಸ್ಸಿನಲ್ಲಿ ಹುಟ್ಟು ಹಾಕದೆ ಸರಯೂ ನದಿಯ ಉದ್ದಕ್ಕೂ ಭಕ್ತಿ ಗೀತೆಗಳನ್ನ ಹಾಡುತ್ತಾ ನಡೆಯುತ್ತಾರೆ. ಕಾಶಿ ತಲುಪಿದ ನಂತರ ಗುರುಗಳನ್ನ ಹುಡುಕಾಡಲು ಪ್ರಾರಂಭಿಸ್ತಾರ. ನನ್ನ ಗುರು ಆದವನು ದೇಶಭಕ್ತನು ತ್ಯಾಗಿಯೂ ಆಗಿರಬೇಕೆಂದು ಚಿಕ್ಕ ಗುರುಗಳಲ್ಲೆಲ್ಲ ತನ್ನ ಪ್ರಶ್ನೆಗಳನ್ನ ಕೇಳ್ತಾ ಇರ್ತಾರ. ಹೀಗೆ 3 ದಿನ ಕಳೆದು ಹೋಗ್ತೈತಿ. ಅಲ್ಲಿಯೇ ಒಂದು ರಾಮಕೃಷ್ಣ ಮಿಷನ್ ಆಶ್ರಮಕ್ಕೆ ಹೋಗ್ತಾರ. ಆ ಆಶ್ರಮದಲ್ಲಿ ಇದ್ದವರು ಇವ್ರ ಮೈ ಮೇಲಿನ ಹೊಲಸು ಬಟ್ಟೆಯನ್ನು ಕಂಡು ಇವರನ್ನ ಕೀಳಾಗಿ ಕಾಣ್ತಾರ. ಹೀಗಾಗಿ ಇವರು ಬಟ್ಟೆ ಮೇಲಿಂದ ವ್ಯಕ್ತಿತ್ವವನ್ನು ಅಳಿತಾರಲ್ಲ, ಇವ್ರೆಂತ ಗುರುಗಳು ಅಂತ ಹೇಳಿ ಅಲ್ಲಿಂದ ಪ್ರಯಾಗದ ಕಡೆಗೆ ಪ್ರಯಾಣವನ್ನು ಬೆಳೆಸ್ತಾರ. ನನ್ನ ತಮ್ಮ ಒಳಗೆ ಅವ್ರು ಏನ್ ಅನ್ಕೋತಾರ ಅಂತಂದ್ರ, ನನಗ್ ಯಾಕೆ ಯೋಗ್ಯ ಗುರು ದೊರೆಯುತ್ತಿಲ್ಲ, ನನ್ನ ಹೃದಯ ಪಕ್ವವಾಗಿಲ್ಲವೇ, ಅದಕ್ಕಾಗಿ ಕರ್ಮಯೋಗವೇ ಮಾರ್ಗ ಅಂತ ಹೇಳಿ ದೇಶ ಸೇವೆ ಮಾಡುವುದು ಒಳಿತು ಅನ್ನುವ ಮಾತುಗಳನ್ನು ತನ್ನೊಳಗೆ ಮೆಲುಕು ಹಾಕ್ತಾ ಬನಿಯಾ ಜಿಲ್ಲೆಯ ರಾಂಪುರವನ್ನು ತಲುಪ್ತಾರ. ಅವಿಶ್ರಾಂತ ಕಾಲ್ನಡಿಗೆಯಿಂದ ಅವರಿಗೆ ಆರಾಮ್ ತಪ್ಪಿ ಅಲ್ಲಿ ಶ್ರೀ ವಾಸ್ತವ ಎಂಬ ತಮ್ಮ ಗೆಳೆಯರ ಮನೆಯಲ್ಲಿ ಬಂದು 1 ತಿಂಗಳ ಉಪಚಾರವನ್ನ ಪಡಿತಾರ. ತದನಂತರ ಜಾರಖಂಡೇರಾಯ ಎನ್ನುವ ಮಿತ್ರರ ಗೋರಖಪುರದ ಸದಾಫುಲ ಮಹಾರಾಜರ ಹತ್ತಿರ ಕರೆದೊಯ್ತಾರ. ವಿರೂಪಾಕ್ಷಪ್ಪನವರು ಅಧ್ಯಾತ್ಮ ಚರ್ಚೆಯನ್ನ ಅವರೊಂದಿಗೆ ಮಾಡ್ತಾರ. ಆದ್ರೂ ಕೂಡ ಅವರಿಗೆ ಸಮರ್ಪಕ ಉತ್ತರ ದೊರೆಯುವುದಿಲ್ಲ. ಹೀಗಾಗಿ ಈ ಮಹಾರಾಜರು ನನಗೆ ಗುರುವಾಗಲು ಯೋಗ್ಯರಲ್ಲ ಅಂತ ಹೇಳಿ ಭಾವಿಸಿ ಮತ್ತೆ ತನ್ನ ಕಾಯಕವಾಗಿರುವ ದೇಶ ಸೇವೆಯಲ್ಲಿ ತೊಡಗ್ತಾರ. ಇನ್ನು ಮೀರಠದಲ್ಲಿ ಕ್ರಾಂತಿಕಾರಿ ಗೆಳೆಯರ ಗುಂಪೊಂದನ್ನು ಸೇರಿ ದಿನಾಲು ದಿಲ್ಲಿಗೆ ಹೋಗುವುದು, ಕ್ರಾಂತಿಕಾರಿ ಶಿಕ್ಷಣ ಕೊಡುವುದು, ಮರಳಿ ಮೀರಠಕ್ಕೆ ಬರುವುದು ಇದು ಅವರ ಕಾಯಕವಾಗಿರ್ತದ. ಈ ಸಂದರ್ಭದಲ್ಲಿ ಸೈಕಲ್ ಮೇಲೆ ಚಳಿ ಮಳೆಯಲ್ಲಿ ಗುಪ್ತವಾಗಿ ಮೀರಠಕ್ಕೆ ಹೋಗುವ ಪ್ರಸಂಗದಲ್ಲಿ ಮೂರ್ಛೆ ಹೋಗಿ ಬೀಳ್ತಾರ. ಅಂತಹ ಕಠಿಣ ಪರಿಸ್ಥಿತಿಯಲ್ಲೂ ಕೂಡ ಅವರು ಎದೆಗುಂದದೆ ತಮ್ಮ ಕಾರ್ಯಪ್ರವರ್ತನವನ್ನು ಬಿಡುವುದಿಲ್ಲ ಅಂತಕ್ಕಂಥದ್ದು. ಇನ್ನು ನಡುದಾರಿಯಲ್ಲಿ ಅವರಿಗೆ ಪೊಲೀಸರು ಹಿಡಿತಿರ್ತಾರ. ದಿಲ್ಲಿಯಿಂದ ಮೀರಠಕ್ಕೆ ಹೋಗುವ ಸಂದರ್ಭದಲ್ಲಿ ನಡುದಾರಿಯಲ್ಲಿ ಹಿಡಿದಾಗ ಅವ್ರು ಏನ್ ಹೇಳ್ತಿರ್ತಾರ ಅಂತಂದ್ರ, ನಾನು ನಿರುದ್ಯೋಗಿ ಯುವಕ, ಉದ್ಯೋಗ ಹುಡುಕುವ ಸಲುವಾಗಿ ನಾ ದಿಲ್ಲಿಗೆ ಹೋಗ್ತೇನೆ ಅಂತ ಹೇಳ್ತಾರ. ಮತ್ತೊಂದ್ಸಲ ನನ್ನ ತಂಗಿ ಊರಿಗೆ ಹೊರಟಿದ್ದೇನೆ ಅಂತ ಹೇಳಿ ಪಾರಾಗ್ತಾರ. ಹೀಗೆ ಅವರ ಒಂದು ಚಳವಳಿ ಗುಪ್ತವಾಗಿ ಸಾಗಿರ್ತದ. ಇನ್ನು ಈ ಚಳವಳಿ ಸಂದರ್ಭದಲ್ಲಿ ಅವರು ಒಂದು ಹಿಸ್ ಪ್ರೆಸ್ ಸಂಘಟನೆ ಇರ್ತದ. ಆ ಸಂಘಟನೆಯ ಒಂದು ಅಧ್ಯಕ್ಷರಾಗಿ ಕಾರ್ಯವನ್ನ ನಿರ್ವಹಿಸಿ ಕೆಲಸವನ್ನ ಮಾಡ್ತಾರೆ. ಇನ್ನ ಈ ಸಂಘಟನೆ ಬಗ್ಗೆ ಸ್ವಲ್ಪ ಅದರಲ್ಲಿ ನೋಡೋಣ. 20ನೇ ಶತಮಾನದ ಪೂರ್ವಾರ್ಧದಲ್ಲಿ ಅನೇಕ ಕ್ರಾಂತಿಕಾರಿ ಸಂಘಟನೆಗಳು ಹುಟ್ಟುತ್ತವ ಮತ್ತು ಪೊಲೀಸರ ದಾಳಿಯಿಂದಾಗಿ ಈ ಸಂಘಟನೆಗಳು ಸಡಿಲುಗೊಳ್ತಾವ. ಹಲೋ, ಇನ್ನೊಬ್ರು ಬೇರೆ ರೂಮ್ ಕೂಡ ಅಂತ ಹೇಳ್ರಿ, ಅಂದ್ರೆ ಇದಾಗ ಇಕೋ ಆಗತೈತಿ. ಹೌದ್ರಿ, ಇಕೋ ಆಗತೈತ್ರಿ. ಅದಕ್ಕೆ ನೀವು ಒಂದ ಮೈಕಿನ ಒಂದ ಸಿಸ್ಟಮ್ನಾಗ ಜಾಯ್ನ್ ಆಗ್ರಿ. 2 ಇತ್ತಂದ್ರ ಅಥವಾ ನಿಮ್ ರೂಮ್ನಾಗ ಯಾರು ಇದ್ದಾರ ಇನ್ನೊಂದ್ ಬೇರೆ ರೂಮಿಗೆ ಕೂಡ ಅಂತ ಹೇಳ್ರಿ. ಅದು ಗುರ್ತಾಗಲ್ರಿ ಸರ್ ನಂಗೆ.
ಈಗ ಅಲ್ಲಲ್ಲ, ನೀವು ಎರಡು ಸಿಸ್ಟಮ್ನಾಗ ಜಾಯ್ನ್ ಆಗಿದ್ರ ಅಂದ್ರೆ ಹಿಂಗ ಆಕತಿ. ಈಗ ಏನ್ ಮಾಡ್ಬೇಕ್ರಿ? ಈಗ ಸ್ಟಾರ್ಟ್ ಮಾಡ್ರಿ ಬರವತ್. ಹಾ ರೀ. 20ನೇ ಶತಮಾನದ ಪೂರ್ವಾರ್ಧದಲ್ಲಿ ಅನೇಕ ಕ್ರಾಂತಿಕಾರಿ ಸಂಘಟನೆಗಳು ಹುಟ್ಕೊಳ್ತಾವ ಮತ್ತು ಪೊಲೀಸರ ದಾಳಿಯಿಂದಾಗಿ ಸಂಘಟನೆಗಳು ಸಡಿಲಗೊಳ್ತಾವ. ಅಂಥದ್ದೇ ಒಂದು ಕ್ರಾಂತಿಕಾರಿಗಳ ಪ್ರಸಿದ್ಧ ಸಂಘಟನೆ ಅದು ಹಿಸ್ಪ್ರಸ್ ಸಂಘಟನೆ. ಚಂದ್ರಶೇಖರ್ ಆಜಾದ್, ಭಗತ್ ಸಿಂಗ್, ಸುಖದೇವರು ಸಂಘಟಿಸಿದ ಒಂದು ಸಂಘಟನೆ ಇದು. ಈ ಕ್ರಾಂತಿಕಾರಿಗಳ ವೀರ ಮರಣದ ನಂತರ ಇವು ಸಡಿಲಗೊಂಡಿರ್ತಾವ. ಇದನ್ನ ಮತ್ತೆ ಪುನರ್ಸ್ಥಾಪಿಸಲು ಬಲಪಡಿಸುವ ಸಲುವಾಗಿ ಏನ್ ಮಾಡ್ತಾರ ಅಂತಂದ್ರ 1937 ಮೇ ತಿಂಗಳಿನಲ್ಲಿ ಗುಪ್ತ ಸಭೆ ನಡೆಸಿ ಸರ್ವಾನುಮತದಿಂದ ಈ ಸಂಘಟನೆಯ ಅಧ್ಯಕ್ಷರಾಗಿ ಶ್ರೀ ವಿರೂಪಾಕ್ಷಪ್ಪ ಅಂಗಡಿ ಅವರನ್ನ ಆಯ್ಕೆ ಮಾಡ್ತಾರ. ಇವರೊಂದಿಗೆ ಜಗದೀಶ್ ದತ್ತ ಶುಕ್ಲಾ, ಜಾರ್ಖಂಡೆ ರಾಯ, ಬಾಲೇಶ್ವರ ಸಿಂಗ್, ಮುನ್ನೀರ್ ಸಿಂಗ್, ಶೇಖರ್ ಗಂಗೂರಿ, ಪ್ರಕಾಶ್ ಚಂದ್ರ ಪಾಂಡೆಯ ಹೀಗೆ ಇವರೆಲ್ಲರೂ ಕೂಡ ಒಟ್ಟುಗೂಡಿ ಕಾರ್ಯಪ್ರವರ್ತನ ಮಾಡ್ತಾರ. ತೀಕ್ಷ್ಣ ಬುದ್ಧಿ ಹೊಂದಿರುವ ವಿರೂಪಾಕ್ಷಪ್ಪನವರು ಇನ್ ಮುಂದೆ 2ನೇ ಜಾಗತಿಕ ಯುದ್ಧ ಬರಲಿದೆ ಎಂದು ಜನರಲ್ಲಿ ಜಾಗೃತಿ ಮೂಡಿಸುವ ಕೆಲಸದಲ್ಲಿ ತೊಡಗ್ತಾರ. ಸಂಘಟನೆಯನ್ನು ಬಲಪಡಿಸುವ ಸಲುವಾಗಿ ಆರ್ಥಿಕ ಸಹಾಯಕ್ಕಾಗಿ ಏನ್ ಮಾಡ್ತಾರ ಅಂತಂದ್ರ, ಬ್ರಿಟಿಷರ ಒಂದು ರೈಲು ಅಲಹಾಬಾದ್ದಿಂದ ಗೋರಖ್ಪುರಕ್ಕೆ ಹೋಗ್ತಿರ್ತದ. ಅಂತ ಆ ರೈಲನ್ನ ಏನ್ ಮಾಡ್ತಾರ, ಪಿಪರಿ ಹೀಡ್ ಅಂತಕ್ಕಂತ ಒಂದು ಸ್ಥಳದಲ್ಲಿ ಆ ಒಂದು ರೈಲನ್ನ ಲೂಟಿ ಮಾಡ್ತಾರ. ಲೂಟಿ ಮಾಡಿದಾಗ ಅವ್ರಿಗೆ 11,000 ರೂಪಾಯಿಗಳು ದೊರಕ್ತಾವ. ಆ ಒಂದು ಹಣವನ್ನ ಅವರು ಈ ಹಿಸ್ಪ್ರಸ್ ಸಂಘಟನೆಯನ್ನ ಬಲಪಡಿಸುವ ಸಲುವಾಗಿ ಬಳಸ್ತಾರ. ಇದಲ್ದೇನೆ ಏನ್ ಮಾಡ್ತಾರ, ಈ ಪಿಪರಿ ಹೀಡ ದರೋಡೆ ಪ್ರಕರಣ ದಿನಪತ್ರಿಕೆಗಳಲ್ಲಿ ಹೆಡ್ಲೈನ್ ದಲ್ಲಿ ಬರ್ತದ ಮತ್ತ ಅದು ಪ್ರಕಟ ಆಗ್ತದ. ಈ ಘಟನೆಗೆ ಸಂಬಂಧಿಸಿದವರನ್ನ ಹುಡುಕುವ ಪ್ರಯತ್ನ ಮಾಡಿ ಸೆರೆ ಹಿಡಿಯಲಾಗ್ತದ ಅಂತ ಹೇಳಿ ಈ ಒಂದು ಸಂದರ್ಭದಲ್ಲಿ ಅವರು ಸನ್ಯಾಸಿ ವೇಷವನ್ನು ಹಾಕೋತಾರ. ಈ ಸನ್ಯಾಸಿ ವೇಷ ಅವರಿಗೆ ತುಂಬಾ ಒಂದು ಸಹಕಾರಿಯಾಗಿ ಮಾಡ್ತದ. ಇದಲ್ದೇನೆ ತಲೆ ಮರೆಸಿಕೊಂಡು ತಿರುಗಾಡುವ ಸಂದರ್ಭದಲ್ಲಿ ಅವರು ಸಮಾಜ ಸೇವೆಯಲ್ಲಿ ಕೂಡ ತೊಡಗ್ತಾರ. ಬಾಂದಾ ಜಿಲ್ಲೆಯಲ್ಲಿ ಹಬ್ಬಿರುವ ಮಹಾಮಾರಿ ಪ್ಲೇಗ್ ರೋಗ ತಡೆಗಟ್ಟುವಲ್ಲಿ ಕಾರ್ಯವನ್ನ ಮಾಡ್ತಾರ. ರೋಗಿಗಳಿಗೆ ಔಷಧ ಹಂಚುವುದು, ರೋಗ ಬರದಂತೆ ತಡೆಗಟ್ಟುವುದು, ಇನ್ನು ಉಪಾಯಗಳನ್ನು ಹೇಳುವುದು ವಿರೂಪಾಕ್ಷನವರ ಈ ತಂಡದ ಕಾರ್ಯವನ್ನ ಆಗಿರ್ತದ. ಇನ್ನ ಈ ಪಿಪರಿ ಹೀಡ್ ಒಂದು ದರೋಡೆ ಪ್ರಕರಣದ ಹಿನ್ನೆಲೆಯಲ್ಲಿ ಅವರನ್ನ ಬಂಧಿಸುವ ಸಲುವಾಗಿ ಎಲ್ಲ ಕಡೆಗೆ ಹುಡುಕಾಟ ನಡೀತದ. ಒಂದು ಸಲ ಯಮುನಾ ನದಿಯ ದಡದಲ್ಲಿ ವಿರೂಪಾಕ್ಷಪ್ಪನವರನ್ನ ಪೊಲೀಸರು ಜವಾಬು ತಗೋತಾರ. ಏನಂತ, ನೀ ಯಾರು, ಎಲ್ಲಿಂದ ಬಂದವ ಎಲ್ಲವನ್ನ ಮಾತಾಡ್ತಾರ. ಈ ಸಂದರ್ಭದೊಳಗ ಅವ್ರು ಹಳ್ಳಿ ರೈತರ ಭಾಷೆಯಲ್ಲಿ ಮಾತಾಡ್ತಾರ. ಹೀಗಾಗಿ ಎಲ್ಲಿದೋ ರೈತ ಬಂದಾನ ಅಂತ ಹೇಳಿ ಅವ್ರನ್ನ ಬಿಟ್ಟು ಬಿಡ್ತಾರ. ಕೊನೆಗೆ ಅವ್ರ ಅಲ್ಲೇ ಅಲಹಾಬಾದ್ ನಲ್ಲಿ ಬಾಡಿಗೆ ಮನೆ ಮಾಡ್ಕೊಂಡು ಇರ್ತಾರ. ಆ ಸುಳಿವು ಪೊಲೀಸರಿಗೆ ಸಿಕ್ಕೊಡನೆ ಅಲ್ಲಿ ಬಂದು ಅವರನ್ನ ಬಂಧಿಸ್ಕೊಂಡು ಒಯ್ತಾರ. ಈ ಒಂದು ಪಿಪರಿ ಹೀಡ್ ದರೋಡೆ ಪ್ರಕರಣದ ಹಿನ್ನೆಲೆಯಲ್ಲಿ ವಿರೂಪಾಕ್ಷಪ್ಪನವರಿಗೆ 9 ವರ್ಷಗಳ ಜೈಲು ಶಿಕ್ಷೆ ಆಗ್ತೈತಿ. ಇನ್ನು ಬನಾರಸ್ ಸೆಂಟ್ರಲ್ ಜೈಲಿನಲ್ಲಿ ವಿರೂಪಾಕ್ಷಪ್ಪನವರು ಅವರ ಸಂಗಡಿಗರನ್ನು ತುಂಬಾ ಹೀನಾಯವಾಗಿ ಕೊಲೆಗಡುಗರಂತ ನೋಡ್ಕೊಳ್ತಾರ. ಇದನ್ನ ಪ್ರತಿಭಟಿಸಿ ಅನ್ನ ಸತ್ಯಾಗ್ರಹ ಮಾಡ್ತಾರ. ಅವರು ಕೂಡ ಕೂಲಿಗಳಾದ ಬ್ರಿಟಿಷ್ ಅಧಿಕಾರಿಗಳು ಉಪವಾಸ ಇರಿ, ನಿಮ್ ಹೆಣ ಕೊಯ್ಯಲು ಕತ್ತಿ ಮಸೆಯುತ್ತಿದ್ದೇವೆ ಅಂತ ಕಟುವಾಗಿ ಹೇಳ್ತಾರ. ಇದಕ್ಕೆ ಪ್ರತ್ಯುತ್ತರವಾಗಿ ಬೀಳುವ ಒಂದೊಂದು ಹನಿ ರಕ್ತದ ಸೇಡನ್ನು ತೀರಿಸಿಕೊಳ್ಳುವ ಸಂಗಡಿಗರು ದೇಶದ ತುಂಬೆಲ್ಲ ಇದ್ದಾರೆ ಅಂತಕ್ಕಂತ ಒಂದು ಎಚ್ಚರಿಕೆಯ ಮಾತನ್ನ ಹೇಳ್ತಾರ. ಕೆಲವು ದಿನಗಳ ನಂತರ ಆಗ್ರಾ ಸೆಂಟ್ರಲ್ ಜೈಲಿಗೆ ಸ್ಥಳಾಂತರಿಸಲಾಗ್ತದ. ಅಲ್ಲಿ ಬ್ರಿಟಿಷರ ಹೀನ ಕೃತ್ಯವನ್ನು ಪ್ರತಿಭಟಿಸಿ 23 ದಿನ ವಿರೂಪಾಕ್ಷಪ್ಪ ಉಪವಾಸವನ್ನು ಕೈಗೊಳ್ತಾರ. ಅನ್ನ ತ್ಯಾಗವನ್ನ ಕೂಡ ಜೈಲಿನಲ್ಲಿ ಅಪರಾಧವೆಂದು ಪೊಲೀಸರು ಪರಿಗಣಿಸುವ ಕಾಲ. ಅಂತ ಸಂದರ್ಭದಲ್ಲಿ ಉಪವಾಸ ಇದ್ದಾಗ ಮತ್ತಷ್ಟು ಬ್ರಿಟಿಷರು ಪೀಡಿಸ್ತಾ ಇರ್ತಾರ. ಅವರನ್ನು ಕತ್ತಲೆ ಕೋಣೆಯಲ್ಲಿ ಹಾಕ್ತಾ ಇರ್ತಾರ. ಅನ್ನವನ್ನು ಹಸಿ ಬಿಸಿ ಸುದ್ದು ಕೊಡ್ತಾ ಇರ್ತಾರ. ಇಂಥ ನರಕ ಯಾತನೆಯ ಶಿಕ್ಷೆಯನ್ನು ವಿರೂಪಾಕ್ಷಪ್ಪನವರು ಸುದೀರ್ಘವಾಗಿ ಅನುಭವಿಸಿ ನಂತರ ಬಿಡುಗಡೆಗೊಂಡು ತಮ್ಮೂರಾದ ಹಾವೇರಿಗೆ ಬರ್ತಾರ. ಇನ್ನ 1946 ಏಪ್ರಿಲ್ ತಿಂಗಳಿನಲ್ಲಿ ಎಲ್ಲ ಕ್ರಾಂತಿಕಾರರನ್ನ ಬಿಡುಗಡೆಗೊಳಿಸಲಾಗ್ತದ.
ಈ ಸಂತೋಷದ ಸುದ್ದಿಯನ್ನ ಕೇಳಿದ ನಾಡಿನ ಜನತೆ ಈ ಸ್ವಾತಂತ್ರ್ಯ ಯೋಧರನ್ನ ಸತ್ಕರಿಸಿ ಆತ್ಮೀಯತೆಯಿಂದ ಬರಮಾಡಿಕೊಳ್ತಾರ. ಹೀಗಾಗಿ ಹಾವೇರಿಯಲ್ಲಿಯೂ ಕೂಡ ವಿರೂಪಾಕ್ಷನಪ್ಪನವ್ರದು ಜಂಗಿ ಸ್ವಾಗತ ಸತ್ಕಾರ ಏರ್ಪಡಿಸಲಾಗ್ತದ. ಸುಮಾರು 16 ವರ್ಷ ಉತ್ತರ ಪ್ರದೇಶದ ಕ್ರಾಂತಿಕಾರಿ ಗುಂಪಿನಲ್ಲಿ ಸ್ವಾತಂತ್ರ್ಯ ಯೋಧರಾಗಿ ಸೇವೆಗೈದ ವಿರೂಪಾಕ್ಷನಪ್ಪನವರ ಅನುಭವವನ್ನ ಕೇಳಕ್ಕ ಹಾವೇರಿಯ ಸಂಗಡಿಗರು ಕಾತುರರಾಗಿರ್ತಾರ. ವಿರೂಪಾಕ್ಷಪ್ಪನವರು ಅರ್ಧ ಹಿಂದಿ ಅರ್ಧ ಕನ್ನಡದಲ್ಲಿ ತಮ್ಮ ಮಾತುಗಳನ್ನ ಎಲ್ಲ ತಮ್ಮ ಬಂಧು ಬಳಗದವರೊಂದಿಗೆ ಹಂಚಿಕೊಳ್ತಾರ. ಇನ್ನು ಮನೆಗೆ ಭೇಟಿ ಕೊಟ್ಟಾಗ ತಾನು ನೋಡಿದ ಮಕ್ಕಳು ಯುವಕರಾಗಿರ್ತಾರ. ತಾಯಿಯಂತೆ ಸಾಕಿದ ದೊಡ್ಡಮ್ಮನ ಮಗಳು ಅಕ್ಕರೆಯಿಂದ ಆನಂದಾಶ್ರುಗಳನ್ನು ತುಂಬಿದ ಕಣ್ಣುಗಳಿಂದ ವಿರೂಪಾಕ್ಷಪ್ಪನವರನ್ನು ಬರಮಾಡಿಕೊಳ್ತಾರ. ಮನೆಯಲ್ಲಿ ಔತಣಕೂಟ, ಬಂಧುಗಳ ಆಗಮನ, ಗೆಳೆಯರ ಭೇಟಿ ನಿರಂತರವಾಗಿ ಸಾಗ್ತದೆ. 1947 ಆಗಸ್ಟ್ 15ರಂದು ದೇಶ ಸ್ವಾತಂತ್ರ್ಯ ಆಗ್ತದೆ. ಹಾವೇರಿಯಲ್ಲಿಯೂ ಕೂಡ ತುಂಬಾ ವಿಜೃಂಭಣೆಯಿಂದ ಈ ಒಂದು ಸ್ವಾತಂತ್ರ್ಯೋತ್ಸವವನ್ನ ಆಚರಿಸಲಾಗ್ತದ. ಹಾವೇರಿಯಲ್ಲಿ ಕುಳಿತು ಏನು ಮಾಡುವುದು, ಹುಬ್ಬಳ್ಳಿಗೆ ಹೋಗಿ ಜನಸೇವೆ ಮಾಡಿದರಾಯ್ತಂತ ಹೇಳಿ ಕಲ್ಲೂರು ರಾಯನಗೌಡರನ್ನ ಭೇಟಿ ಆಗ್ತಾರ. ಈ ಮೂಲಕ ಹುಬ್ಬಳ್ಳಿಯ ಗಿರೀಶ್ ಆಶ್ರಮದೊಡನೆ ಮೊಟ್ಟ ಮೊದಲು ಅಂಗಡಿಯವರು ಸಂಪರ್ಕಕ್ಕೆ ಬರ್ತಾರ. ಅಲ್ಲಿ ಹುಟ್ಟು ಹೋರಾಟಗಾರರಾದ ಮಹಾದೇವಪ್ಪ ಮುರುಗೋಡ್ ಅವರ ಪರಿಚಯ ಆಗ್ತದ. ಇದುವರೆಗೆ ಸನ್ಯಾಸಿಯಾಗಬೇಕೆಂದು ಬಯಸಿದ ವಿರೂಪಾಕ್ಷಪ್ಪನವರು ದೇಶದ ಸ್ವಾತಂತ್ರ್ಯದ ನಂತರ ಮದುವೆಯಾಗಿ ಸಮಾಜ ಸೇವೆ ಮಾಡಬೇಕೆಂಬ ಇಚ್ಛೆಯನ್ನು ಮಹಾದೇವರ ಮುಂದೆ ಹೇಳ್ಕೊಳ್ತಾರ. ತನ್ನ ಸತಿ ಆಗುವವಳು ಕೂಡ ಸಮಾಜ ಸೇವಕಿಯಾಗಿರಬೇಕೆಂದು ವಿಚಾರವನ್ನ ವ್ಯಕ್ತಪಡಿಸ್ತಾರ. ಇಂಚಿಗೇರಿ ಮಠಕ್ಕೆ ಹೋಗ್ತಾರ. ಅಲ್ಲಿ ಮಠದಲ್ಲಿ ಸೇವೆಯನ್ನ ಮಾಡುವಂತವರಾಗ್ತಾರ. ಅಲ್ಲಿ ಮಠದಲ್ಲಿ ಇರ್ತಕ್ಕಂಥ ಗಿರಿಜಾ ಎಂಬ ಕನ್ಯೆ ವಿಜಯಪುರದ ವೀರಪ್ಪ ಕಲ್ಗೊಂಡವರ ಮಗಳು ಮ್ಯಾಟ್ರಿಕ್ ಶಿಕ್ಷಣವನ್ನ ಮುಗಿಸಿರ್ತಾಳೆ. ಅವಳು ಯೋಗ್ಯ ಜೋಡಿ ಅಂತ ಹೇಳಿ ಅಲ್ಲೇ ಮಾತುಕತೆಯನ್ನ ಮುಗಿಸಿ ಮಹಾದೇವರ ಸಮ್ಮುಖದಲ್ಲಿ ಅವರ ವಿವಾಹವಾಗ್ತದ. ಗಿರಿಜಾ ಅಂಗಡಿಯವರಿಗೆ ಅನುರೂಪ ಜೋಡಿಯಾಗಿರ್ತಾಳ. ಯಾಕಂತಂದ್ರ ಅವರು ಕೂಡ ಇಂಚಿಗೇರಿ ಸಂಪ್ರದಾಯದ ಮಹಾದೇವರ ಒಂದಿಗೆ 1942ರ ಸ್ವಾತಂತ್ರ್ಯ ಚಳವಳಿಯಲ್ಲಿ ಭಾಗವಹಿಸಿರ್ತಾರ. ಹೆಣ್ಣು ಮಕ್ಕಳ ಪಡೆಯಲ್ಲಿ ಮಹಾದೇವಿ ಮಸಳಿ, ಈರಮ್ಮ ಸೆರಟ್ಟಿ ಮಠ ಅವರೊಂದಿಗೆ ಕುಡ್ಕೊಂಡು ನಿಂಬಾಳದ ಹತ್ತಿರದ ಗೂಡ್ಸು ಗಾಡಿಯನ್ನ ಕಡುವಲ್ಲಿ ಅವರು ಯಶಸ್ವಿಯಾಗಿರ್ತಾರ. ಹೀಗೆ ಅವರ ವಿವಾಹ ಜರುಗ್ತದೆ. ಮುಂದ ಇಬ್ರು ಸತಿಪತಿಗಳು ಕೂಡ್ಕೊಂಡು ಆರ್ಥಿಕ ಸಹಾಯವಿಲ್ಲದೆ ಪ್ರಪಂಚ ಹೇಗೆ ನಡೆಸುದು ಅಂತ ಹೇಳಿ ಗದಗಿನಲ್ಲಿ ಸಹಕಾರಿ ಉಗ್ರಾಣಾಧಿಕಾರಿಯಾಗಿ ಅಂಗಡಿಯವರು ನೇಮಕಗೊಳ್ತಾರ. ಅಲ್ಲಿಯೇ ನೆಲೆಸ್ತಾರ. ಮದುವೆಯಾಗಿ 3 ವರ್ಷ ಕಳೀತದ. ನಂತರ ಭಾರತಿ ಎಂಬ ಮಗಳನ್ನ ಪಡಿತಾರ. ಅಲ್ಲಿಯೇ ಕೆಲಸ ಮಾಡ್ಕೋತ ಕೂಡದೆ ಅವ್ರೇನ್ ಮಾಡ್ತಾರ, ಸಾಮೂಹಿಕ ಬೇಸಾಯದ ಒಂದು ಕಾರ್ಯವನ್ನ ಕೈಗೆತ್ತಿಕೊಳ್ತಾರ. ಇನ್ನ ಸಾಮೂಹಿಕ ಬೇಸಾಯವನ್ನ ಯಾವ ರೀತಿಯಾಗಿ ಅವರು ಕಾರ್ಯಪ್ರವೃತ್ತರಾಗ್ತಾರ ಅನ್ನೋದನ್ನು ನೋಡೋಣ. ಅಜತ್ತ ತಾಲೂಕಿನ ನಿಗಡಿ ಹಳ್ಳಿ ಎಂಬ ಗ್ರಾಮದ ಹತ್ತಿರ ಸಾಹುಕಾರ ರಾಯಪ್ಪ ಕಾರಜನಿಗಿಯವರ ಹನುಮಂತಿ ಎಮ್ಮಿಯವರ ಸುಮಾರು 250 ಎಕರೆ ಜಮೀನನ್ನು ಒಟ್ಟುಗೂಡಿಸಿ ಇಂಚಿಗೇರಿ ಸಂಪ್ರದಾಯದ ಮಹಾದೇವರ ಸಹಕಾರದೊಂದಿಗೆ ಇಸ್ರೇಲದ ಕಿಬಾಕ್ಸ್ ಮಾದರಿಯ ಸಾಮೂಹಿಕ ಬೇಸಾಯ ಸಂಘವನ್ನು ಸ್ಥಾಪಿಸ್ತಾರ. ಇದಲ್ಲದೆ ಸಂಕ, ಬಿಸಿ ಫಾರ್ಮ್, ಉಟಿಗಿ ಫಾರ್ಮ್ಗಳನ್ನ ಸ್ಥಾಪಿಸ್ತಾರ. ಭೂಮಿಹೀನ ಲಂಬಾಣಿಗರಿಗೆ ದುಡಿದು ಉಣ್ಣಲು ಹಾಕ್ತಾರ. ಈ ಕಾರ್ಯದಲ್ಲಿ ಅಂಗಡಿಯವರಿಗೆ ಅವರ ಪತ್ನಿ ಗಿರಿಜಾ ಸಂಪೂರ್ಣವಾಗಿ ಕೈಕರ್ತಾಳ ಅನ್ನುವಂಥದ್ದು. ಹೇಗ ಅಂತಂದ್ರ, ಒಂದು ಗಿರೀಶ್ ಫಾರ್ಮಿನಲ್ಲಿ ಒಂದು ಬಾವಿ ಮಂಜೂರಾಗಿರ್ತದ. ಈ ಬಾವಿಯನ್ನ ಹೇಗ ತೋಡುವುದು ಅಂತ ಎಲ್ಲರೂ ವಿಚಾರ ಮಾಡುವಾಗ ಗಿರಿಜಾ ಮುಂದಾಗ್ತಾಳ. ಎಲ್ಲರೂ ಕೂಡಿ ಬಾವಿ ತೋಡೋಣ ಅಂತ ಹೇಳಿ ಆ ಕಾರ್ಯದಲ್ಲಿ ತಾನೂ ಕೂಡ ಸಹಭಾಗಿಯಾಗಿ ಎಲ್ಲರೂ ಒಂದು ನೀರಿನ ಸಲುವಾಗಿ ಬಾವಿಯನ್ನು ತೋಡುವುದರಲ್ಲಿ ಯಶಸ್ವಿ ಆಗ್ತಾರ. ಇದಲ್ಲದೆ ಅವರು ಗಂಗಾವತಿ ತಾಲೂಕಿನ ಸಾವಿರಾರು ಎಕರೆ ಜಮೀನಿನಲ್ಲಿ ಅರುಣೋದಯ ಶಿವಪುರ ಫಾರ್ಮಿಂಗ್ ಸೊಸೈಟಿಗಳನ್ನ ಸ್ಥಾಪಿಸ್ತಾರ. ಈ ಕಾರ್ಯದ ಮಧ್ಯೆ ಒಂದು ಘಟನೆ ಸಂಭವಿಸ್ತದ. ಈ ಬೇಸಾಯ ಸಂಘಗಳನ್ನ ಸ್ಥಾಪನೆ ಮಾಡುವಾಗ ಅವರು ಗಿರೀಶ್ ಫಾರಂನಲ್ಲಿ ವಾಸ್ತವ್ಯಕ್ಕಾಗಿ ಇರ್ತಾರ. ಈ ಸಮಾಜ ಸೇವೆಯ ನಡುವೆ ಗೃಹಸ್ಥ ಜೀವನದ ತೊಳಲಾಟ ಕೂಡ
ಆಗ್ತದ ಏನು ಅಂತಂದ್ರ ಅವರ ಮಗು ಉಬ್ಬಸ ರೋಗ ಬಂದು ಬೇಗನೆ ಉಪಚಾರ ಪಡೆಯದಿದ್ದಕ್ಕಾಗಿ ಭಾರತಿ ಸಾವನ್ನಪ್ತಾಳ. ಅಂಗಡಿಯವರಿಗೆ ಈ ಘಟನೆಯಿಂದ ತುಂಬಾ ಆಘಾತ ಆಗ್ತೈತಿ. ಏನ್ ಮಾಡ್ತಾರ ಅಂತಂದ್ರ ಮತ್ತೆ ನಾ ಸನ್ಯಾಸಿ ಆಗ್ಬೇಕು ಅಂತ ಹೇಳಿ ಋಷಿಕೇಶಕ್ ಹೋಗ್ತಾರ. ಈ ಒಂದು ದುಃಖವನ್ನ ಗಿರಿಜಾ ಭಕ್ತಿ ಗೀತೆಗಳನ್ನ ಹಾಡುತ್ತಾ ಸಮಾಧಾನ ತಂದ್ಕೊಳ್ತಾರ. ಆದ್ರ ಅಂಗಡಿಯವರು ಋಷಿಕೇಶಕ್ ಹೋಗೇ ಬಿಡ್ತಾರ. ಹೋದ ನಂತರ ಮುರುಗೋಡ್ ಮಾದೇವಪ್ಪನವರು ಅವರ ಒಂದು ಎಲ್ಲಿ ಹೋಗ್ಯಾರ ಏನ್ ಮಾಡ್ಲತ್ತಾರ ಅಂತ ಹೇಳಿ ಅವರನ್ನ ಹುಡುಕಾಟ ನಡೆಸಿ ಅವರನ್ನ ಮರಳಿ ಕರ್ಕೊಂಡ್ ಬರ್ತಾರ. ಕರ್ಕೊಂಡ್ ಬಂದು ಗೃಹಸ್ಥ ಜೀವನಕ್ಕ ಅವರನ್ನ ಅಣಿ ಮಾಡ್ತಾರ. ಇನ್ನು ಮತ್ ಮುಂದ ಅವರು ಗಂಗಾವತಿ ಸಮೀಪಿನ ತುಂಗಭದ್ರಾ ಡ್ಯಾಮಿನ ಹತ್ರ ಜಮೀನ್ ಬೀಳ್ ಬಿದ್ದಿರ್ತದ. ಅಲ್ಲಿ ಜಮೀನನ್ನ ಪಡೆದುಕೊಂಡು ಮತ್ತೆ ಏನ್ ಮಾಡ್ತಾರ ಅಂಗಡಿಯವರು ಈ ಬೇಸಾಯ ಸಂಘಗಳನ್ನ ಸ್ಥಾಪನೆ ಮಾಡ್ತಾರ. ಇವರ ಈ ಕಾರ್ಯವನ್ನ ಕಂಡು ಕರ್ನಾಟಕದ ಕಂದಾಯ ಮಂತ್ರಿಗಳು MP ಪಾಟೀಲರ್ ಅವ್ರಿಗೆ ಏನ್ ಮಾಡ್ತಾರ, ಬೇಸಾಯ ಸಂಘಗಳ ವಿಶೇಷ ಅಧಿಕಾರಿಗಳನ್ನ ಈ ನೇಮಕ ಮಾಡ್ಬಿಡ್ತಾರ. ಹೀಗಾಗಿ ಅವರು ಕರ್ನಾಟಕದಲ್ಲಿ ಒಂದಲ್ಲ ಎರಡಲ್ಲ ಸುಮಾರು 600 ಸಹಕಾರಿ ಸಂಘಗಳನ್ನ ಸ್ಥಾಪಿಸ್ತಾರ ಅನ್ನುವಂಥದ್ದು. ತದನಂತರ ಅವ್ರು ಏನ್ ಮಾಡ್ತಾರ, MP ಪಾಟೀಲರು ಆ ಸಂದರ್ಭದಲ್ಲಿ ಕರ್ನಾಟಕದ ಕಂದಾಯ ಮಂತ್ರಿಗಳು ಏನ್ ಹೇಳ್ತಾರ ಅಂಗಡಿಯವರಿಗೆ ಅಂತಂದ್ರ, ಗಂಗಾವತಿ ಡ್ಯಾಮಿನ ಸಮೀಪ ಸಾಕಷ್ಟು ಜಮೀನ್ ಅದ್ರಿ, ಅದ್ರಂದು ಒಂದು 20 ಎಕರೆ ಜಮೀನು ನಿಮಗಾಗಿ ಇಟ್ಕೊಳ್ರಿ ಅಂತ ಹೇಳಿದಾಗ ಅಂಗಡಿಯವ್ರ ಏನ್ ಮಾಡ್ತಾರ, ನಾನು ನಿಸ್ವಾರ್ಥತನದಿಂದ ದೇಶ ಸೇವೆಯನ್ನ ಸಮಾಜ ಸೇವೆಯನ್ನ ಮಾಡುವಂತವನು, ನನಗೆ ಯಾವುದೇ ಜಮೀನು ಬೇಡ ಅಂತ ಹೇಳಿ ಅವ್ರು ನಿರಾಕರಿಸ್ತಾರ. ತದನಂತರ ಬೆಂಗಳೂರಲ್ಲಿ ವಾಸವಾಗಲು ಹೋಗ್ತಾರ. ಈ ಮಧ್ಯೆ ಅವರಿಗೆ 1955ರಲ್ಲಿ ಮಗಳು ಸಾವಿತ್ರಿ, 1959ರಲ್ಲಿ ವಿವೇಕಾನಂದ, 1962ರಲ್ಲಿ ಸಂಗಮೇಶ ಅಂತಕ್ಕಂಥ ಮಕ್ಕಳನ್ನ ಪಡಿತಾರ. ವಿಶೇಷವಾಗಿ 1970ರಲ್ಲಿ ಹೈದರಾಬಾದ್ನಲ್ಲಿ ನಡೆದ ಅಖಿಲ ಭಾರತ ಬೇಸಾಯ ಸಂಘಗಳ ಸಮ್ಮೇಳನಕ್ಕ ಕರ್ನಾಟಕದ ಪ್ರತಿನಿಧಿಯಾಗಿ ಹೋಗ್ತಾರ. ಇದಲ್ಲದೆ ದಿಲ್ಲಿಯ ಅಂತಾರಾಷ್ಟ್ರೀಯ ಸಮ್ಮೇಳನದಲ್ಲಿ ದಕ್ಷಿಣ ಭಾರತದ ಪ್ರತಿನಿಧಿಯಾಗಿ ಭಾಗವಹಿಸ್ತಾರ. ಅಂದಿನ ಸಭೆಯಲ್ಲಿ ಈ ಅಂಗಡಿಯವರ ಬೇಸಾಯ ಸಂಘಗಳ ಸ್ಥಾಪಿಸುವ ಕಾರ್ಯವನ್ನ ಅಲ್ಲಿ ಪ್ರಶಂಸೆ ಮಾಡ್ತಾರ ಅನ್ನುವಂಥದ್ದು. ಈ ಬೇಸಾಯ ಸಂಘಗಳನ್ನು ಸ್ಥಾಪಿಸುವುದರ ಮೂಲಕ ತಮ್ಮ ಕಾರ್ಯವನ್ನು ಮುಗಿಸದೆ ಮುಂದೆ ಅವ್ರು ಏನ್ ಮಾಡ್ತಾರ ಅಂತಂದ್ರ ಕನ್ನಡ ನಾಡು ನುಡಿಗಾಗಿ ಹೋರಾಟವನ್ನ ಪ್ರಾರಂಭಿಸ್ತಾರೆ. ಮಹಾರಾಷ್ಟ್ರದ ನೆಲದಲ್ಲಿಯೇ ಜತ್, ಅಕ್ಕಲ್ಕೋಟ್, ಕೊಲ್ಲಾಪುರ್ ಈ ಕನ್ನಡ ಭಾಷಿಕ ಪ್ರದೇಶಗಳಲ್ಲಿ ಬ್ಯಾಂಕಿನ ಲೆಕ್ಕಪತ್ರವನ್ನ ಕನ್ನಡದಲ್ಲಿ ಇಡಲು ಹೋರಾಟ ನಡೆಸ್ತಾರ. ಆದ್ರೂ ಕೂಡ ಬ್ಯಾಂಕಿನ ಮುಖ್ಯಸ್ಥರಿಂದ ಮರಾಠಿ ನೆಲ ಐತಿ, ಹೀಗಾಗಿ ನಾವು ಮರಾಠಿಯಲ್ಲಿಯೇ ಲೆಕ್ಕಪತ್ರ ಇಡ್ತೇವು ಅಂತ ಹೇಳಿ ಅವರು ಆದೇಶವನ್ನು ಹೊರಡಿಸ್ತಾರ. ಪ್ರಸ್ತುತವಾಗಿಯೂ ಕೂಡ ನಾವು ಬ್ಯಾಂಕಿನ ಇಲ್ಲವೇ ಯಾವುದೇ ಸರ್ಕಾರಿ ಕಚೇರಿಯ ಡಾಕ್ಯುಮೆಂಟ್ಸ್ ಗಳನ್ನ ಮರಾಠಿಯಲ್ಲಿ ಇಡುವುದು ಕಷ್ಟ ಸಾಧ್ಯವಾಗಿರುವಂತಕ್ಕಂಥ ಸಂಗತಿ. ಇನ್ನ ಈ ಗಡಿ ಭಾಗದಲ್ಲಿ ಕನ್ನಡವನ್ನ ಹೇಗೆ ಬೆಳೆಸಬೇಕು ಅಂತಕ್ಕಂಥ ಒಂದು ಚಿಂತನೆಯನ್ನ ಮಾಡ್ತಾರೆ. ಈ ಚಿಂತನೆ ಮಾಡಿ ಅವರು ಕನ್ನಡ ಬೆಳೆಸಲು ಮೊಟ್ಟ ಮೊದಲು ಕನ್ನಡಿಗರ ಕರ್ನಾಟಕ ಏಕೀಕರಣ ಸಮ್ಮೇಳನವನ್ನು ಜತ್ತಿಯಲ್ಲಿ ಏರ್ಪಡಿಸ್ತಾರ. ತದನಂತರ ಗಡಿನಾಡಿನಲ್ಲಿ ಸುಮಾರು 25 ಶಿಕ್ಷಣ ಸಂಸ್ಥೆಗಳು ಅವರ ಒಂದು ಪ್ರಯತ್ನದಿಂದ ಆರಂಭ ಆಗ್ತವೆ. ಜತ್ ತಾಲೂಕಿನಲ್ಲಿ ಕರ್ನಾಟಕದ ಏಕೀಕರಣ ಸಮಿತಿಯನ್ನು ಸ್ಥಾಪಿಸ್ತಾರ. ಜತ್, ಅಕ್ಕಲಕೋಟ್, ಕೊಲ್ಲಾಪುರದಂತಹ ಅನೇಕ ಗಡಿ ಕನ್ನಡ ಪ್ರದೇಶಗಳನ್ನ ಕರ್ನಾಟಕಕ್ಕೆ ಸೇರಿಸ್ಬೇಕಂತ ಹೇಳಿ ಕರ್ನಾಟಕ ಮಹಾರಾಷ್ಟ್ರ ಗಡಿ ಸಮಸ್ಯೆ ನಿವಾರಿಸುವ ಸಲುವಾಗಿ ಸ್ಥಾಪಿಸಿರ್ತಕ್ಕಂತ ಮಹಾಜನ ಆಯೋಗದ ಮುಂದೆ ತಮ್ಮ ಸಮಸ್ಯೆಯನ್ನ ಇಡ್ತಾರ. ಆದ್ರೂ ಕೂಡ ಸಮಸ್ಯೆಗಳು ಬಗೆಹರಿಯುವುದಿಲ್ಲ. ಒಂದು ಮಹಾಜನ ಆಯೋಗದ ಒಂದು ವ್ಯವಸ್ಥೆ ಅವರಿಗೆ ನಾಟಕೀಯವಾಗಿ ಕಂಡು ಬರ್ತದ. ಪ್ರಸ್ತುತವಾಗಿಯೂ ಕೂಡ ಈ ಸಮಸ್ಯೆಯಾಗಿ ಉಳಿದುಕೊಂಡಿರುವುದು ವಿಷಾದನೀಯ. ಇನ್ನು ಗಿರಿಜಾಳಿಗೂ ಕೂಡ ಪ್ರಪಂಚದಲ್ಲಿ ನಿರಾಸಕ್ತಿ ಇರ್ತದ, ಭಕ್ತಿಯಲ್ಲಿ ಆಸಕ್ತಿ ಇರ್ತದ. ಹೀಗಾಗಿ ಮಕ್ಕಳೊಂದಿಗೆ ಇಂಚಿಗೇರಿ ಮಠದಲ್ಲಿ ಉಳಿದುಕೊಳ್ತಾರ. ಅಲ್ಲೇ ಒಂದು ಸಮಾಜ ಸೇವೆಯನ್ನ ಆಧ್ಯಾತ್ಮದೊಂದಿಗೆ ಅವರು ಮುಂದುವರಿಸ್ತಾರ. ಕೆಲವು ದಿವಸ ವಿಜಯಪುರದಲ್ಲಿ ನಿವೃತ್ತಿ ಜೀವನವನ್ನು ಕಳೀತಾರ. ಅಂಗಡಿಯವರು ಸ್ನೇಹಿತ ವೆಂಕಟೇಶ್ ಮಾಗಡಿಯವರ ನೇತೃತ್ವದ ಮೇರೆಗೆ ಹುಬ್ಬಳ್ಳಿಗೆ ವಾಸಿಸಲು ಹೋಗ್ತಾರ.
ಮಾಗಡಿಯವರ ಸಹಕಾರದಿಂದ ಅವ್ರೇನ್ ಮಾಡ್ತಾರ 1975ರಲ್ಲಿ ಹುಬ್ಬಳ್ಳಿಯ ಬೆಂಗೇರಿಯಲ್ಲಿ ಖಾದಿ ಗ್ರಾಮೋದ್ಯೋಗದ ಸಂಯುಕ್ತ ಸಂಘದ ಅಧ್ಯಕ್ಷರಾಗಿ ಕಾರ್ಯವನ್ನ ನಿರ್ವಹಿಸ್ತಾರ. ನಿಸರ್ಗ ಜೀವನ ಸಾಧನಾಲಯದ ಕಾರ್ಯದರ್ಶಿಯಾಗಿ ಕೆಲಸವನ್ನ ಮಾಡ್ತಾರ. 1977ರಲ್ಲಿ ಹೆಂಡತಿ ಗಿರಿಜಾ ಶಿವಾಧೀನರಾಗ್ತಾರ. ಮಕ್ಕಳೆಲ್ಲ ಪದವೀಧರರಾಗಿ ಉಚ್ಚ ಪದದಲ್ಲಿದ್ದರೂ ಸಹಿತ ನಿಸರ್ಗ ಜೀವನ ಸಾಧನಾಲಯದಲ್ಲಿ ತಮ್ಮ ವಿಶ್ರಾಂತ ಜೀವನವನ್ನ ಸಾಗುತ್ತಾರ. ಅವಿಶ್ರಾಂತ ಹೋರಾಟದ ಸಂಘರ್ಷಮಯ ಜೀವನದ ನಡುವೆ ಇತರರಿಗೆ ಸಂಘ ಜೀವನ ನಡೆಸುವುದನ್ನು ಕಲಿಸಿದ ಸಮರ ಸಮೀರ ವಿರೂಪಾಕ್ಷಪ್ಪ ಅಂಗಡಿಯವರು ಅಮರರು ಅನ್ನುವಂಥದ್ದು. ಒಟ್ಟಿನಲ್ಲಿ ದುರ್ಬಲ ಆರೋಗ್ಯದೊಂದಿಗೆ ಜನಿಸಿ ತಮ್ಮ ಮನೋಬಲದಿಂದ ಸಾಧನೆಯಿಂದ ಏನೆಲ್ಲ ಸಾಧಿಸಬಹುದೆಂದ ಜ್ವಲಂತ ಉದಾಹರಣೆ ಈ ಅಂಗಡಿಯವರು. ತಮ್ಮ ನಿವೃತ್ತಿ ಜೀವನದಲ್ಲಿಯೂ ಖಾದಿ ಗ್ರಾಮೋದ್ಯೋಗ ಸಂಘ, ನಿಸರ್ಗ ಚಿಕಿತ್ಸೆ, ಬೆಂಗೇರಿ, ಹುಬ್ಬಳ್ಳಿ ಇಲ್ಲಿ ತಮ್ಮ ಕೆಲಸಗಳನ್ನು ತೊಡಗ್ತಾರ. 80 ವರ್ಷ ವಯಸ್ಸಿನಲ್ಲಿಯೂ ಅನಾರೋಗ್ಯವಾದ ಕೂಡ ದವಾಖಾನೆ ಮೆಟ್ಟಿಲು ಏರದೆ ನಿಸರ್ಗ ಚಿಕಿತ್ಸೆಯಿಂದ ಕಾಯಿಲೆಯನ್ನು ಗುಣಪಡಿಸಿಕೊಳ್ತಾರ. ತಮ್ಮ ಜೀವನದ ಕೊನೆ ಉಸಿರಿರುವವರೆಗೆ ಜನಸೇವೆ ಮಾಡುತ್ತಲೇ ಇದ್ದ ಈ ಸಮರ ಸಮೀರ ವಿರೂಪಾಕ್ಷಪ್ಪ ಅಂಗಡಿಯವರು 2 ಸೆಪ್ಟೆಂಬರ್ 2000 ಇಸ್ವಿಯಲ್ಲಿ ತಮ್ಮ ಕೊನೆ ಉಸಿರನ್ನ ಎಳಿತಾರ. ಅವರ ಮಗಳು ಸಾವಿತ್ರಿ ಗೃಹಿಣಿಯಾಗಿ ಧಾರವಾಡದಲ್ಲಿ ವಾಸವಾಗಿದ್ದಾರ. ಅವರ ಜ್ಯೇಷ್ಠ ಸುಪುತ್ರ ವಿವೇಕಾನಂದರು ಕೃಷಿ ವಿಷಯದಲ್ಲಿ ಡಾಕ್ಟರೇಟ್ ಮಾಡಿ ಧಾರವಾಡದ ಕೃಷಿ ವಿಶ್ವವಿದ್ಯಾಲಯದಲ್ಲಿ ಪ್ರಾಧ್ಯಾಪಕರಾಗಿ ವಿಜ್ಞಾನಿಯಾಗಿ ಸೇವೆಯನ್ನ ಸಲ್ಲಿಸಿ ನಿವೃತ್ತಿ ಜೀವನವನ್ನ ಸಾಗಿಸ್ತಾ ಇದ್ದಾರೆ. ಇನ್ನ ದ್ವಿತೀಯ ಸುಪುತ್ರ ಸಂಗಮೇಶ್ ಅವರು ಕೂಡ ಕೃಷಿ ವಿಷಯದಲ್ಲಿ ಕೆನಡಾದಲ್ಲಿ PhD ಮುಗಿಸಿ ಅಮೆರಿಕಾದ ಮೆಕ್ಸಿಕೋ ಸ್ಟೇಟ್ ಯೂನಿವರ್ಸಿಟಿಯಲ್ಲಿ ಪ್ರಾಧ್ಯಾಪಕರಾಗಿ ವಿಜ್ಞಾನಿಯಾಗಿ ಸೇವೆಯನ್ನ ಸಲ್ಲಿಸ್ತಾ ಇದ್ದಾರೆ. ರೈತರ ಮಹತ್ವವನ್ನು ಅರಿತಿದ್ದ ಅಂಗಡಿಯವರು ತಮ್ಮ ಮಕ್ಕಳಿಗೆ ಕೃಷಿ ಪದವೀಧರನ್ನಾಗಿ ಮಾಡಿದ್ದು ತುಂಬಾ ವಿಶೇಷವಾಗಿರ್ತಕ್ಕಂಥ ಸಂಗತಿ. ಇನ್ನೊಂದು ಮಹತ್ವದ ಸಂಗತಿ ಅಂತಂದ್ರ ಅವರ ಜ್ಯೇಷ್ಠ ಸುಪುತ್ರರು ಡಾಕ್ಟರ್ ವಿವೇಕಾನಂದ ಅಂಗಡಿಯವರು ಕೂಡ ಈ ಉಪನ್ಯಾಸ ಮಾಲಿಕೆಯನ್ನ ಆಲಿಸ್ತಾ ಇದ್ದಾರ. ಅವರು ಕೂಡ ನನಗೆ ಮಾಹಿತಿ ಒದಗಿಸುವುದರಲ್ಲಿ ಸಹಕಾರ ಮಾಡಿದಾರ. ಅವರಿಗೆ ಈ ವೇದಿಕೆ ಮೂಲಕ ಧನ್ಯವಾದಗಳನ್ನ ಅರ್ಪಿಸ್ತೇನೆ. ಅಂಗಡಿ ಅಜ್ಜನವರು ನನ್ನ ಅಜ್ಜನ ಒಡನಾಡಿಗಳು. ನಾನು ಕೂಡ ಚಿಕ್ಕವಳಿರುವಾಗ ಅವರನ್ನ ಹತ್ತಿರದಿಂದ ಕಂಡಿದ್ದೇನೆ ಅನ್ನುವಂಥದ್ದು. ಇನ್ನು ಈ ನಮ್ಮೆಲ್ಲರನ್ನ ಈ ಆನ್ಲೈನ್ ವೇದಿಕೆಯಲ್ಲಿ ಒಟ್ಟುಗೂಡಿಸುವ ರೂವಾರಿಗಳು ಡಾಕ್ಟರ್ ಶಶಿಕಾಂತ್ ಪಟ್ಟಣ್ ಅವರು. ಅವರ ಈ ಸಾಮಾಜಿಕ ಕಾರ್ಯವನ್ನ ಗಮನಿಸಿ ಮೊನ್ನೆ ತಾನೇ ಬಸವ ಸೆಂಟರ್ ಸೊಲ್ಲಾಪುರದ ವತಿಯಿಂದ ಶರಣ ದಂಪತಿ ಪುರಸ್ಕಾರವನ್ನು ಕೊಟ್ಟು ಸನ್ಮಾನಿಸಲಾಗಿದೆ. ಈ ವೇದಿಕೆ ಮೂಲಕ ಅವರಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಮತ್ತೊಮ್ಮೆ ಮುಗಿದೊಮ್ಮೆ ಡಾಕ್ಟರ್ ಶಶಿಕಾಂತ್ ಪಟ್ಟಣ್ ಸರ್ ಹಾಗೂ ಡಾಕ್ಟರ್ ಜಯಶ್ರೀ ಪಟ್ಟಣ್ ಈ ದಂಪತಿಗಳಿಗೆ ಅಭಿನಂದನೆಗಳನ್ನು ಸಲ್ಲಿಸುವ ಮೂಲಕ ಎಲ್ಲರಿಗೂ ನನ್ನ ನಮಸ್ಕಾರಗಳನ್ನು ಸಲ್ಲಿಸಿ ನನ್ನ ಉಪನ್ಯಾಸಕ್ಕೆ ವಿರಾಮವನ್ನು ನೀಡ್ತೇನೆ. ಶರಣ. ನಿಜಕ್ಕೂ ಇಂದು ಬಹುತೇಕ ಕರ್ನಾಟಕ ಆಗ್ಲಿ ಭಾರತವಾಗ್ಲಿ ಕ್ರಾಂತಿಕಾರಿ ಸ್ವಾತಂತ್ರ್ಯ ಹೋರಾಟಗಾರರ ಹೆಸರನ್ನ ಕೆಲವು ವ್ಯಕ್ತಿಗಳ ಹೆಸರನ್ನು ಮಾತ್ರ ತಿಳ್ಕೊಂಡಿದ್ರು. ಬಹುತೇಕ ನಾನು ಸುಮಾರು 25 ವರ್ಷಗಳ ಸುದೀರ್ಘ ಶಿಕ್ಷಕ ವೃತ್ತಿಯಲ್ಲಿ ಈ ವಿರೂಪಾಕ್ಷಪ್ಪ ಅಂಗಡಿಯವರ ಘಟನೆಯನ್ನ ಕುರಿತು ತೆಗೆದುಕೊಂಡಿದ್ದಿಲ್ಲ. ಬಹುತೇಕ ಮುಂದಿನ ಆಗಸ್ಟ್ ತಿಂಗಳಲ್ಲಿ ಈ ವಿರೂಪಾಕ್ಷಪ್ಪ ಅಂಗಡಿಯವರ ಘಟನೆಗಳ ವಿವರಗಳನ್ನ ಕ್ರಾಂತಿಕಾರಿ ಸ್ವಾತಂತ್ರ್ಯ ಯೋಧರ ಕುರಿತು ನಮ್ಮ ಮಕ್ಕಳಿಗೂ ಕೂಡ ನಿಮ್ಮ ಪಾಯಿಂಟ್ಸ್ ಗಳನ್ನೆಲ್ಲ ಹೇಳ್ತೇನೆ ಅಂತಕ್ಕಂಥದ್ದನ್ನ ಹೇಳ್ತಾ, ಬಹುತೇಕ ವಿರೂಪಾಕ್ಷಪ್ಪ ಅಂಗಡಿಯವರ ಸುದೀರ್ಘ ಜೀವನವನ್ನ ಹೇಗೆ ನಾವು ಕೇವಲ ಖುದಿರಾಮ್ ಬೋಸ್ ಆಯ್ತು, ಭಗತ್ ಸಿಂಗ್, ಸುಖದೇವ್, ರಾಜ್ಗುರು, ಬಿಪಿನ್ ಚಂದ್ರಪಾಲ್, ಲಾಲಾ ಲಜಪತ್ ರಾಯ್, ಬಾಲಗಂಗಾಧರ್ ತಿಲಕ್ ಇವರ ಸಾಲಿಗೆ ನಿಲ್ತಕ್ಕಂತಹ ವಿರೂಪಾಕ್ಷಪ್ಪ ಅಂಗಡಿಯವರ ಸುದೀರ್ಘ ಜೀವನವನ್ನ ನಮ್ಮ ವೇದಿಕೆಯಲ್ಲಿ ತಿಳಿಸಿಕೊಟ್ಟಂತಹ ಅನಿತಾ ಕಾರಾಜನಿಗೆ ಅವರಿಗೆ ಹೃತ್ಪೂರ್ವಕವಾಗಿರ್ತಕ್ಕಂಥ ಶರಣಾರ್ಥಿಗಳನ್ನ ಅರ್ಪಣೆ ಮಾಡ್ತಾ ಮುಂದಿನ ಹಂತವನ್ನ ಈ ವೇದಿಕೆಯ ಸಂಸ್ಥಾಪಕರು ಆದಂತಹ ಮಾರ್ಗದರ್ಶಕರು ಆದಂತಹ ಡಾಕ್ಟರ್ ಶಶಿಕಾಂತ್ ಪಟ್ಟಣ್ ಅವರು ಮಾರ್ಗದರ್ಶನ ನುಡಿಗಳನ್ನ ನುಡಿಬೇಕಾಗಿ ಅವರಲ್ಲಿ ಪ್ರಾರ್ಥಿಸಿಕೊಳ್ತಾ ಇದ್ದೇನೆ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಜಗತ್ತಿನ ಎಲ್ಲ ದಾರ್ಶನಿಕರನ್ನ, ಬಸವಾದಿ ಪ್ರಮಥರನ್ನ ಮನದಲ್ಲಿ ನೆನೆದು ಬಿಜಿ ಅಂಗಡಿ, ವಿರೂಪಾಕ್ಷಪ್ಪ ಗುರುಬಸಪ್ಪ ಅಂಗಡಿ ಕರ್ನಾಟಕ ಮತ್ತು ಭಾರತದ ಕ್ರಾಂತಿಕಾರರ ಒಂದು ಸಮೂಹದಲ್ಲಿವೆ
ಅತ್ಯಂತ ಅಗ್ರಸ್ಥಾನವನ್ನ ಪಡ್ತಕ್ಕಂಥ ಒಬ್ಬ ಧೀಮಂತ ವ್ಯಕ್ತಿಗಳು ಅಂತಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಅದ್ರ ನೋವಿನ ಸಂಗತಿ ಅಂದ್ರೆ ಇವರು ಮಾಡಿದಂತ ಕೆಲಸ ಕರ್ನಾಟಕದ ಜನತೆಗೆ, ಕರ್ನಾಟಕ ಸರ್ಕಾರಕ್ಕೆ ಬರದೇ ಹೋಗಿದ್ದು ಬಹಳ ನೋವಿನ ಸಂಗತಿ. ನಾನು ಸುಮಾರು ಒಂದು 20 ವರ್ಷದ ಕೆಳಗಡೆ ಕರ್ನಾಟಕ ಸರ್ಕಾರಕ್ಕೆ ಪತ್ರ ಬರೆದಿದ್ದೆ. ವಿರೂಪಾಕ್ಷಪ್ಪ ಅಂಗಡಿ ಇವರ ಒಂದು ಸರ್ಕಲ್ ಅನ್ನು ಹಾವೇರಿಗೆ ಮಾಡ್ರಿ. ಅವಾಗ ಕರ್ನಾಟಕ ಸರ್ಕಾರದ ನಂಗೆ ಪತ್ರ ಬಂತು, ಯಾರವರು ಅಂತ. ಅಂದ್ರ ಯಾರು ಈ ದೇಶಕ್ಕಾಗಿ ಆ ಬಾಲಕ ವಿರೂಪಾಕ್ಷಪ್ಪ ಅಂಗಡಿ 16ನೇ ವರ್ಷಕ್ಕೆ ಸೈಕಲ್ ತಗೊಂಡು ಹಾವೇರಿಂದ ಅಲಹಾಬಾದಕ್ಕೆ ಹೋಗಿ ಅಲ್ಲಿ ಕ್ರಾಂತಿಕಾರಿ ಜನರನ್ನ ಭೇಟಿಯಾಗಿ ನೇರವಾಗಿ ಭಗತ್ ಸಿಂಗನ ಭೇಟಿಯಾಗಿ, ಅಂದ್ರೆ ಭಗತ್ ಸಿಂಗನ ಜೊತೆಗೆ ಒಡನಾಟ, ಸುಖದೇವರ ಜೊತೆಗೆ ಒಡನಾಟ ಇಟ್ಕೊಂಡಂತ ಬಾಲಕ ವಿರೂಪಾಕ್ಷಪ್ಪ ಅಂಗಡಿ ಎಷ್ಟು ದೊಡ್ಡ ಕೆಲಸ ಮಾಡ್ಯಾರ. ಅವ್ರೊಳಗಿರ್ತಕ್ಕಂಥ ವೈಜ್ಞಾನಿಕ ನಾವು MS ಸ್ವಾಮಿನಾಥನ್ ಅವ್ರನ್ನ ಒಂದು ಕೃಷಿ ಹಸಿರು ಕ್ರಾಂತಿಯ ಪಿತಾಮಹ ಅಂತೀವಿ ನಾವು. ಆದ್ರೆ ಇಸ್ರೇಲ್ ಮಾದರಿಯ ಸಾಮೂಹಿಕ ಒಕ್ಕಲುತನ ಅಂದ್ರೆ ನಾವು ಏನ್ ಮಾಡ್ತೀವಿ ನಾವು ಒಡ್ಡುಗಳನ್ನ ಹಾಕ್ತಿವಿ, ಸರ್ಕಾರಿ ಜಮೀನುಗಳನ್ನ ಹಾಡುಗೆಳ್ತೀವಿ, ಅವೆಲ್ಲವನ್ನು ಕೂಡ್ಕೊಂಡು ಕೃಷಿ ಮಾಡ್ಬೇಕು. ಸೇವಾ ಕೇಂದ್ರ ಸುಮಾರು 600 ಕೋಆಪರೇಟಿವ್ ಸೊಸೈಟಿಯನ್ನ ಸ್ಥಾಪನೆ ಮಾಡಿದ್ರು ವಿರೂಪಾಕ್ಷಪ್ಪ ಅಂಗಡಿ ಅವರು. ಅಂದ್ರೆ ವಿರೂಪಾಕ್ಷಪ್ಪ ಅಂಗಡಿ ಅವ್ರಿಗೆ ಇನ್ನೂ ಒಂದು 2-3 ಘಟನೆಗಳು ಅವ್ರು ಬಿಟ್ಟಾರ. ಅವರು ಮಧ್ಯ ವಯಸ್ಸಿನೊಳಗೆ ಅವ್ರಿಗೆ ಚಸ್ಮಾ ಇತ್ತು. ಅವಾಗ ಅವ್ರಿಗೆ 9 ವರ್ಷ 14 ವರ್ಷ ಜೈಲಲ್ಲಿ, ಬಹುಶಃ ಜಯಪ್ರಕಾಶ್ ನಾರಾಯಣರ ನಂತರ ಹೆಚ್ಚಿನ ಜೈಲಿನ ಅನುಭವನ ಹೊಂದವರು ಅಂದ್ರೆ ವಿರೂಪಾಕ್ಷಪ್ಪ ಅಂಗಡಿ ಅವರು. ಜೈಲಾಗಿದ್ದಾಗ ಕಿರುಕಳಕ್ಕ ಅಥವಾ ಪೊಲೀಸರ ಕಿರುಕಳಕ್ಕ ಅವ್ರು ಹಾಕಿದಂತ ಚಸ್ಮಾ ಹೊಡೆದೋಕತ್ತ. ಅವಾಗ ಅವ್ರು ಚಸ್ಮಾ ಕೊಡಕ್ ಬರ್ತಾರ, ತಗೋರಿ ಅಂತ. ಅದನ್ನ ತಗೊಳಂಗಿಲ್ಲ ಅವರು. ಅವರು ದುಡ್ಡು 10 ರೂಪಾಯಿ ಗಳಿಸಿ ಆ ಚಸ್ಮಾದ ಏನು ಖರೀದಿ ಮಾಡ್ತಾರ. ನನಗೆ ಚಸ್ಮಾ, ಈ ನಂಬರ್ ಚಸ್ಮಾ ತಂದು ಕೊಡ್ರಿ ಹಾಕೊಂತ, ಅಂದ್ರೆ ಯಾರ್ದು ಬಿಟ್ಟು ಬೇಡ ಅಂತಕ್ಕಂಥದ್ದು. ಮತ್ತ ಅನಿತಾ ಅವ್ರು ಹೇಳ್ದಂಗ ಸುಮಾರು 26 ಎಕರೆ 30 ಎಕರೆ ನೀವು ಜಮೀನ್ ತಗೊಳ್ರಿ ಅಂತ ತಿಳ್ಕೊಂಡು ಸ್ವಾತಂತ್ರ್ಯ ನಂತರ ಮತ್ತು ಸ್ವಾತಂತ್ರ್ಯ ಸಮಯ ಪೂರ್ವದೊಳಗ ಜನರಿಗೆ ತಗೊಂಡಾಗ ನಾನು ಯಾವುದೇ ಸ್ವಾರ್ಥ ಇಟ್ಕೊಂಡು ನಾವು ಸ್ವಾತಂತ್ರ್ಯ ಹೋರಾಟ ಮಾಡೋದಲ್ಲ. ವಿರೂಪಾಕ್ಷಪ್ಪ ಅಂಗಡಿಯವ್ರ ಬಗ್ಗೆ ಸರೋಜಿನಿ ಚೌಲಾರವರು ಬರೆದ್ ಬಿಟ್ರೆ ಎಲ್ಲಿಯೂ ಕೂಡ ವಿಕಿಪೀಡಿಯಾದೊಳಗಾಗ್ಲಿ ಯಾವುದೇ ಸಾಮಾಜಿಕ ಜಾಲತಾಣ ನೋಡಿ ವಿರೂಪಾಕ್ಷಪ್ಪ ಅಂಗಡಿ ಯಾರು ಗೊತ್ತಿಲ್ಲ. ನಾನು ಕಳೆದ 20 ಇವರ ಅತ್ಯಂತ ಸಮೀಪದ MS ಸಿಂಧೂರ್ ಅವರು ಬಹಳಷ್ಟು ಇವ್ರ ಬಗ್ಗೆ ಅಭಿಮಾನ, ಪ್ರೀತಿ, ಕಳಕಳಿ. ಒಬ್ಬರು ಒಂದೇ ರೂಮ್ನಲ್ಲಿ ಇದ್ದವ್ರು ಸಂಘದೊಳಗ, ಜತ್ದೊಳಗ. ಸಿಂಧೂರ್ ಅವರು ಇವ್ರು ಮಾತಾಡ್ತಾ ಹತ್ತು ಬಿಡ್ತಾರ ಬರ್ರಿ. ಈಗ ಅವ್ರಿಗೂ 94 ವರ್ಷ ಸಿಂಧೂರ್ ಅವ್ರಿಗೆ. ನನಗೆ ಮೇಲಿನ ಮೇಲೆ ಹೇಳ್ತಾರ, ನನಗ ಅಂಗಡಿಯವರ ಸಾಹಿತ್ಯವನ್ನು ನಿಮ್ಗೆ ಕೊಡ್ಬೇಕಂತೀರಿ ಬರ್ರಿ. ಅವ್ರೊಳಗೆ ಎಷ್ಟು ಕೃಷಿ ನಾಲೆಜ್ ಇತ್ತು, ಕೋಆಪರೇಟಿವ್ ಸೊಸೈಟಿ ಬಗ್ಗೆ ಇತ್ತು, ಸಾಮೂಹಿಕ ಬೇಸಾಯದ ಬಗ್ಗೆ ಇತ್ತು. ಇಡೀ ರಾಷ್ಟ್ರ ಸಂಪದ್ಭರಿತವಾಗ್ಬೇಕು, ನಾವು ಆರ್ಥಿಕ ಸ್ವಾವಲಂಬನೆಯನ್ನು ಹೊಂದಬೇಕು ಅಂತ ತಿಳ್ಕೊಂಡು ಬಹಳಷ್ಟು ವಿಚಾರವನ್ನ ಹೊಂದಿದಂತ ವಿರೂಪಾಕ್ಷಪ್ಪ ಅಂಗಡಿಯವ್ರ ಬಗ್ಗೆ ನನಗೆ ಪಾಪ ಫೋನ್ ಮಾಡಿದ ಒಮ್ಮೆ ಅವರು ಅಂಗಡಿಯವ್ರು ಹೇಳ್ತಾರ, ಇವರು ನಮ್ಮ MS ಸಿಂಧೂರ್ ಅವರು, ಪಟ್ಟಣವರ ಬರ್ರಿ ಬಂದು ಹೋಗ್ರಿ. ಚೌಲಾರ್ ಅವರು, ವೆಂಕಟೇಶ್ ಮಾಗಡಿ ಮತ್ತು ಸುರೇಂದ್ರ ಧಾನಿ ಅವೇನು ಇವರ ಒಂದು ವಿಶೇಷತೆ ಅಂದ್ರೆ ಜಾತ್ಯತೀತ ಅಂತ ನಾವೇನಂತೀವಲ್ಲ, ಜಾತ್ಯತೀತ ಸೆಕ್ಯುಲರ್ ಅಂತ ತಕೊಂಡು ಅವ್ರ ಸುತ್ತಮುತ್ತಲಿನ ಇರ್ತಕ್ಕಂಥ ಹಳ್ಳಿಕೇರಿ ಉದ್ಲೆಪ್ಪನವ್ರು ಒಬ್ರು ಲಿಂಗಾಯತರು, ಇವರು ಲಿಂಗಾಯತರು. ಅವ್ರು ಆದಿ ಬಣಜಿಗ ಅಂದ್ರು, ಬಣಜಿಗನೇ ಅವರು, ಆದಿ ಬಣಜಿಗ ಅಂತಲ್ಲ, ಬಣಜಿಗ ಸಮಾಜದವ್ರು. ಇವ್ರನ್ನ ಅವ್ರು ದೊಡ್ಡವಾದು. ಇವ ಉತ್ತರ ಭಾರತಕ್ಕೆ ಹೋಗಿ ಬಂದಾನ, ಅಲ್ಲಿ ಮಾಂಸ ತಿಂದಿರ್ಬೇಕು ಅಂತ ತಿಳ್ಕೊಂಡು ಅವನಿಗೆ ಒಳಗೆ ಅಡಿಗೆ ಮನೆಗೆ ಕರಿಲಾರ್ದ, ದೇವ್ರ ಕೂಲಿಗೆ ಕರಿಲಾರ್ದ ಅಂಗಳದಾಗ ಕುಂತ್ಕೊಂಡು ಅಥವಾ ಪಡಸಾಲೆ ಕುಂತ್ಕೊಂಡು ಊಟಕ್ಕೆ ಹಾಕ್ತಕ್ಕಂಥ ಪರಿಸ್ಥಿತಿ ಇರ್ತೈತಿ. ಆದ್ರೆ ಇವ್ರ ಜೊತೆಗೆ ಎಷ್ಟು ಮಂದಿ ಬ್ರಾಹ್ಮಣರು ಇದ್ರು ಅಂತಂದ್ರೆ ಸುರೇಂದ್ರ ದಾನಿಯವರಾಗ್ಲಿ, ನರಸಿಂಹ ದಬಾಡಿ ಅವರಂತಾಗ್ಲಿ, ಇವರೆಲ್ಲರೂ ಕೂಡ ಅವರ ಜೊತೆಗೆ ಕೆಲಸ ಮಾಡಿದ್ರು. ವೆಂಕಟೇಶ್ ಮಾಗಡಿ ಅಂತವ್ರಾಗ್ಲಿ, ಬಹಳ ದೊಡ್ಡ ಕ್ರಾಂತಿಕಾರಿ ಹೋರಾಟ. ಗಾಂಧಿಯನ್ನ ಬಿಟ್ಟು ಈ ಭಗತ್ ಸಿಂಗ್ನನ್ನ, ಜತೀನನ್ನ, ಚಂದ್ರಶೇಖರ ಆಜಾದ್ರನ್ನ ಆ ಒಂದು ತತ್ವ ಸಿದ್ಧಾಂತಕ್ಕೆ ಮಾರಿ ಹೋಗಿ ಇಡೀ ಭಾರತದೊಳಗ ಕ್ರಾಂತಿ ಅಂದ್ರ ಅದು ಹೋರಾಟ ಸಮಯದಿಂದ, ಕ್ರಾಂತಿ ಅಂದ್ರೆ ಅದು ರಕ್ತಸಕ್ತ ಹೋರಾಟದಿಂದ ಅಂತ ತಿಳ್ಕೊಂಡು ನಂಬಿಕೆ ಇಟ್ಟವ್ರು. ಅವ್ರ ಜೀವನದೊಳಗ ಏನನ್ನೂ ಸುಖ ಪಡ್ಲಿಲ್ಲ, ಯಾವ ಸ್ಥಾನಮಾನಗಳು ಸಿಗ್ಲಿಲ್ಲ. ಇವತ್ತಿನ ಕರ್ನಾಟಕ ಸರ್ಕಾರಕ್ಕೂ ನೀವು ಪತ್ರ ಬರೆದು ನೋಡ್ರಿ, ವಿರೂಪಾಕ್ಷಪ್ಪ ಅಂಗಡಿ ಅಂತಂದ್ರೆ ನಮ್ಗೆ ಯಾರು ಗೊತ್ತಿಲ್ಲ ಅಂತ. ಅಖಿಲ ಭಾರತ ಕ್ರಾಂತಿಕಾರಿ ಸಂಘಗಳ ಅಧ್ಯಕ್ಷ ಭಗತ್ ಸಿಂಗ್ ಆದ್ಮೇಲೆ ಅದರ ರಾಷ್ಟ್ರೀಯ ಅಧ್ಯಕ್ಷರಾದವರು ಇವರು. ಅಂದ್ರೆ ನಮಗ ಅಂಗಡಿಯವರ ವ್ಯಕ್ತಿತ್ವವನ್ನ ನೋಡ್ಕೊಳಕ್ ನಾವು ಸಣ್ಣವ್ರದೀವಿ, ಅಂಗಡಿಯವರು ದೊಡ್ಡವರದಾರ. ಅಂಗಡಿಯವರ ಬಗ್ಗೆ ನಮ್ಗೆ ಗೊತ್ತಿಲ್ಲ. ಅದಕ್ಕೆ ನಾನು ಎಷ್ಟೋ ಸಲ ಈ ವಿಷಯವನ್ನ ಹೇಳ್ತೀವಿ ನಾವು. ಅಂದ್ರೆ ಒಮ್ಮೊಮ್ಮೆ ನಮ್ಮ ಸುತ್ತಮುತ್ತಲಿನ ಜನರ ಬಗ್ಗೆ ನಾವು ಸಾಕಷ್ಟು ವಿಚಾರಗಳು ಗೊತ್ತಿದ್ರು ಕೂಡ ಅವುಗಳನ್ನು ಹೊರ ಹಾಕ್ಲಿಕ್ಕೆ ನಾವು ಹಿಂದೇಟ್ ಹಾಕ್ತಿವಿ. ಅಖಿಲ ಭಾರತ ಕ್ರಾಂತಿಕಾರಿ ಸಂಘಗಳ ಅಧ್ಯಕ್ಷ ಆಗ್ತಾರ, ಕೋಆಪರೇಟಿವ್ ಸೆಕ್ಟರ್ಗಳನ್ನ ಡೆವಲಪ್ ಮಾಡ್ತಾರ. ಕರ್ನಾಟಕ, ಮಹಾರಾಷ್ಟ್ರ, ಅವರು ಹುಟ್ಟಿದ್ದು ಕರ್ನಾಟಕದ ಹಾವೇರಿ.
ಅಂತ ಸವಣೂರು. ಆದ್ರೆ ಅವ್ರಿಗೆಲ್ಲ ಕೆಲಸ ಮಾಡಿದ್ದು ಮಹಾರಾಷ್ಟ್ರದೊಳಗ ಒಂದು ಸುಮಾರು ಒಂದು 15-16 ವರ್ಷದೊಳಗ. ಅಷ್ಟೇ ಅಲ್ಲ, ಅವರೊಳಗೆ ಇರ್ತಕ್ಕಂಥ ಅಧ್ಯಾತ್ಮ ಚಿಂತನೆ, ಸಾಮಾಜಿಕ ಪರಿವರ್ತನೆ, ಅಂತರ್ಜಾತೀಯ ವಿವಾಹ, ಹಿಂಗೆ ಹಲವಾರು ವಿಷಯಗಳನ್ನ ತೆಗೆದುಕೊಂಡು ಅವರು ತಮ್ಮ ಒಂದು ಶರಣ ಧರ್ಮವನ್ನ ಪರಿಪಾಲನೆ ಮಾಡ್ತಕ್ಕಂಥ ಸಾವಿಲ್ಲದ ಶರಣರ ಸಾಲಿಗೆ ಸೇರ್ತಕ್ಕಂಥವ್ರು. ಇವತ್ತ ನಮ್ಮ ಅನಿತಾ ಕಾರಾಜನಿಗೆ ಅವರ ಅಜ್ಜನ ಅತ್ಯಂತ ಸಮೀಪದಿಂದ ನೋಡೋರು. ನಾನು ಕೂಡ ಮಾದೇವಪ್ಪ ಪಟ್ಟಣ ಅವರ ಮೊಮ್ಮಗ, ಮತ್ತು ಮುರುಗೋಡು ಮಾದೇವಪ್ಪನವರ ಒಡನಾಟಿಯಾದಂಥ ಇವರಿಬ್ಬರು ಒಡನಾಟಿಗಳು, ಮಾದೇವಪ್ಪ ಪಟ್ಟಣವರು ಮತ್ತು ವಿರೂಪಾಕ್ಷಪ್ಪ ಅಂಗಡಿಯವರು. ವಿರೂಪಾಕ್ಷಪ್ಪ ಅಂಗಡಿಯವರು ನಮ್ಮ ಮಾದೇವಪ್ಪ ಪಟ್ಟಣರು ತೀರ್ಕೊಂಡಿದ್ದು 2018 ಒಂದು 6 ವರ್ಷ ಕೆಳಗೆ ತೀರ್ಕೊಂಡ್ರು. ಸುಮಾರು ಅವರು 108 ವರ್ಷ ಬದುಕಿದ್ರು. ಅವ್ರ ಮೇಲೆ ವಿರೂಪಾಕ್ಷಪ್ಪ ಅಂಗಡಿಯವ್ರ ಬಗ್ಗೆ ಹೇಳ್ತಿದ್ರು. ನನಗೆ ಅವಾಗ ಯಾರು ಇವರು ಚಿಕ್ಕವ, ನನಗೀಗ 57-58, ಅವಾಗ ಯಾರು ಇರ್ಬೋದು ಇವರು ವಿರೂಪಾಕ್ಷಪ್ಪ ಅಂಗಡಿ ಅಂತಂದ್ರೆ ಅವರನ್ನ ಕೇಳ್ಬೇಕಾದ್ರೆ ಅವ್ರು ನೋಡ್ಬೇಕಂತ ನಾನು ಒಮ್ಮೆ 89-94 ಹುಬ್ಳಿ ಒಳಗೆ ಲೆಕ್ಚರ್ ಜಾಯ್ನ್ ಆಗಿದ್ದೆ. ಅವಾಗ ಅವರು ಅಲ್ಲಿ ಸಂಯುಕ್ತ ಕರ್ನಾಟಕ ಪ್ರಿಂಟಿಂಗ್ ಪ್ರೆಸ್ ಅಲ್ಲಿ ಒಂದು ಆಫೀಸು, ಇವರಲ್ಲಿ ನಿರಂಜನ ವಾಲಿಶೆಟ್ಟರು ಇವರು ಎಲ್ಲ ಕುಡ್ಕೊಂಡು ಕುಂತಿದ್ರು. ಎಂತ ಗಟ್ಟಿ ಧ್ವನಿ ಅಂತಂದ್ರ ಅವರ ಮಾತು, ವಿಚಾರ, ನಡೆ, ನುಡಿಗಳು ಸ್ಫಟಿಕ. ಅಂತ ಒಬ್ಬ ವ್ಯಕ್ತಿತ್ವವನ್ನು ನಾನು ಕಣ್ಣಾರೆ ನೋಡಿದೆ. ಅವ್ರ ಬಗ್ಗೆ ನಾನು ಕೃತಿಗಳನ್ನ, ಸಾಹಿತ್ಯಗಳನ್ನ ನೋಡಿದಾಗ ಸರೋಜಿನಿ ಚೌಲಾರ ತಾಯಿಯವರ ಒಬ್ಬರನ್ನು ಬರೆದು ಬಿಟ್ರ ಮತ್ತೆ ಅವ್ರ ಬಗ್ಗೆ ಯಾರೂ ಕೃತಿಗಳನ್ನ ಮಾಡಿಲ್ಲ. ಆದ್ರೆ ಉತ್ತರ ಭಾರತದ ಕಿಶನ್ ಪಟ್ನಾಯಕರು, ಸಮಾಜವಾದಿ ಚಿಂತಕರು, ಸೋಷಿಯಲಿಸ್ಟ್ ಅಂತ ಏನ್ ಪಾರ್ಟಿ ಹೇಳದಲ್ಲ, ಬಹಳ ಜನ ಅಂದ್ರೆ ಬಹಳಷ್ಟು ಸಮಾಜವಾದಿ ಚಿಂತಕರು ವಿಜಿ ಅಂಗಡಿ ಅಂತಾರೆ. ಅಲ್ಲಿ ವಿರೂಪಾಕ್ಷಪ್ಪ ಅಂಗಡಿ ಅಂದ್ರೆ ವಿಜಿ ಅಂಗಡಿ ಅವರ ಬಗ್ಗೆ ಸಾಕಷ್ಟು ವಿಚಾರ. ಅವರು ಪುಣೆ, ಡಕ್ಕನ್ ಮತ್ತು ಮಹಾರಾಷ್ಟ್ರ ಎಲ್ಲ ಭಾಷೆಗಳನ್ನ, 4-5 ಭಾಷೆಗಳನ್ನ, ಕನ್ನಡ, ಹಿಂದಿ ಮತ್ತು ಮರಾಠಿ, ಉರ್ದು ಈ ಭಾಷೆಗಳನ್ನು ಕಲಿತುಕೊಂಡು ನಾಡಿನುದ್ದಕ್ಕೂ ಕ್ರಾಂತಿಯ ಸಂದೇಶವನ್ನು ನೀಡಿ ಪರಿವರ್ತನೆ ಆಗ್ಬೇಕು, ಸರ್ವರಿಗೂ ಸಮಬಾಳು, ಸರ್ವರಿಗೂ ಸಮಪಾಲು ಆಗ್ಬೇಕು ಅಂತ ತಿಳ್ಕೊಂಡು ಒಂದು ಹೋರಾಟ ಮಾಡಿದಂಥವ್ರು ಅಂತಂದ್ರೆ ವಿರೂಪಾಕ್ಷಪ್ಪ ಗುರುಬಸಪ್ಪ ಅಂಗಡಿಯವರು. ಅವ್ರ ತಂದೆಯವರು ಶಿಕ್ಷಕರಾಗಿದ್ರು. ಅವ್ರು ಹೇಳಿದ್ರೆ 3 ಮದುವೆ ಆಗಿದ್ರು ಅವ್ರ ತಂದೆಯವರು. ಇವರು ಕೂಡ ಬಹಳಷ್ಟು ನೊಂದವರು. ಅವ್ರ ಬದುಕಿನೊಳಗ ಸಂತೋಷ ಅಲ್ಲ, ಎಂದೂ ಕೂಡ ಹಿಡ್ದಲ್ಲ. ಜೈಲಿನಲ್ಲಿ ಕೊಟ್ಟಂತ ಒಂದು ಚಸ್ಮಾ ಆ ದುಡ್ಡಿಗೆ ಕೂಡ ಕೊಡಂಗಿಲ್ಲ. ಅವರು ತಾವು ಏನ್ ಜೈಲ್ನಾಗ ಏನ್ ಕೆಲಸ ಮಾಡ್ತಾರ ದುಡ್ಡನ್ನ ಕೂಡ ಒಳ್ಳೆ ವಾಪಸ್ ಕೊಟ್ಟು ತಮ್ಮ ಖರ್ಚಿಗೆ ಎಷ್ಟು ಬೇಕು ಅಷ್ಟು ತಗೊಂಡ್ ಬರ್ತಾರ. ಜಮಖಂಡಿ, ಸಂಕ ಮತ್ತು ಇಂಡಿ ತಾಲೂಕಿನ ಏನು ನಮ್ಮ ಇವತ್ತು ವಾರ್ಕರಿ ಸಂಪ್ರದಾಯ, ಇಂಚಿಗಿರಿ ಸಂಪ್ರದಾಯ, ಇವ್ರ ಜೊತೆಗೆ ತೀವ್ರವಾದಂತ ಒಡನಾಟ ಇಟ್ಕೊಂಡವರು. ಮಾದೇವಪ್ಪ ಪಟ್ಟಣವರ ಒಡನಾಟ, ಮಾದೇವಪ್ಪ ಮುರುಗೋಡವರ ಒಡನಾಟ, ಒಂದು ಕ್ರಾಂತಿಕಾರಕ ನೆಲೆಸೆಲೆಗಳು. ನಾನು ನೋಡ್ತಾ ಇದ್ರೆ ಹಳ್ಳಿಕೆರೆ ಗುದ್ಲಪ್ಪನವರಾಗ್ಲಿ, ಸಿದ್ದಪ್ಪ ಹೊಸಮನಿಯವರಾಗ್ಲಿ, ಇವರೆಲ್ಲರೂ ಬಹಳ ದೊಡ್ಡ MP ಪಾಟೀಲ್ರು, ಅವ್ರ ಕೃಷಿಕ, ಅವ್ರಿಗೂ ರಾಣೆಬೆನ್ನೂರು ಮತ್ತು ಹಾವೇರಿ ಅಂತವ್ರು, KF ಪಾಟೀಲ್ರು, ಸಾಕಷ್ಟು ಜನ ಆ ಭಾಗದಿಂದ ಬಂದಾರ. ಅವ್ರಿಗೆ ದೇಶವನ್ನ ಕಟ್ಟಬೇಕು, ನಾವೆಲ್ಲರೂ ಕೂಡ ಒಂದು ಸಮೃದ್ಧ ಭಾರತದ ಕನಸನ್ನು ಕಂಡವರು. ಈಗಿನ ರಾಜಕಾರಣ, ಅವತ್ತಿನ ಸ್ವಾತಂತ್ರ್ಯ ಯೋಧತನ ನೋಡಿದಾಗ ನಮ್ಗೆ ಯಾಕೆ ಸ್ವಾತಂತ್ರ್ಯ ಸಿಕ್ತಪ್ಪ? ಯಾಕಂದ್ರೆ ಸಿದ್ದಪ್ಪ ಕಂಬಳಿ ಅವರು ಮೇಲಿನ ಮೇಲೆ ಹೇಳ್ತಿದ್ರು, ನಮ್ಗೆ ಇಷ್ಟು ಬೇಗ ಸ್ವಾತಂತ್ರ್ಯ ಕೊಡ್ಬೇಡ್ರಿ, ನಮಗ ಟ್ರೈನಿಂಗ್ ಕೊಡ್ರಿ, ನಮಗ ಅದ್ರ ಬಗ್ಗೆ ಅರಿವು ಇಲ್ಲ, ನಮಗೆ ಸ್ವಾತಂತ್ರ್ಯ ಇಷ್ಟು ದೌಡ್ ಬೇಡ ಅಂತ ವಿರೋಧ ಮಾಡ್ತಾರ ಅವರು ಸಿದ್ದಪ್ಪ ಕಂಬಳಿ ಅವರು ನ್ಯಾಷನಲ್ ಮೀಟಿಂಗ್ ಒಳಗೆ. ಯಾಕಂದ್ರೆ ನಮ್ಗೆ ಹಂಗ ಸುಮ್ಮನೆ ಸಿಕ್ಬಿಡ್ತು, ನಾವು ಅದನ್ನ ತಗೊಂಡ್ಬಂದು ಇತ್ತೀಚಿನ ಸ್ವಾತಂತ್ರ್ಯದ ದುರ್ಬಳಕೆ ಅಥವಾ ಸ್ವಾತಂತ್ರ್ಯದ ವಿವರಣೆ, ವ್ಯಾಖ್ಯಾನವನ್ನ ಮಾಡ್ತಕ್ಕಂಥ ಕೆಲಸವನ್ನ ನಾವು ಮಾಡ್ಲಿಲ್ಲ. ಆ ಹಿನ್ನೆಲೆಯೊಳಗೆ ನಮಗೆ ನಿಜಕ್ಕೂ ಸಮತೆ, ಸ್ವಾತಂತ್ರ್ಯ ಮತ್ತು ಸಮಾನತೆಯ ಕ್ರಾಂತಿಯ ಹರಿಕಾರರಾಗಿ ವಿರೂಪಾಕ್ಷಪ್ಪ ಗುರುಬಸಪ್ಪ ಅಂಗಡಿಯವರು ನಿಲ್ತಾರ. ಇವರು ಸಾವಿಲ್ಲದ ಶರಣರು ಮಾಲಿಕೆಯೊಳಗ ಉಪನ್ಯಾಸ ಮಾಡಿದ್ದೇವೆ. ಅವರ ಮಗ ಶ್ರೀ ವಿವೇಕಾನಂದ ಅವರು ಬಂದಿದ್ದಾರೆ. ಸಂಗಮೇಶ್ ಅವರಾಗ್ಲಿ, ವಿವೇಕಾನಂದ ಅವರು ಕೂಡ ಮಾತಾಡ್ಲಿ ತಮ್ಮ ತಂದೆಯ ಬಗ್ಗೆ ಅಂತ ಹೇಳ್ತಾ ನನ್ನ ಮಾತಿಗೆ ವಿರಾಮ ಹೇಳ್ತೇನೆ. ಶರಣ. ಜೈಲಲ್ಲಿ ಕೇವಲ 10 ರೂಪಾಯಿಯನ್ನ ಗಳಿಸಿ ತಮ್ಮದೇ ಆಗಿರ್ತಕ್ಕಂತಹ ಚಸ್ಮಾವನ್ನ ಖರೀದಿಸಿದಂತಹ ಆದರ್ಶ. ಕಂದಾಯ ಮಂತ್ರಿಗಳು ಗಂಗಾವತಿಯಲ್ಲಿ ಸುಮಾರು 20 ಎಕರೆ ಜಮೀನನ್ನ ಅನಾಯಾಸವಾಗಿ ಪರರ ಸೊತ್ತು ನಮಗೆ ಬೇಡ ಎಂದು ತಿರಸ್ಕರಿಸಿದಂತಹ ವಿರೂಪಾಕ್ಷಪ್ಪ ಅಂಗಡಿಯವರ 2 ಪ್ರಮುಖ ಘಟನೆಗಳನ್ನ ನೆನಪಿಸಿಕೊಳ್ತಾ ತಮ್ಮ ಮಾರ್ಗದರ್ಶನ ನುಡಿಗಳನ್ನ ನುಡಿದಂತಹ ಶ್ರೀ ಡಾಕ್ಟರ್ ಶಶಿಕಾಂತ್ ಪಟ್ಟಣ್ ಸರ್ ಇವರಿಗೆ ಶರಣಾರ್ಥಿಗಳು. ಹಾಗೆ ಈ ಕಾರ್ಯಕ್ರಮದ ಪೂರಕವಾಗಿ ಸರ್ ವಿವೇಕಾನಂದ್ ಸರ್ ತಾವಿದ್ದೀರಿ ಸರ್? ವಿವೇಕಾನಂದ್ ಸರ್, ಹಾಗಾದ್ರೆ ಶಾಂತಾ ಲಂಬಿ ಅವರು ಇದಕ್ಕೆ ಪೂರ್ವಕವಾಗಿ ಮಾತುಗಳನ್ನ ಆಡ್ಬೇಕಾಗಿ ಅವರಲ್ಲಿ ವಿನಂತಿಸ್ಕೊಳ್ತಾ ಇದ್ದಾನೆ. ಶಾಂತಾ ಲಂಬಿ ಅವರು. ಇಲ್ಲ ಸರ್, ಶರಣಾರ್ಥಿ, ನಾ ಏನ್ ಮಾತಾಡಲ್ರಿ. ಓಕೆ. ಲೀಲಾ ಕಲ್ಕೋಟಿ ಅವರು ಅಕೋರೆ, ಲೀಲಾ ಕಲ್ಕೋಟಿ ಅವರು ದಯಮಾಡಿ ತಮ್ಮ ಮೈಟ್ ಅನ್ಮ್ಯೂಟ್ ಮಾಡ್ಕೊಂಡು ಮಾತಾಡಿ ಅಕೋರೆ.
ಹಲೋ, ಎಲ್ಲರಿಗೂ ನನ್ನ ನಮಸ್ಕಾರಗಳು. ಈ ವಿರೂಪಾಕ್ಷಪ್ಪ ಅಗಡಿಯವರು ನನಗೆ ಬಹಳ ಹತ್ತಿರದವರು. ಒಂದು ರೀತಿಯಿಂದ ಅವರು ನಾವು ಸಣ್ಣವ್ರು ಇರ್ಬೇಕಾದ್ರೆಲ್ಲ ನಮ್ಮ ಮನೆಗೆಲ್ಲ ಬಂದು ಹೋದದ್ದು ಹೇಳಿದ್ರು, ಅವರೇ ನಂಗೆ ನೆನಪು ಮಾಡಿ. ನಮಗಷ್ಟು ನೆನಪಿರಲಿಲ್ಲ. ಇನ್ನೊಂದೇನಂದ್ರೆ, ನಾವು ಮೈಲಾರ ಮಾದೇವಪ್ಪ ಮಾತ್ರ ಉಪ್ಪಿನ ಸತ್ಯಾಗ್ರಹದಲ್ಲಿ ಸೇರ್ಕೊಂಡಿದ್ರು ಅಂತ ನಾವು ಹೇಳ್ತೀವಿ ಸಾಮಾನ್ಯವಾಗಿ. ಆದ್ರೆ ಉಪ್ಪಿನ ಸತ್ಯಾಗ್ರಹದಲ್ಲಿ ವಿರೂಪಾಕ್ಷಪ್ಪ ಅಗಡಿಯವರು ಸಹಿತ ಸೇರಿ ಸತ್ಯಾಗ್ರಹದಲ್ಲಿ ಸೇರಿದ್ರಿಂದ ಅವರಿಗೆ ಜೈಲಿನಲ್ಲಿ ಹಾಕಿದಾಗ ಈ ಕಾಲಿಗೆ ನನಗೆ ಕಟ್ಟಿಗೆಯಿಂದ ಹೊಡೆದದ್ದಕ್ಕಾಗಿ ನನ್ನ ಕಾಲು ಹಿಂಗ ವಂಕಾಗ್ಯಾವ ಅಂತೇಳಿ ಅವರು ತೋರಿಸ್ತಿದ್ರು. ಆ ಸನ್ನಿವೇಶವನ್ನು ಅವರು ನೆನಪು ಮಾಡಿ ಹಗಲೆಲ್ಲ ಹೇಳ್ತಿದ್ರು. ಆಮೇಲೆ ಇಷ್ಟಾದ್ರೂ ಸಹಿತ ಅವರು ಎಂದು ನನಗೆ ಈ ದೇಶದವರು, ಈ ಜನ, ಈ ಪಕ್ಷದವರು ಅಥವಾ ಈ ನಮ್ಮ ಕರ್ನಾಟಕದವರಾಗ್ಲಿ ಕೇಂದ್ರದವರಾಗ್ಲಿ ನನಗೆ ಸಲ್ಲಿಸ್ಲಿಲ್ಲ ಅಂತ ಯಾವತ್ತೂ ಅವ್ರು ಅಂತಿದ್ದಿರ್ಲಿಲ್ಲ. ಇದಕ್ಕೆ ಇನ್ನು ಒಂದು ಮುಖ್ಯವಾಗಿ ಅವರಲ್ಲಿ ಎಷ್ಟೊಂದು ಸ್ವಾತಂತ್ರ್ಯದ ಬಗ್ಗೆ ಇನ್ನೂ ಅವರಲ್ಲಿ ಇತ್ತು ಕಳಕಳಿ ಅಂದ್ರೆ, ನಮ್ಮ ಸ್ವಾತಂತ್ರ್ಯ ಸಿಕ್ಕು 50ನೇ ವರ್ಷಕ್ಕೆ ಅವರಿಗೆ ಏನಿತ್ತಂದ್ರೆ ಕನ್ನಡ ಬರ್ತಿದ್ದಿಲ್ಲ. ಅವ್ರು ಸುಮಾರು ತಮ್ಮ ಜೀವನವನ್ನೆಲ್ಲ ಉತ್ತರ ಪ್ರದೇಶದಲ್ಲೇನೆ ಕಳೆದಿದ್ರಿಂದ ಅವರಿಗೆ ಹಿಂದಿ ಬಹಳ ಚಲೋ ಬರ್ತಿತ್ತು, ಆದ್ರೆ ಕನ್ನಡ ಮಾತ್ರ ಅವ್ರಿಗೆ ಬರ್ತಿರ್ಲಿಲ್ಲ. ಅದಕ್ಕೆ ಅವ್ರಿಗೇನಿತ್ತು, ನನಗಂತೂ ಬರೀಲಿಕ್ಕೆ ಆಗಂಗಿಲ್ಲ, ಈಗ ಯಾರ್ದಾದ್ರೂ ಕಡೆಯಿಂದ ಕಿತ್ತೂರು ಚೆನ್ನಮ್ಮ ರಾಣಿದು ಇತಿಹಾಸ ಚರಿತ್ರೆಯನ್ನು ಬರೆಸ್ಬೇಕು ಹಿಂದಿಯೊಳಗ ಅನ್ನೋದು ಅವರಿಗೆ ಬಹಳ ಆಸೆ ಇತ್ತು. ಆಗ ಅವರು ಯಾರನ್ನೋ ವಿಚಾರಿಸಿದಾಗ ನಮ್ಮ ಹುಬ್ಬಳ್ಳಿಯ ಶಿವಲಿಂಗಮ್ಮ ಕಟ್ಟಿ ಅವರು ಅವ್ರ ಕಡೆ ಹೋದಾಗ ಹೇಳಿದ್ರಂತ, ಇಲ್ಲ ಹಿಂಗ ಧಾರವಾಡದೊಳಗ ಹಿಂಗ ಅದಾರ, ಮತ್ ನಾನು ಅವ್ರಿಗೆ ಫೋನ್ ಮಾಡಿ ಹೇಳ್ತೀನಿ, ನೀವು ಅವ್ರನ್ನ ಭೇಟಿ ಆಗ್ರಿ ಅಂತ ಅಂದ್ರು. ಅಂತ ವಯಸ್ಸಿನಲ್ಲಿಯೂ ಸಹಿತ ಅವರು ಕುಂಟುಗೋತು ಬಂದು ಫೋನ್ ಮಾಡಿ ನನ್ನ ಹತ್ರ ಬಂದು, ಇಲ್ಲ ತಂಗಿ, ಮತ್ತಿದು ಈ ಇದ್ರೊಳಗನೆ ಬಿಡುಗಡೆ ಆಗ್ಬೇಕು, ಅದನ್ನ ನನಗ ಹಿಂದಿ ಒಳಗ ಬರೆದು ಕೊಡ್ಬೇಕು ಅಂತ ಹೇಳಿದ್ರು. ಆಯ್ತ್ರಿ ಅಂತ ನಾನು ಒಪ್ಕೊಂಡ್ಮೇಲೆ ಮಾತಾಡ್ತಾ ಇರುವಾಗ ಅವಾಗ ಅವರು, ನೀನು ಅಗ್ದಿ ನಮಗ್ ರಿಲೇಷನ್ ಆಗ್ಬೇಕವ್ವ, ನೀವು ಬಂಧುಗಳಾಗ್ಬೇಕು, ಇದರಿಂದ ನಾನ್ ನಿಮ್ಮ ಮನೆಗೆ ಅವಾಗ ಬರ್ತಿದ್ದೆ, ನೀ ಸಣ್ಣವಳು ಇದ್ದಿ ಭಾಳ ಅಂತ ನಿಮ್ಮ ತಂದೆ ಹತ್ರ ಬರ್ತಿದ್ದೆ ಅನ್ನುವಂತ ಒಂದು ಮಾತನ್ನು ಅವರು ಹಗಲೆಲ್ಲ ಹೇಳ್ತಿದ್ರು ಅವಾಗ. ಆಮೇಲೆ ಅವರು ಎಷ್ಟು ಅವ್ರಿಗೆ ಸ್ವಾತಂತ್ರ್ಯದ ಕಿತ್ತೂರು ಚೆನ್ನಮ್ಮಂದು ಬರ್ಸ್ಬೇಕಂತಂದ್ರ ಬಹಳ ಅವ್ರಿಗೆ ಆಸೆ ಇತ್ತು. ನನಗೂ ಸಹಿತ, ನಾನು ಉತ್ತರ ಪ್ರದೇಶದಲ್ಲಿ ಇದ್ದು ಬಂದಿದ್ರಿಂದ ನನಗೂ ಸಹಿತ ಅಲ್ಲಿ ಝಾನ್ಸಿ ಲಕ್ಷ್ಮೀಬಾಯಿದು ಎಷ್ಟು ಪ್ರಚಾರದಲ್ಲ, ಅಷ್ಟು ನಮ್ಮ ಕಿತ್ತೂರು ಚೆನ್ನಮ್ಮಂದು ಯಾಕೆ ಪ್ರಚಾರ ಇಲ್ಲ, ಆಕೆಗಿಂತೂ 33 ವರ್ಷ ಮುಂಚೆ ಆಳಿದವಳು ಅನ್ನುವಂಥದ್ದು ಕಳಕಳಿ ನನ್ನೊಳಗೂ ಇತ್ತು. ಅದು ಆದ್ರೆ ಯಾವಾಗಾದ್ರೂ ಬರಿಬೇಕು ಅನ್ನುವಂಥದ್ದು ಇತ್ತು. ಅವಾಗ ಈಗ ಅನಾಯಾಸವಾಗಿ ನನಗೆ ಅವಕಾಶ ಸಿಕ್ತಲ್ಲ ಅಂತ ನಾನು ಒಪ್ಕೊಂಡೆ. ಆಮೇಲೆ ಬರೆದಾದ್ಮೇಲೆ ಬರೆಯುವವರೆಗೂ ಅವರು ಹಗಲೆಲ್ಲ ನಮ್ಮ ಮನೆಗೆ ಬರೋರು, ಎಲ್ಲಿಗೆ ಬಂತು ಏನು ಬಂತು ಅಂತೇಳಿ. ಅದಕ್ಕೆ ನಿನ್ಗೆ ಅನುಕೂಲ ಆಗ್ಲೇವ ಅಂತೇಳಿ ಒಂದ್ಸಲ ಅವ್ರು ಪೂರ್ತಿ ಕಿತ್ತೂರ ಆಡಳಿತದ ಏನೇನ ಇದು ಅದೆಲ್ಲ ಕಿತ್ತೂರು ಬೈಲು ಹೊಂಗಲ್ಲು ಇದು ಎಲ್ಲ ಒಂದ್ಸಲ ಕರ್ಕೊಂಡು ಹೋಗಿ ತೋರಿಸ್ಕೊಂಡು ಬಂದ್ರು ನನಗೆ. ಆಮೇಲೆ ನಾನು ಅದಕ್ಕೆ ಆಮೇಲೆ ಅದು ಪ್ರಿಂಟ್ ಮಾಡ್ಬೇಕಾದ್ರೆ ಒಂದು ಇದು ಬಂತು, ಹೆಂಗ ಅಂತ ಹೇಳಿ. ಅದಕ್ಕೆ ನಾನು ಇರ್ಲಿ ತಗೊಳ್ರಿ, ನಾನು ಹಾಕಿ ಮಾಡ್ತೇನೆ ಅಂತಂದೆ. ಬೇಡ, ನೀ ಯಾಕೆ ಹಾಕ್ತಿ ಅಂತ ಹೇಳಿ ಬೆಂಗೇರಿ ಒಳಗ ಮೀಟಿಂಗ್ ಕರೆದು ಎಲ್ಲಾ ಸ್ವಾತಂತ್ರ್ಯ ಹೋರಾಟಗಾರರಲ್ಲಿ ಕೂಡಿದಾಗ ಅವ್ರಿಗೆಲ್ಲಾ ಪೂರ್ತಿ ಸ್ವಾತಂತ್ರ್ಯ ಹೋರಾಟಗಾರರು ತಮ್ಮ ಪೆನ್ಷನ್ ನಲ್ಲಿಯೇ ಒಂದಿಷ್ಟು ಭಾಗವನ್ನು ಇದಕ್ಕೆ ಕೊಟ್ಟು ಆ ಕಿತ್ತೂರು ಚೆನ್ನಮ್ಮ ಪುಸ್ತಕವನ್ನು ನಂಗೆ ಬರ್ಸಿದ್ದು ಇನ್ನೂ ಮೈಯೊಳಗೊಂಥರ ರೋಮಾಂಚನ ಅನ್ನಿಸ್ತದೆ. ಅವರಲ್ಲಿ ಎಷ್ಟೊಂದು ಕಳಕಳಿ ಇತ್ತಪ್ಪ ನಮ್ಮ ಸ್ವಾತಂತ್ರ್ಯದ ಬಗ್ಗೆ, ನಮ್ಮಲ್ಲಿ ರಾಣಿಯರ ಬಗ್ಗೆ, ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದವ್ರ ಬಗ್ಗೆ ಅನ್ನುವಂಥದ್ದು ಇನ್ನೂ ಒಂದ್ ರೀತಿಯ ವಿಚಾರಿಸಿದಾಗ ರೋಮಾಂಚನ ಅನಿಸ್ತದೆ. ನೀವು ಬರ್ಬೇಡ್ರಿ, ನಾನೇ ಬರ್ತೀನಂದ್ರು ಅವ್ರು ಕೇಳ್ತಿರ್ಲಿಲ್ಲ. ಅಂತ ವಯಸ್ಸಿನಲ್ಲೂ ಕಾಲು ಎತ್ತಲಿಕ್ಕೆ ಬರ್ತಿರ್ಲಿಲ್ಲ. ಆದ್ರೂ ಬಂದು ಕೂತ್ಕೊಂಡು ಸಮಾಧಾನ ಆಯ್ತು ಅಂದ್ಕೊಂಡು ಮಾಡಿ ಮತ್ತ ಅವತ್ತಿನ ದಿವಸಲ್ಲೇ
ಬೆಂಗೇರಿ ಒಳಗೂ ಆ ಪುಸ್ತಕ ಉದ್ಘಾಟನೆ ಮಾಡಿಸಿದ್ರು. ಆಮೇಲೆ ಕಿತ್ತೂರು ಉತ್ಸವದಲ್ಲಿ ಸಹಿತ ಆ ಪ್ರಧಾನ ಮಂತ್ರಿಗಳಿಂದ ಅದು ಉದ್ಘಾಟನೆ ಆಯಿತು. ಉದ್ಘಾಟನೆ ಆದ್ಮೇಲೆ ಅಷ್ಟಕ್ಕೆ ಬಿಡ್ಲಿಲ್ಲ ಅವರು, ಪ್ರಧಾನ ಮಂತ್ರಿಯವ್ರು ಹೇಳಿ ಇವು ದಿಲ್ಲಿ ಒಳಗೆ ಹೋಗ್ಬೇಕು ನೋಡ್ರಿ ಅಂತ ಹೇಳಿ ಕಳಿಸಿಕೊಟ್ರು ಅವತ್ತನ್ನೆಲ್ಲ. ಇಂಥವನ್ನೆಲ್ಲ ನೋಡಿದ್ರೆ ಈಗ ಅಂತಹ ಜನರು ನಮಗ್ ಸಿಗ್ಲಿಕ್ಕೆ ಸಾಧ್ಯತೆ ಏನು ಅನ್ನುವಂತ ಒಂದು ಪ್ರಶ್ನೆ ಜೊತೆಗೆ ಒಂದು ರೀತಿಯ ದುಃಖನೂ ಉಕ್ಕಿ ಬರ್ತದ. ಅಂತಹ ಜೀವನವನ್ನು ಸಾಗಿಸಿದವರನ್ನ ನಾವು ಯಾಕೆ ನೆನೆಸ್ಕೊಳ್ಳೋದಿಲ್ಲ ಅಂತ ಹೇಳಿ. ಅದು ಈಗಾಗಲೇ ಕೆಲವೊಂದು ಸಂಪಾದನೆಯೊಳಗೆ ನಾನು ಅವ್ರ ಬಗ್ಗೆ ಬರೆದು ಕೊಟ್ಟಿದ್ದೀನಿ, ಅವೆಲ್ಲ ಪುಸ್ತಕದ ರೂಪದಲ್ಲಿ ಬಂದಿದಾವು. ಸೊ ಇಷ್ಟು ಹೇಳಿ ನನ್ನ 4 ಮಾತುಗಳಿಗೆ ವಿರಾಮ ಕೊಡ್ತೀನಿ. ಅವಕಾಶ ಕೊಟ್ಟಿದ್ದಕ್ಕಾಗಿ ತಮ್ಮೆಲ್ಲರಿಗೂ ನನ್ನ ನಮನಗಳು. ಈ ಕಿತ್ತೂರು ರಾಣಿ ಚೆನ್ನಮ್ಮನವರ ಚರಿತ್ರೆಯಲ್ಲಿ ನಮ್ಮ ವಿರೂಪಾಕ್ಷಪ್ಪ ಅಂಗಡಿಯವರ ಪಾತ್ರದ ಕುರಿತು ಮತ್ತು ಬೆಂಗೇರಿಯಲ್ಲಿ ಈ ಪುಸ್ತಕದ ಉದ್ಘಾಟನೆಯ ಕುರಿತು ಘಟನೆಯನ್ನ ಪುನಃ ಮರುಕಳಿಸಿದ್ದಕ್ಕಾಗಿ ಸರ್ ವಿವೇಕಾನಂದ ಅಂಗಡಿ ಸರ್ ವಿವೇಕಾನಂದ ಅಂಗಡಿ ಅವ್ರ ಕರ್ರಿ. ಹಾ, ಧನ್ಯವಾದಗಳು. ನಮ್ಮ ಇಂದಿನ ವಿರೂಪಾಕ್ಷಪ್ಪ ಅಂಗಡಿಯವರ ಪುತ್ರರಾಗಿರ್ತಕ್ಕಂಥ ಶ್ರೀ ವಿವೇಕಾನಂದ ಶರಣರು ಮಾತಾಡಬೇಕಾಗಿ ಅವರಲ್ಲಿ ವಿನಂತಿ ಸರ್. ಕೇಳ್ತಾ ಇದ್ದೇನೆ ಸರ್ ನಾ ಮಾತಾಡಿದ್ದು? ಎಸ್ ಸರ್. ಓಕೆ ಸರ್. ಎಲ್ಲರಿಗೂ ನಮಸ್ಕಾರ. ನಾನು ವಿರೂಪಾಕ್ಷಪ್ಪ ಅಂಗಡಿ ಅವರ ಹಿರಿಯ ಮಗ ವಿವೇಕಾನಂದ ಅಂಗಡಿ. ಕೃಷಿ ವಿಶ್ವವಿದ್ಯಾಲಯದಲ್ಲಿ ನಮ್ಮ ಅನಿತಾ ಎಲ್ಲಾನು ಪರಿಚಯನೂ ಮಾಡಿಕೊಟ್ಟಿದ್ದಾಳೆ ಎಲ್ಲರಿಗೂ. ನನಗೆ ಮೊದಲನೇದಾಗಿ ಇಂಥ ಒಂದು ಶರಣ ಬಳಗ, ಅದು ಹಿರಿಯ ಸ್ವಾತಂತ್ರ್ಯ ಯೋಧರ ಬಂಧು ಬಳಗದವರು ಅವರನ್ನು ಸನ್ಮಾನ ಮಾಡುವಂತ ಒಂದು ಅಪೇಕ್ಷೆ ಹೊಂದಿದಂತಹ ಬಳಗದಲ್ಲಿ ನಾನು ಕೂಡಿಕೊಂಡಿದ್ದ ನನಗೆ ಬಹಳ ಸಂತಸದ ಸಂಗತಿ. ಇನ್ನ ಅನಿತಾ ಕಾರಜನ್ಗಿ, ನಮ್ಮ ಮಲ್ಲೇಶ್ ಮಾಮ ಅವರು ಅತಿ ಆಪ್ತರು ನನ್ನ ತಂದೆಯವರಿಗೆ, ವಿರೂಪಾಕ್ಷಪ್ಪ ಅಂಗಡಿ ಅವ್ರಿಗೆ. ಯಾವಾಗ್ಲೂ ಅವರೊಂದಿಗೆ ಅಡ್ಡಾಡ್ತಿದ್ರು. ಅವರು ಶಿರಟ್ಟಿ ಮಠ ಇಲ್ಲಿ ಹುಬ್ಬಳ್ಳಿಯವರು, ಇವ್ರ ಜೊತೆಗೆ ಇರೋರವರು. ಅಂಥವ್ರ ಕಡೆಕಾಲದಲ್ಲಿ ಅಂಥವ್ರ ಮೊಮ್ಮಗಳು ನಮಗೆ, ಅವ್ರ ಮಕ್ಕಳಿಗೆ, ವಿರೂಪಾಕ್ಷಪ್ಪ ಅಂಗಡಿ ಅವ್ರ ಮಕ್ಕಳಿಗೆ ಅವರ ಪೂರ್ತಿ ಪರಿಚಯ ಮಾಡಿಕೊಟ್ಲು ಅಂತ ನಾನು ಹೇಳ್ಬೇಕು ಅನ್ನಿಸ್ತು. ಅಷ್ಟು ಚೆನ್ನಾಗಿ ಎಲ್ಲ ವಿಷಯಗಳನ್ನ ಆಕೆ ಕವರ್ ಮಾಡಿದ್ಲು. ಮತ್ತು ಪಟ್ಟಣ ಸರ್ ಬಗ್ಗೆನೂ ಆಕೆ ಅನ್ನೋದನ್ನು ಕೇಳಿದ್ದೆ. ಬಟ್ ಅವರು ಸ್ವಾತಂತ್ರ್ಯ ಯೋಧರ ಇದು ಸಂಬಂಧಿಕರು ಅನ್ನೋದು ನನಗೆ ಈಗ ಗೊತ್ತಾಗಿದ್ದು. ಅವರು ಬಹಳ ಚೆನ್ನಾಗಿ ಎಲ್ಲ ವಿಷಯಗಳನ್ನ, ಮತ್ತು ನಮ್ಮ ತಂದೆಯವರ ಒಡನಾಟ, ಇವರು ಅಜ್ಜನವರು ನಮ್ಮ ತಂದೆಯವರ ಒಡನಾಟ ಎಲ್ಲ ಇದ್ರ ಬಗ್ಗೆ ಅವರು ಹೇಳಿದರು. ಅದು ಬಹಳ ನನಗೆ ಸಂತಸ ತಂತು. ಈ ಹಲವಾರು ಸಂಗತಿಗಳು ನಮ್ಗೆ ಅವರು ಒಬ್ರು ಸ್ವಾತಂತ್ರ್ಯ ಯೋಧರು ಇಂಥ ಒಂದು ವ್ಯಕ್ತಿತ್ವ ಇರ್ಬೋದಾ ಅನ್ನೋದು ನಿಜವಾಗ್ಲೂ ಆಘಾತ ಆಗ್ತದೆ. ಇನ್ನೊಂದು ವಿಷಯ, ಈ ಕಣ್ಣಿಂದು ಏನ್ ಹೇಳಿದ್ರು, ಒಂದು ವಿಷಯ ಹೇಳಿದ್ರಿ. ನಾನ್ ಕಂಡಂಗೆ ಅವರು 40 ವರ್ಷಗಟ್ಲೆ ಚಶ್ಮಾ ಹಾಕೋತಿದ್ರು, ನಂಬರ್ಡ್ ಚಶ್ಮಾ. ಯಾವಾಗ ಅವ್ರಿಗೆ ಒಂದು ಬುಕ್ ಸಿಕ್ತು, ಬೆಟರ್ ಸೈಟ್ ವಿದೌಟ್ ಗ್ಲಾಸಸ್ ಅಂತ, ಆ್ಯಂಡ್ ವಿಗ್ಮೋರ್ ಅಂತ ಅವರು ಒಂದು ಬುಕ್ ಸಿಕ್ತು. ಆ ಬುಕ್ ಓದಿದ್ಮೇಲೆ ಅವ್ರು ಅದನ್ನ ಸ್ವತಃ ಯಾವ್ದನ್ನೇ ಓದಿದ್ರು ಅವ್ರು ಬಿಡ್ತಿದ್ದಿಲ್ಲ, ಅದನ್ನ ತಾವು ಸ್ವತಃ ಪ್ರಾಕ್ಟೀಸ್ ಮಾಡಿ ಅಳವಡಿಸ್ಕೋತಿದ್ರು. ಆ ರೀತಿ ಅವರು ಅದ್ರದ್ದು ಏನು ಇದ್ವು ಎಲ್ಲ ನ್ಯಾಚುರೋಪತಿ ಮತ್ತು ಎಕ್ಸರ್ಸೈಸಸ್ ಎಲ್ಲಾನು ಅವರು ಅಳವಡಿಸ್ಕೊಂಡು ತಮ್ಮ ಆ ವಯಸ್ಸಿನಲ್ಲಿ 70 ವಯಸ್ಸು ದಾಟಿದ ಮೇಲೆ ಅವರು ಚಶ್ಮಾ ಇಲ್ದನೆ ಬರೀಲಕ್ಕ ಹತ್ತಿದ್ರು. ಅದು ನಮ್ಮ ಕಣ್ಣಾರೆ ಕಂಡಂತ ಒಂದು ದೃಷ್ಟಾಂತ ಅಂತ ಹೇಳ್ಬೋದು. ಇನ್ನೂ ಹಲವಾರು ಸಂಗತಿಗಳಿವೆ. ನಾವು ಇಷ್ಟೆಲ್ಲ ನಮಗೆ ಅವರ ಒಡನಾಟದ ಒಂದು ಇದನ್ನ ನಮಗೆ ಮಾಡಿಕೊಟ್ಟಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಬಹಳ ತುಂಬ ಹೃದಯದ ಧನ್ಯವಾದಗಳನ್ನ ಅರ್ಪಿಸ್ತೇನೆ. ಮತ್ತು ಅನಿತಾ ಕಾರಜನ್ಗಿ ಅವರಿಗೆ ಅತಿ ಸಣ್ಣ ವಯಸ್ಸಿನಲ್ಲಿ ಬಹಳಷ್ಟು ಸಾಧನೆ ಮಾಡಿದ್ದಾರೆ. ಅವರಿಗೆ ಇನ್ನೂ ಮುಂದಿನ ಉಜ್ವಲ ಭವಿಷ್ಯ ಸಿಗಲಿ. ಅವ್ರಿಗೆ ಎಲ್ಲ ರೀತಿಯಿಂದ ಶುಭವನ್ನ ನಾನು ಕೋರ್ತೇನೆ. ಧನ್ಯವಾದಗಳು. ನನಗೊಂದು ಅವಕಾಶ ಕೊಟ್ಟಿದ್ದಕ್ಕಾಗಿ, ಸಣ್ಣ ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು, ನಮಸ್ಕಾರಗಳು. ಥ್ಯಾಂಕ್ ಯು ಸರ್. ವಿರೂಪಾಕ್ಷಪ್ಪ ಅಂಗಡಿಯವರ ಪುತ್ರರು
ಆಗಿರ್ತಕ್ಕಂಥ ಶ್ರೀ ವಿವೇಕಾನಂದ ಅಂಗಡಿಯವರು 70ನೇ ವಯಸ್ಸಿನಲ್ಲಿಯೂ ಕೂಡ ಅವರ ತಂದೆಯವರು ಕನ್ನಡಕ ರಹಿತವಾಗಿ ಪುಸ್ತಕವನ್ನು ಓದ್ತಾ ಇದ್ರು ಅಂತಕ್ಕಂಥ ಘಟನೆಯನ್ನ ನಮಗೆ ಈ ವೇದಿಕೆಯಲ್ಲಿ ತಿಳಿಸ್ಕೊಟ್ಟಿದ್ದಾರೆ. ಹಾಗೆ ಮತ್ತೆ ಯಾರಾದ್ರೂ ಈ ವಿಷಯದ ಕುರಿತು ಪೂರಕವಾಗಿ ಮಾತನಾಡೋರು ಯಾರಾದ್ರೂ ದಯಮಾಡಿ ಕೈ ತೋರಿಸುವ ಚಿಹ್ನೆಯನ್ನ, ಅಥವಾ ಯಾರಾದ್ರೂ ಹೊರಟ್ಟಿ ಸಾಹೇಬ್ರು ಅಥವಾ ಪಡ್ಶೆಟ್ಟಿ ಸರ್ ಯಾರಾದ್ರೂ ಮಾತನಾಡೋರು ಇದ್ರೆ ದಯಮಾಡಿ ಕೈ ತೋರಿಸುವ ಚಿಹ್ನೆಯನ್ನ ತೋರಿಸಿದ್ರೆ ಹೋಗ್ಬೋದು. ಇಲ್ದಿದ್ರೆ ನಾನು ಮುಂದಿನ ಹಂತಕ್ಕೆ ಹೋಗ್ತಾ ಇದ್ದೀನಿ ಸರ್. ಹೊರಟ್ಟಿ ಅವ್ರ ಹೊರಟ್ಟಿ ಸರ್. ಹಾ, ಹೊರಟ್ಟಿ ಸಾಹೇಬ್ರೆ, ಹೊರಟ್ಟಿ ಸರ್. ಎಲ್ಲರಿಗೂ ಶರಣಾರ್ಥಿಗಳು. ಡಾಕ್ಟರ್ ಶಶಿಕಾಂತ್ ಪಟ್ಟಣ್ ಅವರು ಒಂದು ಅದ್ಭುತ ಕ್ರಾಂತಿಕಾರನ ವಿಷಯವಾಗಿ ಇವತ್ತು ಉಪನ್ಯಾಸ ನೀಡಿಸಿದ್ದಾರೆ. ಅವರಿಗೆ ಅನಂತ ಕೋಟಿ ಪ್ರಣಾಮಗಳು. ಉಪನ್ಯಾಸಕಾರರು ಬಹಳ ಅದ್ಭುತವಾಗಿ ಮಾತಾಡಿದ್ದಾರೆ, ಅವ್ರಿಗೂ ನನ್ನ ಅನಂತ ಕೋಟಿ ಪ್ರಣಾಮಗಳು. ಸ್ವಾಮಿ ವಿವೇಕಾನಂದ ಅವರು ಒಂದು ಮಾತು ಹೇಳ್ತಾರೆ, ಫಸ್ಟ್ ಕಿಲ್ಡ್ ಹೀರೋಸ್ ದೇ ಡೈ ಅನ್ವೆಪ್ಟ್, ಅನ್ಸಂಗ್, ಅನ್ಆನರ್ಡ್. ಅಂದರೆ ಮೊದಲನೇ ವರ್ಗದ ನೇತಾರರಲ್ಲ, ಅವ್ರ ಬಗ್ಗೆ ಯಾರೂ ಅಳೋದಿಲ್ಲ, ಅವ್ರ ಬಗ್ಗೆ ಯಾರೂ ಹಾಡೋದಿಲ್ಲ, ಅವ್ರನ್ನ ಯಾರೂ ಗೌರವಿಸೋದಿಲ್ಲ. ಅಂದ್ರೆ ಇಂಥ ಒಂದು ವರ್ಗಕ್ಕೆ ಸೇರಿದಂಥ ಒಬ್ಬ ಮಹಾತ್ಮರು ವಿರೂಪಾಕ್ಷಪ್ಪ ಅಂಗಡಿಯವರು. ನನಗೆ ಅಂದ್ರೆ ಎಷ್ಟು ಒಂದು ಮೈ ರೋಮಾಂಚನ ಆಗ್ತದೆ ಅಂತಂದ್ರೆ, ಇಂಥವ್ರು ನಮ್ಮಲ್ಲಿ ಇದ್ದಾರಲ್ಪ, ಈ ಭೂಮಿಯಲ್ಲಿ ಇದ್ರು, ಕರ್ನಾಟಕ ಭೂಮಿಯಲ್ಲಿ ಅಂತ. ನಾನು ನೋಡಿದ ಒಂದು ಘಟನೆ ಹೇಳ್ತೇನೆ ಮುಂದೆ. ಇವತ್ತು ತಾವು ಕೇಳಿರ್ತೀರಿ, ಶಾರುಖ್ ಖಾನ್ ಈ ದೇಶದ ದೊಡ್ಡ ನಟ. ಅವ್ರ ತಂದೆ ಲಾಹೋರ್ ಹತ್ರ ಹಳ್ಳಿಯವರು. ಅವರು ಇದೇ ರೀತಿ ಕ್ರಾಂತಿಕಾರರು ಮತ್ತು ಹೋರಾಟಗಾರರು. ಅವ್ರ ಹೆಸರು ಎಲ್ಲೂ ಬಂದಿಲ್ಲ. ಅವರು ದಿಲ್ಲಿಯಲ್ಲಿ ಒಂದು ಸೈಕಲ್ ಮೇಲೆ ತಿರುಗ್ತಿದ್ರು. ಶ್ರೀಮತಿ ಗಾಂಧಿಯವರು ಅವ್ರ ಕಷ್ಟ ನೋಡ್ಲಾರ್ದ ಅವರ ಹೆಂಡತಿಗೆ ಆ ಹುಮಾಯೂನ್ ಟಾಂಬ್ ಹತ್ರ ಒಂದು ಚಾದಂಗಡಿ ಹಾಕೊಳ್ಳಕ್ಕೆ ಒಂದು ತಗಡಿ ಶೆಡ್ ಹಾಕಿಕೊಟ್ಟಿದ್ರು. ಸೊ ಅಲ್ಲೇ ಈ ಹುಡುಗ ಇರ್ತಿತ್ತು. ಮುಂದೆ ಒಂದು ದೊಡ್ಡ ಮನುಷ್ಯ ಆದ, ಇವತ್ತು ಅಂತಾರಾಷ್ಟ್ರೀಯ ಮಟ್ಟದಾಗ ಬೆಳೆದ. ಮತ್ತು ಬೇರೆ ಅಂದ್ರೆ ಇಂಥ ಲಕ್ಷಾವಧಿ ಮಹಾತ್ಮರು ಈ ಭೂಮಿಯಲ್ಲಿ ಇವತ್ತು ತೆರೆಮರೆಯಲ್ಲಿದ್ದು, ಎಲೆಮರೆಕಾಯಿಗಿದ್ದು ಅವರು ಸೇವೆ ಮಾಡಿ ಈ ದೇಶಕ್ಕೆ ಸ್ವಾತಂತ್ರ್ಯ ತಂದಾರ. ಸ್ವಾತಂತ್ರ್ಯ ತಂದವರು ಬಹಳ ದೊಡ್ಡ ಮನುಷ್ಯರು, ಹೊರಡವರು, ಪ್ರಚಾರದ ಬಂದವರು ಅಷ್ಟೇ ಅಲ್ಲ. ಅಂದ್ರೆ ಇಂಥ ಕ್ರಾಂತಿಕಾರಿಗಳಿಂದ ಈ ದೇಶ ಸ್ವಾತಂತ್ರ್ಯ ಸಿಕ್ಕದ. ಅಂತ ಮಹಾತ್ಮರು ನಮ್ಮ ಭೂಮಿಯಲ್ಲೇ ನಮ್ಮ ಮುಂದೆ ಆಗೋಗ್ಯಾರ. ಅವರಿಗೆ ಅನಂತ ಕೋಟಿ ಶರಣಾರ್ಥಿಗಳು. ನಮಗೆಲ್ಲರಿಗೂ ವಂದನೆಗಳು. ಬಹುತೇಕ ಎಲೆಮರೆಕಾಯಿ ಅಂತಿರುವಂತಹ ಕ್ರಾಂತಿಕಾರಿಗಳು, ಸ್ವಾತಂತ್ರ್ಯ ಹೋರಾಟಗಾರರು, ಅದರಲ್ಲಿ ಮುಖ್ಯವಾಗಿ ಶಾರುಖ್ ಖಾನ್ ನಟರ ತಂದೆಯವರ ಕುರಿತು ಲಾಹೋರ್ನಲ್ಲಿ ನಡೆದಂತಹ ಘಟನೆಯನ್ನ ಮತ್ತೆ ನಮ್ಮ ವೇದಿಕೆಗೆ ಪರಿಚಯ ಮಾಡಿಕೊಟ್ಟಿರ್ತಕ್ಕಂಥ ನಮ್ಮ ಹೊರಟ್ಟಿ ಸಾಹೇಬರಿಗೆ ನಮನಗಳನ್ನ ಸಲ್ಲಿಸ್ತಾ, ಹಾಗೆ ಮತ್ತೆ ಪಡ್ಶೆಟ್ಟಿ ಸರ್ ಏನಾದ್ರು ಮಾತಾಡ್ತೀರಾ ಸರ್? ಪಡ್ಶೆಟ್ಟಿ ಸರ್. ಮತ್ತೆ ಯಾರಾದ್ರೂ ಮಾತಾಡಿದ್ರೆ? ಪಡ್ಶೆಟ್ಟಿ ಸರ್. ಸರ್ ಶರಣಾರ್ಥಿಗಳು ಇಲ್ರಿ, ಏನ್ ನಂದ ಕೇಳಿದೆವು, ಸಂತೋಷ ಇತ್ತು. ಬಹಳ ಹೊಸ ವಿಷಯ ನಮಗೆಲ್ಲ ಇವು. ಶರಣಾರ್ಥಿ ಸರ್, ಇನ್ನೊಂದು ವಿಷಯ ಅಂತ ಅಂದ್ರ, ಮಹಾಜನ ವರದಿಯ ಆಯೋಗ 1967 ಏನು ಸ್ಥಾಪನೆ ಮಾಡಿದ್ರಲ್ಲ, ಅವಾಗ ಅವ್ರು ಹೇಳ್ತಾರೆ, ಇದೊಂದು ಕಣ್ಣೀರ್ ಒರೆಸ್ತಕ್ಕಂಥ ತಂತ್ರ ಕನ್ನಡ ಮಹಾರಾಷ್ಟ್ರದ. ಈಗ ನಿಜಕ್ಕೂ ಅವ್ರ ಮಾತು ಎಷ್ಟು ನಿಜ ಆಗೈತೆ ಅಂದ್ರ, ಸುಪ್ರೀಂ ಕೋರ್ಟ್ನಾಗ ಮಹಾಜನ ವರದಿ ಆಯೋಗ ಬಿದ್ದು, ನಿರ್ಣಯ ಬಿದ್ದು ಸುಮಾರು 58 ವರ್ಷ ಆಯ್ತು, 57 ವರ್ಷ. ಅದರಿಂದ ಯಾವುದೇ ನಿರ್ಣಯ ಬರಲಿಲ್ಲ. ಮಹಾಜನ ವರದಿಯ ಎದುರಿಗೆ ಕರ್ನಾಟಕ ಮತ್ತು ಮಹಾರಾಷ್ಟ್ರದೊಳಗ ಸೇರ್ತಕ್ಕಂಥ ಹಳ್ಳಿಗಳ, ಅಲ್ಲಿ ಉಮರಾಣಿ ಇರ್ಬೋದು, ಸಂಕ್ ಇರ್ಬೋದು, ಸೊನ್ಯಾಳ ಇರ್ಬೋದು, ಈ ಸುತ್ತಮುತ್ತಲಿನ ಹಳ್ಳಿಗಳನ್ನ ಕರ್ನಾಟಕಕ್ಕೆ ಸೇರಿಸ್ತಕ್ಕಂಥದ್ದು. ಜೊತೆಗೆ ನಿಪ್ಪಾಣಿ ಮಹಾರಾಷ್ಟ್ರಕ್ಕೆ ಸೇರಿಸ್ತಕ್ಕಂಥ, ಸೊಲ್ಲಾಪುರ, ಅಕ್ಕಲಕೋಟ, ಜತ್ತ, ಪ್ರತಿಯೊಂದು ಹಳ್ಳಿ ಒಳಗ ಸರ್ವೆ ಮಾಡಿ, ಸಮೀಕ್ಷೆ ಮಾಡಿ ಮಹಾಜನ ವರದಿಗೆ ಒಂದು ಗಟ್ಟಿಯಾದ ಆಯಾಮವನ್ನು ಕೊಟ್ಟವ್ರು ಯಾರಿದ್ರು ಅಂದ್ರೆ ಅದು ವಿಜಯ ಅಂಗಡಿ ಅವರು, ವಿರೂಪಾಕ್ಷಪ್ಪ ಗುರುಬಸಪ್ಪ ಅಂಗಡಿ ಅವರು. ಅಲ್ಲಿಯವರೆಗೆ ಯಾರಿಗೂ ಗೊತ್ತಿರಲಿಲ್ಲ. ಅಲ್ಲಿ ನೀರಾವರಿ ಇರ್ಬೋದು, ಕೃಷಿ ಇರ್ಬೋದು, ಅಲ್ಲಿರ್ತಕ್ಕಂಥ ಸಾಕಷ್ಟು ವಿಷಯಗಳ ಬಗ್ಗೆ ಯಾರಿಗೂ ಗೊತ್ತಿರಲಿಲ್ಲ. ಕರ್ನಾಟಕ ಮಹಾರಾಷ್ಟ್ರ ಬಾರ್ಡರ್ ಡಿಸ್ಪ್ಯೂಟ್ ಆದಾಗ ಅದಕ್ಕೆ ಇದೊಂದು ಕಡಿಕ ಅವ್ರು ಹೇಳ್ತಾರೆ, ಕೊನೆಗೆ ಎಲ್ಲವೂ ಸಬ್ಮಿಟ್ ಮಾಡಿದಾರೆ. ಇದೊಂದು ಕಣ್ಣೀರು ಒರೆಸುವ ತಂತ್ರ,
ಈ ಮಾಜನ ವರದಿಯಿಂದ ನಾವು ಕರ್ನಾಟಕಕ್ಕೆ ನ್ಯಾಯ ಸಿಗಂಗಿಲ್ಲ ಅಂತಕ್ಕಂಥ ವಿಚಾರವನ್ನು ಕೂಡ ಅವ್ರು ಹೇಳ್ತಾರ. ಹೀಗಾಗಿ ಮಾಜನ ವರದಿಗೆ ಮೊಟ್ಟ ಮೊದಲಿಗೆ ದಾಖಲೆಗಳನ್ನು ಕೊಟ್ಟಂತ ಕರ್ನಾಟಕ ಮಹಾರಾಷ್ಟ್ರದ ದಾಖಲೆಗಳನ್ನು ಕೊಟ್ಟು ಕರ್ನಾಟಕದ ವಿಸ್ತಾರವನ್ನ, ಕರ್ನಾಟಕದ ಪರಂಪರೆ, ಇತಿಹಾಸ ಸಂಸ್ಕೃತಿಯನ್ನ, ಯಾಕ ನಮಗ ಈ ಭಾಗದ ಹಳ್ಳಿಗಳು ಕರ್ನಾಟಕಕ್ಕೆ ಸೇರ್ಬೇಕು ಅಂತಿಕೊಂಡು ಒತ್ತಾಯ ಮಾಡೋದ್ರೊಳಗೆ ಪ್ರಮುಖರಂತಂದ್ರ ಅದು ವಿರೂಪಾಕ್ಷಪ್ಪ ಬಸಪ್ಪ ಅಂಗಡಿಯವರು. ಅಂದ್ರ ಅವ್ರಿಗೆ ಎಲ್ಲ ಆಕರಗಳನ್ನ ರೆಫರೆನ್ಸಸ್ ಅಂತ ನಾವೇನಂತೀವಲ್ಲ, ಒಂದೊಂದು ಗುಂಟೆ ಒಂದೊಂದು ಕ್ಷೇತ್ರ ಸುಮಾರು 372 ಹಳ್ಳಿಗಳ ಸರ್ವೆ ಮಾಡಿ ಅವಾಗಿನ ಮಾಜನ್ ವರದಿ ಅವರಿಗೆ ಕೊಟ್ಟಂತ ಇವ್ರಾದ್ಮೇಲೆ ಜಯದೇವ ಎಲಿಗಾಡಿ ಅವರು, ಬಹಳಷ್ಟು ಜನ, ಕಲ್ಯಾಣ್ ಶೆಟ್ಟಿ ಅವರು, ಸಾಕಷ್ಟು ಜನ ಮಾಜನ್ ವರದಿ ಅವರ ಮುಂದೆ ತಮ್ಮ ಅಳ್ಳನ್ನ ತೋರ್ಕೊಡ್ತಾರ ಅಂತಕ್ಕಂಥ ವಿಷಯವನ್ನು ಕೂಡ ನನಗೆ ಹೇಳಬೇಕಾಗಿತ್ತು. ಧನ್ಯವಾದ. ಸಂಜಯ್ ಸರ್, ಇನ್ನೊಂದು ನನಗೆ ಅನುಭವಕ್ಕೆ ಬಂದಂತ ಹಾಗೆ ಕರ್ನಾಟಕದ ಏಕೀಕರಣ ಸಂದರ್ಭದಲ್ಲಿ ಪ್ರತಿ ಸಲ ಈ ವಿಷಯಗಳನ್ನ ತೆಗೆದುಕೊಳ್ತೇವೆ ನಾವು. ಜತ್ತ, ಅಕ್ಕಲಕೋಟೆ, ಗಡ, ಹಿಂಗ್ಲಾಜ್, ಸಂಕ, ಸೊಲ್ಲಾಪುರ, ಸಾಂಗ್ಲಿ ಈ ಭಾಗದ ಕನ್ನಡಿಗರನ್ನ ಕರ್ನಾಟಕಕ್ಕೆ ಕರ್ತಕ್ಕಂತಹ ಕನಸಾಗಿ ಉಳಿದಿದೆ. ಈ ಮಹಾಜನ ಆಯೋಗ ವರದಿ ಅಂತಕ್ಕಂಥದ್ದು ಯಾವಾಗ ಸರ್ಕಾರ ಅನುಷ್ಠಾನಕ್ಕೆ ತೆಗೆದುಕೊಳ್ಳುತ್ತೋ ಏನೋ ಗೊತ್ತಾಗ್ತಾ ಇಲ್ಲ. ಆದಾಗ್ಯೂ ಕೂಡ ಬರಬೇಕು, ಆ ಕನ್ನಡಿಗರು, ಆ ಗಡಿನಾಡದಲ್ಲಿರ್ತಕ್ಕಂಥ ಕನ್ನಡಿಗರು ಕೂಡ ನಮ್ಮ ಕರ್ನಾಟಕದ ಸೀಮೆ ಒಳಗಡೆ ಬರಬೇಕು ಅಂತಕ್ಕಂಥ ಕನಸು, ಅದು ಕನಸಾಗಿ ಉಳಿಯದೆ ನನಸಾಗ್ಬೇಕು ಅಂತಕ್ಕಂಥದ್ದನ್ನ ಆಶಯ ನುಡಿಗಳನ್ನ ನುಡಿದಂತ ನಮ್ಮ ಪಟ್ಟಣ ಸರ್ ಅವರಿಗೆ ಧನ್ಯವಾದಗಳನ್ನು ತಿಳಿಸ್ತಾ, ಕೊನೆಗೆ ಯಾರು ಇಲ್ಲ ಅಂತ ಹೇಳಿದ್ರೆ ನಾನು ವಚನ ಮಾಡಿಕೊಡ್ಲಾ ಸರ್? ಇಲ್ಲ, ಅಕ್ಕಮಹಾದೇವಿ ತಗ್ಗಿಯವರಿಗೆ ತಮ್ಮ ಅಭಿಪ್ರಾಯ ಅವ್ರ ಮಾತಾಡ. ಇಂದಿನ ಪ್ರಮುಖ ಘಟ್ಟ ಅಂತ ಹೇಳಿದ್ರೆ ಈ ಕಾರ್ಯಕ್ರಮವನ್ನ ಆಯೋಜನೆ ಮಾಡಿರ್ತಕ್ಕಂತಹ, ಜೊತೆಗೆ ದತ್ತಿ ಉಪನ್ಯಾಸದ ರೂವಾರಿಗಳು ಆಗಿರ್ತಕ್ಕಂತಹ ಶರಣ್ಯ ಅಕ್ಕಮಹಾದೇವಿ ತೆಗ್ಗಿಯವರು ಈ ಕಾರ್ಯಕ್ರಮದ ಕುರಿತು ತಮ್ಮ ಅನಿಸಿಕೆಗಳನ್ನು ಹೇಳಬೇಕಾಗಿ ಬರಲಿ ವಿನಂತಿ ಸರ್. ಮೇಡಮ್. ಎಲ್ಲರಿಗೂ ಶರಣಾರ್ಥಿ. ಈ ಕಾರ್ಯಕ್ರಮ ತುಂಬಾ ಚೆನ್ನಾಗಿ ನಡೀತಾ ಇದೆ. ಆದ್ರೆ ಇವತ್ತು ನನ್ನ ಅದೃಷ್ಟ ಅಂತ ಹೇಳ್ಬೋದು. ಈ ಅನಿತಾ ಕಾರಜಿ ಅವರು ನಮ್ಮ ತಾಯಿಯವರ ಸ್ಮರಣೋತ್ಸವವಾಗಿ ಸ್ವತಂತ್ರ ಯೋಧರ ಕುರಿತ ಬಗ್ಗೆ ಹೇಳಿದ್ರಲ್ಲ, ನನ್ಗೆ ತುಂಬಾ ಸಂತೋಷವಾಯ್ತು. ಹಾಗೆ ಮಾರ್ಗದರ್ಶಕರು ಮತ್ತು ವಚನ ಮಂಗಳ ಮಾಡಿದಂಥವ್ರು ಎಲ್ಲರೂ ಬಹಳ ತಮ್ಮ ಅಭಿಮಾನದಿಂದ ಈ ಕಾರ್ಯಕ್ರಮ ಎಲ್ಲ ಮಾಡ್ತಾ ಇದ್ದೀರಿ. ನನಗೆ ಈ ಶರಣು ಸಮರ್ಪಣೆ ಐತ್ರಿ, ಅದನ್ನ ಹೇಳೇನ್ರಿ? ನಿಮ್ಮ ಅಭಿಪ್ರಾಯ ಹೇಳಿ, ಆಮೇಲೆ ಅದರ ಶರಣು ಸಮರ್ಪಣೆ ಮಾಡಿ. ಈ ಕಾರ್ಯಕ್ರಮಕ್ಕೆ ಅಭಿಪ್ರಾಯ ಅಂತ ಪ್ರತಿ ಸಲ ಹೇಳ್ತಾನೆ ಇರ್ತೀನಿ. ಬಹಳ ಚೆನ್ನಾಗಿದೆ. ಎಲ್ಲರಲ್ಲಿಯೂ ಅರಿವು ಹುಟ್ಟಿಸುವಂತ, ನೋಡ್ರಿ, ಅರಿವು, ಆಚಾರ, ಅನುಭವ ನಮ್ಮಲ್ಲಿ ಇರಬೇಕು. ಕೇವಲ ವಚನಗಳನ್ನ ಓದ್ತೀವಿ, ಹಾಗೆ ಬಿಟ್ಟು ಬಿಡ್ತೀವಿ, ಹಾಗಾಗ್ಬಾರ್ದು. ವಚನಗಳನ್ನ ಪಚನ ಮಾಡ್ಬೇಕು. ಅಂತಲ್ಲೇ ನಮ್ಮಲ್ಲಿ ಗಟ್ಟಿಯಾದ ಮನಸ್ಸು, ಅರಿವು ಬರ್ಬೇಕಾದ್ರೆ ಇಂತಹ ಸಂಘಟನೆಗಳಿಂದ ಈ ವಚನ ಅಧ್ಯಯನ ವೇದಿಕೆ, ಬಸವಾದಿ ಶರಣರ ಚಿಂತನ ಹಾಗೂ ಅಕ್ಕನ ಅರಿವು ಇವೆಲ್ಲ ನಮ್ಮ ಮನಸ್ಸನ್ನ ಗಟ್ಟಿ ಮಾಡ್ತಾವ. ಮತ್ತು ವಚನಗಳನ್ನ ತಿಳ್ಕೊತೀವಿ, ಶರಣರನ್ನ ತಿಳ್ಕೊತೀವಿ. ನಮ್ಮ ಶಶಿಕಾಂತ್ ಪಟ್ಟಣ ಸರ್ ಅವರು ಸಾವಿಲ್ಲ ಶರಣರ ಬಗ್ಗೆ, ಲೇಖನಗಳ ಬಗ್ಗೆ ಅಬ್ಬಬ್ಬಬ್ಬ ಎಷ್ಟು ಹೇಳಿದ್ರು ಸಾಲದು. ಪ್ರತಿ ಸಲ ಅವ್ರದ್ದು ಹಾಗೆ ಕೈ ಬರಿತಾನೆ ಇರ್ತದ. ಇವ್ರು ಯಾವಾಗ ಖಾಲಿ ಇರ್ತಾರಪ್ಪ ಅಂತ ಅನಿಸ್ತದ. ಹೀಗೆ ಪ್ರತಿಯೊಂದು ಇತಿಹಾಸ ನೋಡ್ರಿ, ಸೈನ್ಸ್ ನೋಡ್ರಿ, ಯಾವುದೇ ವಿಷಯದಲ್ಲಿ ತಗೊಂಡ್ರಿ ಎಲ್ಲದರಲ್ಲೂ ಆಡು ಮುಟ್ಟದ ಸೊಪ್ಪಿಲ್ಲ ಅಂತ ಹೇಳ್ತಾರಲ್ಲ, ಎಲ್ಲದರಲ್ಲೂ ಅವರು ಎತ್ತಿದ ಕೈ ಅಂತ ಹೇಳ್ಬಹುದು. ಹೀಗೆ ಅಕ್ಕನವರಿಂದ ಎಷ್ಟೊಂದು ಜನರು ದತ್ತಿ ಉಪನ್ಯಾಸಕರಾಗಿದ್ದಾರೆ, ಸದಸ್ಯರಾಗಿದ್ದಾರೆ. ಆದ್ರೆ ಇನ್ನೂ ಹೆಚ್ಚು ಹೆಚ್ಚು ಸಂಖ್ಯೆಯಲ್ಲಿ ಆಗಬೇಕೆಂದು ನನ್ನ ಅಭಿಪ್ರಾಯ. ಬೇರೆ ಬೇರೆ ಹೊಸ ಶರಣರ ಬಗ್ಗೆ ತಿಳ್ಕೊಳ್ತೀವಿ. ನೋಡ್ರಿ, ನಿರಾಲಂಬ ಶರಣರಂತ ನನಗ ಮಾತಾಡ್ಲಿಕ್ಕೆ ಕೊಟ್ಟಿದ್ದಾರೆ. ನಾ ಮುಂದಿನ ತಿಂಗಳು ಮಾತಾಡ್ತೇನೆ, ಸ್ವಲ್ಪ ನಂಗೆ ಆರಾಮ ಇರ್ಲಿಲ್ಲ ಅಂತ ಹೇಳಿದ್ನಿ. ಆ ಹೆಸರ ಕೇಳಿರಕ್ಕಿಲ್ರಿ ನಾವು. ಇಂಥವ ಗೊತ್ತಿಲ್ಲ ಅಲಕ್ಷಿತ ಶರಣರ ಬಗ್ಗೆ ಅವ್ರು ಹುಡುಕಿ ಸಂಶೋಧನೆ ಮಾಡಿ ನಮ್ಗೆಲ್ಲ ಹಾಕಿ ಬಿಡ್ತಾರೆ. ತಾವು ಆರಾಮ್ ಶಾಂತದಿಂದ ಇದು ಬಿಡ್ತಾರೆ. ಹೀಗೆ ಪ್ರತಿಯೊಂದು ಶರಣರ ಬಗ್ಗೆ ತಿಳಿಸ್ಕೊಡೋದು ಜಾಣ್ಮೆ ಯಾರಲ್ಲತ್ತಂದ್ರ ಶಶಿಕಾಂತ್ ಪಟ್ಟಣ ಸರ್ ಕಡೆ ಅದ. ಹಾಗೆ ಈ ಅಕ್ಕನವ್ರಿನ ಬಗ್ಗೆ ನಾವು ತುಂಬಾ ತಿಳ್ಕೊಂಡಿವಿ. ಈಗ ನಾವು ಬಂದೊಂದ್ 2 ವರ್ಷ ಆಯ್ತು, ಆದ್ರೆ ಮೊದ್ಲಿಂದಲೂ ಬಹಳ ಜನ ತಿಳ್ಕೊಂಡಿರ್ತಾರೆ. ದೊಡ್ಡ ವಿದ್ವಾಂಸರಿದ್ದಾರೆ ಮತ್ತು ಗ್ರಂಥಗಳನ್ನ ರಚನೆ ಮಾಡೋರಿದ್ದಾರೆ. ಸುಧಾ ಪಾಟೀಲ್ ಅವರು, ಮತ್ತ ಇವರು ವೀಣಾ ಅವರು, ಹೀಗೆ ಬಹಳ ಜನ ಇದ್ದಾರೆ. ಇನ್ನೂ ಹೆಚ್ಚಿನ ನಮಗೆ ಈ ಅಕ್ಕನ ಅರಿವಿನಿಂದ ತಿಳುವಳಿಕೆ ಬರ್ಲಿ, ಅರಿವು ಆಗಲಿ ಅಂತ ಈ ಸಂದರ್ಭದಲ್ಲಿ ನಾನು ನನ್ನ ಆಶೆಯನ್ನ ವ್ಯಕ್ತಪಡಿಸುತ್ತೇನೆ. ಇನ್ನು ಈ ನನ್ನ ಶರಣ ಸಮರ್ಪಣೆ ಹೇಳಿದ್ದಾರೆ. ಮೊದಲು ಬಸವಣ್ಣವರ ವಚನ: ಕಲ್ಲೊಳಗೆ ಹೊನ್ನುಂಟು, ಮರದೊಳಗೆ ಅಗ್ನಿಯುಂಟು, ಹಾಲೊಳಗೆ ತುಪ್ಪುಂಟು, ಅಂತರ್ಯಾಮದಲ್ಲಿ ಶಿವನಿರ್ಪು. ಇದೇನು ಕಾರಣ? ಕತ್ತಲೆ ಕಾಣಬಾರದು, ತೋರಬಲ್ಲ ಗುರು, ಸುಳಿಯೇನು ಕೂಡಲ ಸಂಗಮ ದೇವ.
ಇದು ಬಸವಣ್ಣನವರ ವಚನ. ಇಂದು ವಚನ ಅಧ್ಯಯನ ವೇದಿಕೆ, ಬಸವಾದಿ ಶರಣರ ಚಿಂತನಕೂಟ ಹಾಗೂ ಅಕ್ಕನ ಅರಿವು ಸಂಘಟನೆಗಳಿಂದ ಸುಂದರವಾದಂತಹ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಈ ಕಾರ್ಯಕ್ರಮಕ್ಕೆ ಉಪಸ್ಥಿತಿರುವಂತ ಎಲ್ಲ ಶರಣ ಬಂಧುಗಳಿಗೆ ಭಕ್ತಿಯ ಶರಣಾರ್ಥಿಗಳು. ಇಂದು ನಮ್ಮ ತಾಯಿಯರ ಸ್ಮರಣೋತ್ಸವ 11 ವರ್ಷ ಆಯ್ತು. ದತ್ತಿ ಉಪನ್ಯಾಸವನ್ನು ಅವರ ಸ್ಮರಣಾರ್ಥವಾಗಿ ದತ್ತಿ ಉಪನ್ಯಾಸವನ್ನು ಹಮ್ಮಿಕೊಂಡಿದ್ದಾರೆ. ಸಿದ್ಲಿಂಗವ್ವ ಮಲ್ಲಪ್ಪ ತೆಗ್ಗಿ ಅವರ ಸ್ಮರಣಾರ್ಥವಾಗಿ ದತ್ತಿ ಉಪನ್ಯಾಸ ಏರ್ಪಡಿಸಿದ್ದಕ್ಕೆ ತಮಗೆಲ್ಲರಿಗೂ ತುಂಬು ಹೃದಯದ ಧನ್ಯವಾದಗಳು. ಈ ಕಾರ್ಯಕ್ರಮದಲ್ಲಿ ಸುಶ್ರಾವವಾಗಿ ವಚನ ಪ್ರಾರ್ಥನೆ ಮಾಡಿರುವ ಶರಣೆ ವಿದ್ಯಾ ಮುಗ್ದುಂ ಅವರಿಗೂ ಸಹ ಅನಂತ ಶರಣಾರ್ಥಿಗಳು. ಸ್ವಾಗತ, ಪ್ರಾಸ್ತಾವಿಕ ಹಾಗೂ ಪರಿಚಯ ಮಾಡಿರುವ ಆತ್ಮೀಯರಾದ ಶರಣೆ ಗೌರಮ್ಮನ ಆಶಿಯವರೆಗೂ ಭಕ್ತಿಯ ಮತ್ತು ತುಂಬು ಹೃದಯದ ಶರಣಾರ್ಥಿಗಳು. ಇಂದು ನಮ್ಮ ಈ ಕಾರ್ಯಕ್ರಮಕ್ಕೆ ರೂವಾರಿಯಾದ ಕೇಂದ್ರ ಬಿಂದುವಾಗಿರುವಂತ ಶರಣೆ ಅನಿತಾ ಕಾರದನಿಯವರು, ಸಂಶೋಧಕರು, ಪುಣ್ಯಶ್ಲೋಕ ಅಹಲ್ಯಾದೇವಿ ಹೋಳ್ಕರ್ ವಿಶ್ವವಿದ್ಯಾಲಯದ ಸೋಲಾಪುರ್ ಅವರು ಕ್ರಾಂತಿಕಾರಿ ಸ್ವತಂತ್ರ ಯೋಧರಾದ ವಿರೂಪಾಕ್ಷಪ್ಪ ಅಂಗಡಿಯವರನ್ನು ಕುರಿತು ಅತ್ಯುತ್ತಮವಾಗಿ, ಸ್ಪಷ್ಟವಾಗಿ, ಅದ್ಭುತವಾಗಿ ವಿವರಿಸಿ ಹೇಳಿದರು. ಅವರಿಗೆ ತುಂಬು ಹೃದಯದ ಶರಣಾರ್ಥಿಗಳು. ನನಗಂತೂ ಬಹಳ ಸಂತೋಷವಾಯಿತು. ಸೇನಾನಿಗಳಂದ್ರೆ, ದೇಶದ ಸೇವೆ ಮಾಡೋದಂದ್ರೆ ನಮ್ಮ ತಾಯಿಯವ್ರಿಗೆ ತುಂಬಾ ಸಂತೋಷ. ಅವ್ರಿಗೆ ಎಲ್ಲಾರು ದೇಶಕ್ಕಾಗಿ ಅವರು ಯಾರವ್ರು ಮಿಲಿಟರಿಗೆ ಹೋಗ್ತಾರಂತಂದ್ರ ಅವ್ರಿಗೊಂದಿಷ್ಟು ಹಣ ಕೊಡ್ತಾ ಇದ್ರು. ಆಗಿನ ಕಾಲದಲ್ಲಿ ನೋಡ್ರಿ, ಎಷ್ಟು ಅವ್ರ ಹತ್ರ ಹಣ ಇರ್ತಿರ್ಲಿಲ್ಲ, ಅವ್ರೇನು ಸರ್ವಿಸ್ ಮಾಡ್ತಿರ್ಲಿಲ್ಲ. ಏನೋ ಸಂತೆಪೇಟೆಯಲ್ಲಿ ಇದ್ದದ ಹಣವನ್ನ ಕೂಡಿಟ್ಟು ಯಾರು ಸ್ವಾತಂತ್ರ್ಯಕ್ಕೆ ಹೋಗ್ತಾರಲ್ಲ ಅಕ್ಕಪಕ್ಕದವರೆಲ್ಲ ಸೈನಿಕ ಸೇರಿದಾರಲ್ಲ ಅವ್ರಿಗೆಲ್ಲ ಕೊಡ್ತಾ ಇದ್ರು. ನನ್ಗೆ ಅದೊಂದು ತುಂಬಾ ಸಂತೋಷವಾಯಿತು. ಹೀಗೆ ಪ್ರತಿ ಸಲ ತಮ್ಮ ಅನುಭವದ ನುಡಿಗಳಿಂದ ವೈಚಾರಿಕ ಹಿನ್ನೆಲೆಯಲ್ಲಿ ಸ್ಪಷ್ಟ, ಖಚಿತ, ನೇರ ದಿಟ್ಟತನದಿಂದ ಮಾರ್ಗದರ್ಶನ ಮಾಡಿದ ಡಾಕ್ಟರ್ ಶಶಿಕಾಂತ್ ಪಟ್ಟಣ ಸರ್ ಅವರಿಗೂ ಅನಂತ ಭಕ್ತಿಯ ಶರಣಾರ್ಥಿಗಳು. ಅವರು ತಮ್ಮ ಮಾತಿನ ವಾಗ್ದಾನದಿಂದ ಎಲ್ಲರ ಮನಸ್ಸೋರನ್ನ ಮಾಡ್ತಾರೆ. ಹೀಗೆ ಅವರ ಮಾರ್ಗದರ್ಶನ ನಿರಂತರವಾಗಿ ನಮಗಿರಲಿ, ಇದೊಂದು ನಮಗಿಂತ ಹೆಮ್ಮೆಯ ವಿಷಯ. ಇನ್ನು ವಚನ ಮಂಗಳ ಮಾಡಲಿರುವ ನನ್ನ ಆತ್ಮೀಯ ಗೆಳತಿ ಶರಣೆ ಭಾಗ್ಯಕೋಟಿ ಅವರಿಗೂ ಸಹ ಅನಂತ ಶರಣಾರ್ಥಿಗಳು. ಕಾರ್ಯಕ್ರಮ ನಿರ್ವಹಣೆ ಮಾಡುತ್ತಿರುವ ಶರಣ ನಾಗರಾಜ್ ಮತ್ತಿಹಳ್ಳಿ ಅವರಿಗೂ ಸಹ ಬಹಳ ಚೆನ್ನಾಗಿ ನಿರ್ವಹಣೆ ಮಾಡಿದ್ರು. ಸ್ಪಷ್ಟವಾಗಿ ಎಲ್ಲರಿಗೂ ಮನಮುಟ್ಟುವಂತೆ ನಿರ್ವಹಣೆಯನ್ನು ಮಾಡಿದ್ರು. ಅವರಿಗೂ ಸಹ ಭಕ್ತಿಯ ಶರಣಾರ್ಥಿಗಳು. ಸಂಯೋಜಕರಾದಂತ ಶರಣೆ ಪ್ರಭಾ ಬೋರ್ವಾಂಕರ್, ಸಂತೋಷ್ ಪಾಟೀಲ್, ಶರಣೆ ಜಯದೇವಿ ಯಾರ್ಲಾಪುರೆ, ಶರಣ ವಿಜಯಕುಮಾರ್ ತೇಲಿ, ಶರಣೆ ಅಂಜಲಿ ದೇವಿ, ಶರಣ ಯು ಕೊಟ್ರೇಶ್ ಅವರಿಗೆಲ್ಲರಿಗೂ ಸಹ ಶರಣಾರ್ಥಿಗಳು. ಇನ್ನ ತಾಂತ್ರಿಕ ಸಹಾಯ ನಿರಂತರವಾಗಿ ಅತ್ಯಂತ ಭಕ್ತಿಯಿಂದ ಸೇವೆ ಸಲ್ಲಿಸುತ್ತಿರುವಂತ ನನ್ನ ಆತ್ಮೀಯ ಗೆಳತಿಯಾದಂತ ಶರಣೆ ದಾನಮ್ಮ ಜಳಕಿ ಅವರಿಗೂ ಸಹ ಅನಂತ ಶರಣಾರ್ಥಿಗಳು. ಇನ್ನ ಸಂಘಟಕರಾದಂತ ವೀಣಾ ಎಲ್ಗಾರ್, ಡಾಕ್ಟರ್ ಸರಸ್ವತಿ ಪಾಟೀಲ್, ಶರಣೆ ಸುಧಾ ಪಾಟೀಲ್ ಅವರಿಗೂ ಸಹ ಅನಂತ ಭಕ್ತಿಯ ಶರಣಾರ್ಥಿಗಳು. ಇನ್ನುಳಿದ ಗೂಗಲ್ ಮೀಟದಲ್ಲಿ ಅತ್ಯಂತ ಉತ್ಸಾಹದಿಂದ ಭಾಗವಹಿಸಿದ ಎಲ್ಲರಿಗೂ ಭಕ್ತಿಯ ಶರಣಾರ್ಥಿಗಳು. ನನಗೆ ಅವಕಾಶ ಮಾಡಿಕೊಟ್ಟದ್ದಕ್ಕಾಗಿ ಸಂಘಟಕರಿಗೂ ಮಾರ್ಗದರ್ಶಕರಿಗೂ ಮತ್ತೊಮ್ಮೆ ಮಗದ ಭಕ್ತಿಯ ಶರಣಾರ್ಥಿಗಳು. ಎಲ್ಲರಿಗೂ ಶರಣಾರ್ಥಿಗಳು. ಹಾಗೆ ಇಂದಿನ ಕಾರ್ಯಕ್ರಮದ ದತ್ತಿ ಉಪನ್ಯಾಸದ ರೂವಾರಿಗಳು ಆದಂತಹ ಶರಣೆ ಅಕ್ಕ ಮಹಾದೇವಿ ತೆಗ್ಗಿಯವರು ತಮ್ಮ ಅಭಿಪ್ರಾಯವನ್ನು ಜೊತೆಗೆ ಶರಣು ಸಮರ್ಪಣೆಯನ್ನೂ ಮಾಡಿದಂತಹ ಶರಣೆ ಅಕ್ಕ ಮಹಾದೇವಿ ತೆಗ್ಗಿಯವರಿಗೆ ಶರಣಾರ್ಥಿಗಳನ್ನ ಹೇಳ್ತಾ ಕೊನೆಯ ಘಟ್ಟ ಇನ್ನೊಂದು ಒಂದು ಅನೌನ್ಸ್ಮೆಂಟ್ ಇದೆ. ಅನಿತಾ ಕಾರಾಜಾನಿಗೆ ಅವರು ಈ ವಿಷಯದ ಕುರಿತು ಒಂದು PDF ಅನ್ನ ಮಾಡಿದ್ರೆ, ಬಹುತೇಕ ಅದನ್ನ PDF ಮಾಡಿ ನಮ್ಮ ಗ್ರೂಪ್ಗೆ ಹಾಕಿದ್ರೆ ಅದು ನಮಗೆ ತುಂಬಾ ಸಹಾಯಕಾರಿ ಆಗುತ್ತೆ. ಅದು ನಮಗೆ ಒಂದು ವಿಷಯ ವಸ್ತು ಆಗ್ತದೆ. ಬಹುತೇಕ ನಾವು ಕೂಡ ಶಾಲೆಗಳಲ್ಲಿ ಅಥವಾ ಕಾಲೇಜುಗಳಲ್ಲಿ ವಿದ್ಯಾರ್ಥಿಗಳಿಗೆ ತಿಳಿಸ್ಲಿಕ್ಕೆ ತುಂಬಾ ಅನುಕೂಲ ಆಗುತ್ತೆ ಅಂತಕ್ಕಂಥದ್ದನ್ನ ಹೇಳ್ತಾ, ಜೊತೆಗೆ ನಾಳೆಯೂ ಕೂಡ ಸದ್ವಿನಯದ ಸಂಶೋಧಕ ಡಾಕ್ಟರ್ H ತಿಪ್ಪೇರುದ್ರ ಸ್ವಾಮಿ ಅವರ ಕುರಿತು ಸರಿಯಾಗಿ ನಾಳೆ 11:25 ಅನುಭವವನ್ನ ಡಾಕ್ಟರ್ ಶರಣಮ್ಮ ಗೋರೇಬಾಳ ಪ್ರಾಚಾರ್ಯರು, ವಿದ್ಯಾರಣ್ಯ ಪದವಿ ಪೂರ್ವ ಮಹಾವಿದ್ಯಾಲಯ ಧಾರವಾಡ ಇವರು ಅನುಭವವನ್ನ ಹಂಚಿಕೊಳ್ಳಲಿದ್ದಾರೆ. ದಯಮಾಡಿ ಹೆಚ್ಚು ಸಂಖ್ಯೆಯಲ್ಲಿ ಎಲ್ಲರೂ ಕೂಡ ಭಾಗವಹಿಸಿ ಇಂತಹ ವಿದ್ವತ್ ಪ್ರಪಂಚವನ್ನ ಇನ್ನೂ ವಿಸ್ತರಿಸಿ ಅಂತಕ್ಕಂಥ ಹೇಳ್ತಾ ಕೊನೆಯ ಘಟ್ಟ ವಚನ ಮಂಗಳ ಶರಣೆ ಭಾಗ್ಯ ಕೋಟಿ ಇವರಿಂದ. ಭಾಗ್ಯ ಮೇಡಮ್ ಇದ್ದೀರಿ ಮೇಡಮ್? ಇದೆ ಸರ್. ಭಾಗ್ಯ ಕೋಟಿ ಅನ್ಮ್ಯೂಟ್ ಮಾಡ್ಕೊಂಡು ಹಾಡ್ರಿ.
ಬಿಟ್ರು ಕಾಣುತ್ತೆ ಅವರು. ಪ್ರೇಮಕ್ಕ ಹೊರಟ್ಟಿ ಅವ್ರಿಗೆ ಹೇಳ್ರಿ ಸರ್ ಇಲ್ಲಿ. ಇಲ್ಲ ಬರ್ಬೋದು ನೋಡು. ಪ್ರೇಮಕ್ಕ ಹೊರಟ್ಟಿ ಅವರು. ಶರಣೆ ಪ್ರೇಮಕ್ಕ ಹೊರಟ್ಟಿ ಅವರು ವಚನ ಮಂಗಳವನ್ನ ಹಾಡಬೇಕಾಗಿ ಅವರಲ್ಲಿ ಕೇಳ್ಕೊಳ್ತಾ ಇದ್ದೇವೆ. ಈಗ ಬಾಗೇಕೋಟಿ ಜಾಯ್ನ್ ಆದ್ರು ನೋಡ್ರಿ. ಹಾ, ಬಾಗೇಕೋಟಿ ಹಾಡ್ತೀರಿ? ಅನ್ಮ್ಯೂಟ್ ಮಾಡಿ ಮೇಡಮ್, ಕೆಳಗಡೆ ಇದೆ ನೋಡಿ, ಕೆಳಗಡೆ. ಎಸ್ ಎಸ್. ಹಾ ರೈಟ್. ಎಲ್ಲರಿಗೂ ಶರಣಾರ್ಥಿ. ತನು ಶುದ್ಧ ಮನ ಶುದ್ಧ ಭಾವ ಶುದ್ಧವಾದವರ, ತನು ಶುದ್ಧ ಮನ ಶುದ್ಧ ಭಾವ ಶುದ್ಧವಾದವರ ಎನಗೊಮ್ಮೆ ತೋರ, ತನು ಶುದ್ಧ ಮನ ಶುದ್ಧ ಭಾವ ಶುದ್ಧವಾದವರ ನಡೆಯೆಲ್ಲ ಸದಾಚಾರ, ನುಡಿಯೆಲ್ಲ ಶಿವಾಗಮನ, ನಡೆಯೆಲ್ಲ ಸದಾಚಾರ, ನುಡಿಯೆಲ್ಲ ಶಿವಾಗಮನ, ನಿತ್ಯ ಶುದ್ಧರಾದವರ ಎನಗೊಮ್ಮೆ ತೋರ, ನಿತ್ಯ ಶುದ್ಧರಾದವರ ಎನಗೊಮ್ಮೆ ತೋರ, ತನು ಶುದ್ಧ ಮನ ಶುದ್ಧ ಭಾವ ಶುದ್ಧವಾದವರ ಕತ್ತಲೆಯ ನೆಟ್ಟಿ ಎಳವಳಗಾಗಿ, ಕತ್ತಲೆಯ ನೆಟ್ಟಿ ಎಳವಳಗಾಗಿ ನಿಂದ ನಿಮ್ಮ ಶರಣರ ಎನಗೊಮ್ಮೆ ತೋರ, ಚನ್ನ ಮಲ್ಲಿಕಾರ್ಜುನ ಎನಗೊಮ್ಮೆ ತೋರ, ತನು ಶುದ್ಧ ಮನ ಶುದ್ಧ ಭಾವ ಶುದ್ಧವಾದವರ, ತನು ಶುದ್ಧ ಮನ ಶುದ್ಧ ಭಾವ ಶುದ್ಧವಾದವರ. ಅವಕಾಶಕ್ಕಾಗಿ ಧನ್ಯವಾದಗಳು. ತನು ಶುದ್ಧ ಮನ ಶುದ್ಧ ಭಾವ ಶುದ್ಧವಾದವರ ಕುರಿತು ವಚನವನ್ನ ಗಾಯನ ಮಾಡಿದಂತಹ ಶ್ರೀ ಭಾಗ್ಯ ಕೋಟಿಯವರಿಗೆ ಶರಣಾರ್ಥಿಗಳನ್ನ ತಿಳಿಸ್ತಾ, ನಾಳೆ ಸರಿಯಾದ ಸಮಯಕ್ಕೆ ಎಲ್ಲರೂ ಕೂಡ 11:25ಕ್ಕೆ ಭಾಗವಹಿಸಿ ವೇದಿಕೆಗೆ ಭಾಗವಹಿಸಿ ಅಂತ ಹೇಳ್ತಾ ಎಲ್ಲರಿಗೂ ಕೂಡ ಶರಣಾರ್ಥಿಗಳು.